ಮಾರ್ತಾ ಬಾ, ಮಾರ್ತಾ ಬಾ. ಮಾತಾ ಮಾರ್ತಾ 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 ಅವಳ ಹೆಸರು. ಅಯ್ಯೋ ಎಷ್ಟು ಕ್ಯೂಟಾಗಿ ಎದ್ದೇಳ್ತಾ ಇದೆ ನೋಡಿ. ಮಾರ್ತಾ ಬಾ ಅಂದ ತಕ್ಷಣ ಓ ಇರು ಕೊಡ್ತಾರೆ. ಸ್ಟ್ರೆಂತ್. ಸೊ ಹಸು ನನ್ಗೆ ಹಾ ಹಸು ಅಂದ ತಕ್ಷಣ ಇದು ನೋಡಿದ್ರೆ ಆಯ್ತಾ, ಇದ್ರ ಬಗ್ಗೆನೆ ಸಿಕ್ಕಾಬಟ್ಟೆ ಎಷ್ಟು ಉದ್ದ ಇದೆ ಇವಾಗ ನಮ್ಮ ಮಾತಾಡಕ್ಕೆ. ಹೌದು ಹೌದು ಇದು ಪಾಪಚಿ ಇದು. ಹೌದು. ಇದನ್ನೊಂದು ಸ್ವಲ್ಪ ಧೈರ್ಯ ಯಾಕೆ ಹೇಳಿ, ನಾ ಆಗ್ಲೇ ಹೇಳಿದ್ನಲ್ಲ ಹಸು ಕರುಗಳನ್ನ ಒಂಚೂರು ಮುಟ್ಟಿದೀವಿ ನಾವು, ಹಂಗಾಗಿ ಆದ್ರೂ ಇವು ದೈತ್ಯವಾಗಿರೋವನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಭಯ. ನನಗೆ ರೋಡಲ್ಲಿ ಹಿಂಗೆ ಬರ್ತಾ ಇದ್ರೆ ನಾನು ಓ ಇಲ್ಲ ಚಿನ್ನಮ್ಮ ನನ್ನ ಹತ್ರ ಇಲ್ಲಮ್ಮ, ತಾಳು ಇಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಕೊಡಿ, ನೀವು ತಿನ್ನಿ ನೀವು ಆರಾಮಾಗಿ. ಇದೆಲ್ಲ ಈ ಥರ ದೊಡ್ಡ ದೊಡ್ಡಕ್ಕೆ ಕೊಂಬೆಲ್ಲ ಇರೋದು ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಯಾಕಂದರೆ ಪಾಪ ಅವು ಪ್ರಾಣಿಗಳೇ ಅಲ್ವಾ, ಹಂಗಾಗಿ ಒಂಚೂರು ಭಯ. ಓಕೆ, ಇವಾಗ ಅದು ನಮ್ಮ ಭಯನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಹೆಂಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಫಸ್ಟು ಇದ್ರ ನೋಡಿ, ಹಾಲು ಕರಿಬೇಕು, ಹೌದು, ಅದು ಕರು ಹಾಕ್ದಾಗ ಅದನ್ನ ಸೇಫ್ ಮಾಡ್ಬೇಕು, ಅದನ್ನ ನೋಡ್ಕೋಬೇಕು. ಕೆಲವರು ಹಾಲ್ಗೋಸ್ಕರನೇ ಸಾಕ್ತಾರೆ, ಸ್ವಾರ್ಥಿಗಳು ಎಲ್ಲ ರೋಡಲ್ಲಿ ಬಿಟ್ಬಿಟ್ಟಿರ್ತಾರೆ. ಅವು ಪ್ಲಾಸ್ಟಿಕ್ ತಿನ್ನೋದು ನಿಜವಾಗ್ಲೂ ಅದು ಹಾಲು ಕುಡಿದ್ರೆ ನಮಗೂ ಒಳ್ಳೇದಲ್ಲ, ಅದಕ್ಕೆ ಪ್ಲಾಸ್ಟಿಕ್ ತಿನ್ಸಿದ ಪಾಪನೂ ಸುತ್ಕೊಳ್ಳುತ್ತೆ. ರೋಡ್ ಸೈಡಲ್ಲಿ ಬಿಟ್ಬಿಟ್ಟು ಹೆಂಗೆ, ನನ್ನ ಫ್ರೆಂಡ್ ಒಬ್ಳು 10 years 15 years ಬ್ಯಾಕ್ ಐ ಥಿಂಕ್ ಹಿಂಗೆ ರೋಡಲ್ಲಿ ಬಸವನಗುಡಿನಲ್ಲೆಲ್ಲ ಅಲಿತಾ ಇತ್ತು ಪಾಪ. ಅವಳು ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಅವಳು ಅದಕ್ಕೆ ಬಾದಾಮಿಂದ ಹಿಡಿದು ಅವಳು ದುಡ್ದಿದ್ರಲ್ಲಿ ಒಂದು ಪೋರ್ಷನ್ ಕೊಡ್ತಾ ಇದ್ಲು. ನಾನು ಸೀರಿಯಸ್ ಆಗಿ ಅನ್ಕೊಂಡೆ ಇದು ನಿಜವಾದ ದೇವ್ರ ಪೂಜೆ ಆಯ್ತಾ. ಅವರು ಹಾಲು ಕರ್ಕೊಂಡು ಮಾರ್ಕೊಂಡು ಅವ್ರ ಜೀವನ ಮಾಡೋದು, ಇವಳು ಅದನ್ನೆಲ್ಲ ಅವ್ರಿಗೆ ಕೊಡೋದು. ನನಗೆ ಇದು ಒಂದು ಕಡೆಗೆ ಏನು ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಪ್ರೀತಿ, ಗೌರವ, ಪೂಜ್ಯನೀಯ ಭಾವನೆ ನಮಗಿದೆ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಲು ಕರೀತೀರಾ ನೀವು ಎಲ್ಲ? ಇಲ್ಲ ಮ್ಯಾಮ್, ನಂಗೆ ಅದೇ ಒಂದು ಇಲ್ಲಿ ರೈತರೆಲ್ಲ ಬಂದ್ಬಿಟ್ಟು ನಾವು ಹಾಲು ತಗೊಂತೀವಿ, ಯಾಕಂದ್ರೆ ಸ್ಟಾಫಿಗೆ, ಕಾಫಿಗೆ, ಗೆಸ್ಟ್ಗೆ ಎಲ್ಲ ಬೇಕು, ಹಾಲು ಪರ್ಚೇಸ್ ಮಾಡ್ತೀವಿ. ರೈತರೆಲ್ಲ ಬಂದು ಉಗಿತಾರೆ, ಒಳ್ಳೆ ಹಸು ಕಟ್ಟಿದ್ಯಾ, ಕರು ಹಾಕ್ಸೋದಲ್ವಾ, ಹಾಲು ಕರಿಯೋದಲ್ವಾ, ನಿಮ್ಗೇನು ಬುದ್ಧಿ ಇದೆಯಾ, ಸಿಟಿಯಿಂದ ಬಂದ್ಬಿಟ್ಟು ನಮ್ಮ ಹತ್ರ ಹಾಲು ತಗೊಂತಿರಲ್ಲ ಅಂತ ಬೈತಾರೆ. ಆದರೆ ಸಿಕ್ಕಾಪಟ್ಟೆ ಭಯ ಮ್ಯಾಮ್ ನಮಗೆ. ಏನಕ್ಕಂದ್ರೆ ಫ್ಯಾಕ್ಟಾಗಿ ಹೇಳಬೇಕು ಅಂದರೆ ಇದನ್ನ ನಾವು ಮೇಟ್ ಮಾಡಿಸಿದ ತಕ್ಷಣ ಇದು ಗಂಡು ಕರು ಹಾಕೋತೋ ಹೆಣ್ಣು ಕರು ಹಾಕೋತೋ ಗೊತ್ತಿಲ್ಲ. ಗಂಡು ಕರು ಹಾಕಿದ್ರೆ ಏನು ಮಾಡೋದು? ಈ ಕ್ವೆಶನ್ನು ಯಾರ್ಯಾರು ದಿನ ಬೆಳಗ್ಗೆ ಎದ್ದು ಹಾಲು ಕುಡಿತಾರೋ ದೇ ಶುಡ್ ಆಸ್ಕ್ ಫಾರ್ ದೆಮ್ಸೆಲ್ಫ್. ಯಾರು ಒಂದು ಕಪ್ ಕಾಫಿ ಕುಡಿತಾರೋ ದೇ ಶುಡ್ ಆಸ್ಕ್ ಫಾರ್ ದೆಮ್ಸೆಲ್ಫ್. ನಾವು ಸುಮ್ಮನೆ ಈ ಪೊಲಿಟಿಕಲ್ ರೀಸನಿಂದ ಬೀಫು, ಹಿಂದೂ, ಮುಸ್ಲಿಮು ಅದೆಲ್ಲ ರಾಂಗು. ಯಾರ್ಯಾರು ಡೈರಿ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾರೆ, ಯಾರು ಮಿಲ್ಕ್ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಾರೆ, ನಾವೆಲ್ಲ ಈ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದೀವಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್. 100%. ಹಾಲು ಬರೋದು ಒಂದು ತಾಯಿಗೆ ಮ್ಯಾಮಿನರಿ ಗ್ಲ್ಯಾಂಡ್ಸು ಯಾವಾಗ ಮಗು ಇದ್ರೆ ಮಾತ್ರ ಹಾಲು ಜನರೇಟ್. ಇವಾಗ ನಮ್ಗೆ ಹೆಂಗೆ ಗೊತ್ತು ಗಂಡು ಕರುನೇ ಹಾಕತ್ತೆ ಅಂತ? ರೈತರು ಏನು ಮಾಡ್ಬೇಕ್ರ ಗಂಡು ಕರುನ? ಆ್ಯಂಡ್ ಇವಾಗ ಮಿಲ್ಕು ರಾಜಸ್ಥಾನು, ಸೆಂಟ್ರಲ್ ಇಂಡಿಯಾ, ಸೌತ್ ಇಂಡಿಯಾಲಿ ಮೋಸ್ಟ್ ಅರ್ನ್ಡ್ ನಮ್ದು ಇಡೀ ಫಾರ್ಮರ್ಸ್ ಬ್ಯಾಕ್ ಬೋನೇ ಹಾಲು ಕರೀತಾರೆ. ಬೆಳಗ್ಗೆ ಹಾಲು ಡೈರಿಗೆ ಹೋಗ್ತಾರೆ, 300-400 rupees ಅವ್ರ ಬ್ಯಾಂಕಿಗೆ ಬರುತ್ತೆ, ಅದೇ ಅವ್ರದ್ದು ಮೇನ್ ಇನ್ಕಮ್. ಕರೆಕ್ಟ್. 10 ಹಸು 15 ಹಸು ಸಾಕೊಂಡ್ರೆ 1.5 lakh ತನಕ ದುಡ್ಕೊಂತಾರೆ. ಆದರೆ 10-15 ಹಸು ಒಂದು ವರ್ಷಕ್ಕೆ 10-15 ಕರು ಕೊಡುತ್ತೆ. ಅಯ್ಯೋ ಪಾಪ. ಅಂಥದ್ದು ನಾನು ಹೇಳಿದ್ರೆ ಎಷ್ಟೊಂದು ಜನ ನಮಗೆ ಏನೋ ಇದು ಮಾಡಿದ ಥ್ರೆಟ್ಟೆಲ್ಲ ಬಂದಿದೆ ನಮಗೆ. ನಾನು ಕೇಳೋದು ಓಪನ್ ಆಗಿ ಕೇಳ್ತೀನಿ, 15,000 ಹಸು ತಿರುಪತಿಲಿದೆ, ಅವ್ರದ್ದು ಗಂಡು ಕರು ಎಲ್ಲ ಏನಾಗುತ್ತೆ? 15,000 ಹಸು ಧರ್ಮಸ್ಥಳ ಟ್ರಸ್ಟಲ್ಲಿದೆ, ಅವ್ರದ್ದು ಗಂಡು ಕರು ಎಲ್ಲ ಏನಾಗುತ್ತೆ? ಕೇಳಿದಾಗ ಇಲ್ಲ ಗಂಡು ಕರುನೆಲ್ಲ ನಾವು ಅಭಿಮಾನಿಗಳಿಗೆ ಅವ್ರಿಗೆ ಏನು ವರ್ಷದಲ್ಲಿ 15,000 ಅಭಿಮಾನಿಗಳು ಹುಡುಕಿ ಗಂಡು ನಾನು ನೋಡೇ ಇಲ್ವಲ್ಲ ಒಬ್ಬರು. ಇಲ್ಲಿ ಇಡೀ ಸುತ್ತಾಡ್ಬಿಡಿ ಒಂದು 5 ಗೂಳಿ ಸಿಗ್ಬೋದು ನಿಮ್ಗೆ ಅಷ್ಟೇ. ನಾವು ರೋಡಲ್ಲಿ ಈ ಥರ ಗೂಳಿಗಳನ್ನೆಲ್ಲ ಇಟ್ಕೊಂಡು ಎಷ್ಟೊಂದು ಗೌಶಾಲಾ ಜೊತೆ ಟೈಅಪ್ ಆಗಿ ವಿ ಹ್ಯಾವ್ ಡನ್ ಕ್ಲೀನಿಂಗ್ ಸೀಟ್ ಅಪ್. ಸೊ ನಾನು ಹೇಳೋದು ಅದು ಒಂದೇ ಒಂದು, ಯಾರೋ ಪೊಲಿಟಿಕಲು, ರಿಲಿಜನ್ನು ಅದನ್ನೆಲ್ಲ ಬಿಟ್ಬೇಡಿ, ಮನುಷ್ಯ ಅಂತ ಇಟ್ಕೊಳ್ಳಿ. ಹಾಲು ಕುಡಿತಾ ಇದ್ದೀರಾ, ಯು ಆರ್ ಸಪೋರ್ಟಿಂಗ್ ಎವ್ರಿಥಿಂಗ್. ಮೊಸರು ತಿಂತಾಯಿದ್ದೀರಾ, ತುಪ್ಪ ತಿಂತಾಯಿದ್ದೀರಾ, ವಿ ಆರ್ ಸಪೋರ್ಟಿಂಗ್ ಎವ್ರಿಥಿಂಗ್. ಅದು ಜನಕ್ಕೆ ಅರ್ಥ ಆಗಬೇಕು. ಬೇರೆ ಸುಮ್ಮನೆ ಜನ ತಂದು ಇದ್ರ ಮಧ್ಯೆ ತುಂಬ ಒಂದು ಇದನ್ನೇ ಕಟ್ಟಿಟ್ಬಿಟ್ಟಿದ್ದಾರೆ. ಅದೆಲ್ಲ ರಾಂಗ್, ಸ್ಪಿರಿಚುವಲಿನೂ ರಾಂಗು, ಕನ್ಸಂಪ್ಷನ್ನು ರಾಂಗು. ಸೊ ಅದಕ್ಕೆ ಇವಳು ಅಷ್ಟೇ 10 ವರ್ಷ ಯಾವತ್ತೂ ನಾವು ಕರು ಹಾಕ್ಸಿಲ್ಲ, ಯಾವತ್ತೂ ಮೇಟ್ ಮಾಡಿಸಿಲ್ಲ.
ಯಾಕಂದ್ರೆ ನ್ಯಾಚುರಲ್ ಆಗಿ ಅದು ವೈಲ್ಡ್ ಅಲ್ಲಿ ಏನಾರ ಒಂದು ನ್ಯಾಚುರಲ್ ಆಗಿ ಇವಾಗ ನಾವು ಅಷ್ಟೇ ಹ್ಯೂಮನ್ಸ್ ಆಗಿ 1 ಮಗು 2 ಮಗು ಅಂದ್ರೆ ಸಾಕು ಅಂತೀವಿ. ಪಾಪ ಅದಕ್ಕೆ ಮತ್ತೆ ಆಲ್ಮೋಸ್ಟ್ ಗೆಸ್ಟೇಷನ್ ಪೀರಿಯಡ್ ಅಲ್ಲಿ 8 ರಿಂದ 9 ಕರು ಹಾಕ್ಸ್ತಾರೆ. ಇಟ್ ಇಸ್ ನಾಟ್ ಅಟ್ ಆಲ್ ಹೆಲ್ತಿ. ಸೊ ಇಟ್ ಇಸ್ ಅ ಫೈನ್ ಲೈನ್. ಡಯಟ್ ಅನ್ನೋದು ಇಟ್ಸ್ ಅ ಸೆಲ್ಫ್ ಕಾನ್ಷಿಯಸ್ನೆಸ್ ಇರ್ಬೇಕು ನಮಗೆ. ಈಗ ಎಷ್ಟೊಂದು ಮಕ್ಕಳು ಬೆಳೆಯುವಾಗ ಹಾಲು ಬೇಕೇ ಬೇಕು, ಎಷ್ಟೊಂದು ಜನಕ್ಕೆ ಸ್ಟಾಫಿಗೆ ಹಾಲು ಬೇಕೇ ಬೇಕು. ಮೊಸರು ಅನ್ನೋದೊಂದು ಸೋರ್ಸ್ ಆಫ್ ಪ್ರೋಟೀನ್, ಈಸಿ ಸೋರ್ಸ್ ಆಫ್ ಪ್ರೋಟೀನ್. ಬಟ್ ಇದನ್ನು ಅರ್ಥ ಮಾಡಿ ಮಾತಾಡ್ಕೋಬೇಕು. ಬಟ್ ಇದಕ್ಕೆ ಪಾಪ ಎಷ್ಟು ಹಿಂಸೆ ಮಾಡ್ತಾರೆ ಗೊತ್ತಾ, ಹಾಲು ಜಾಸ್ತಿ ಕೊಡ್ಲಿ ಅಂತ ಇಂಜೆಕ್ಷನ್ ಕೊಡೋದು. ಹೌದು ಹೌದು ಎಲ್ಲ ಇದೆ. ಇದು ಮಾತಾಡಿದ್ರೆ ಬೇರೆ ಆ್ಯಂಗಲ್ಗೆ ಹೊರಟೋಗ್ಬಿಡುತ್ತೆ. ಇದು ನಮ್ಮ ಪ್ರಾಣಿ ಹಿಂದಕ್ಕೆ ಆಗ್ಬಿಡುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಓ ಇಲ್ಲೊಂದಿದೆ, ಇದು ಶಕ್ತಿ. ಶಕ್ತಿ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಮಾರ್ತಾ ಇದು ಶಕ್ತಿ. ಶಕ್ತಿದು ಅಷ್ಟೇ ಒಳ್ಳೆ ಇಂಟ್ರೆಸ್ಟಿಂಗ್ ಕತೆ. ಹೌದಾ, ಹೇಳಿ. ನಮ್ಮ ತಲಗೇಟ್ಪುರದಲ್ಲಿ ಆಲ್ಮೋಸ್ಟ್ ಒಂದು 100-150 ಇದು ಹೊರಗೆ ಬಂದ್ಬಿಟ್ಟಿತ್ತು. ನಮ್ಮ ಕೋಡೇಸ್ ಅವರು ಪಾಪ ಅವ್ರದ್ದು ಕೋಡೇಸ್ ಜಾಗದಲ್ಲಿ ಎಷ್ಟೊಂದು ಹಿ ವಾಸ್ ಅನ್ ಅನಿಮಲ್ ಅವರು. ಅವ್ರು ಎಷ್ಟೊಂದು ಪ್ರಾಣಿಗಳೆಲ್ಲ ಇಟ್ಕೊಂಡು ಅವರೆಲ್ಲ ನೋಡ್ಕೊತಾದ್ರು. ಅಲ್ಲಿ ಇಲ್ಲಿ ಲ್ಯಾಂಡು ಅವ್ರದ್ದು ಕಾಂಪೌಂಡ್ ಎಲ್ಲ ಹೊಡೆದಾಕಿ ಏನೇನೋ ಆದಾಗ ಎಷ್ಟೊಂದು ಪ್ರಾಣಿಗಳು ಆ್ಯಕ್ಚುಲಿ ರೋಡಿಗೆ ಬಂದ್ಬಿಟ್ಟಿತ್ತು. ಅದರಲ್ಲಿ ಒಬ್ಬರು ಇದನ್ನ ನೋಡಿಕೊಂಡು ರೆಸ್ಕ್ಯೂ ಮಾಡ್ಕೊಂಡು ಅವರು ಇದು ಒಳ್ಳೆ ತಳಿ ಇರತ್ತೆ ಅಂತ ಇಟ್ಕೊಂಡ್ರು. ನೀವು ನಂಬ್ತಿರೋ ಬಿಡ್ತೀರೋ, ಅವ್ರು ಅನ್ಕೊಂಡ್ರು ಇದು ದೊಡ್ಡದಾಗತ್ತೆ, ಒಳ್ಳೆ ಗೂಳಿ ಹೈಟಿಗೆ ಬರುತ್ತೆ, ಕೊಡ್ತೀನಿ ತಾಳು, ಒಳ್ಳೆ ಗೂಳಿ ಹೈಟಿಗೆ ಬರುತ್ತೆ, ಸೂಪರ್. ನೋಡಿದ್ರೆ ಇದಕ್ಕೆ ಎಲ್ಲಾರು ನೋಡಿದ್ರೆ ಕರು ಅನ್ಕೊಂತಾರಲ್ವಾ. ಹೌದು, ಇದು ಕರು ಅಲ್ವಾ? 5 ವರ್ಷ ಗಿಡ್ಡೇನೂ ಅಲ್ಲ. ನೋ ಪ್ರಾಪರ್ ನ್ಯೂಟ್ರಿಷನ್. ಅಯ್ಯೋ, ರೋಡಲ್ಲಿ ಇದೆ, ಪ್ರಾಪರ್ ನ್ಯೂಟ್ರಿಷನ್ ಸಿಕ್ಕಿಲ್ಲ, ಮೆಲ್ ನರಿಷ್ಟು. ಯಾಕಂದ್ರೆ ಇವಾಗ ಮಿನಿಯೇಚರ್ ನೀವು ಎಷ್ಟೊಂದು ಕಡೆ ಹೋದ್ರೆ ಫೇಮಸ್ ಆಗ್ಬಿಟ್ಟಿದೆ, ಗಿಡ್ಡೆ ಹಸು, ಮಿನಿಯೇಚರ್ ಹಸು ಅಂದ್ಬಿಟ್ಟು ಲಕ್ಷ ಕೊಟ್ಟು ಅಂತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ. ನಾವು ಜಸ್ಟ್ ಇದನ್ನ ನಾನು ಆ್ಯಕ್ಚುಲಿ ಬೈಕಲ್ಲಿ ತಗೊಂಬಂದಿರೋದು. ಈಗ ಜಸ್ಟ್ ಬಂದು ಒಂದು 1.5 years 1 year ಆಗಿಲ್ಲ ಅನ್ಕೊಂತೀನಿ. ಬೈಕಲ್ಲಿ ತಗೊಂಬಂದಾಗ 35-40 kg ಇತ್ತು, ಇವಾಗ 60 kilos ಆಗಿದೆ. ದಿಸ್ ಇಸ್ ಶಕ್ತಿ. ಶಕ್ತಿ ಶಕ್ತಿ ಹೆಸರು ಚೆನ್ನಾಗಿಟ್ಟಿದ್ದಾರೆ. ಅಪ್ಪ ನೀನು ತುಳಿದ್ಬಿಟ್ರೆ ಕಷ್ಟ ಕಂದ. ನೋಡ್ಲೇ ಇಲ್ಲ. ಓಕೆ, ನೆಕ್ಸ್ಟ್. ಓ ಇದೇನಾ ಮಾಸ್ಟ್ರು? ಸೇಮ್ ಪಿಲ್ಲೋ ತರ ಇಲ್ಲ ಅದು? ಟಗರು ಇಲ್ವಾ? ಇದೆ, ಆ ಕಡೆ ಇದ್ದಾನೆ, ತೋರಿಸ್ತೀನಿ. ಟಗರು ಇಲ್ಲಿ ನೋಡು. ಇದು ಆಕ್ಚುಲಿ ಮ್ಯಾಮ್ ಇದಿಷ್ಟು 1200 ಅನಿಮಲ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಬ್ರೀಡ್ ಬಂಡೂರ್ ಏನಿದೆಯಲ್ಲ, ಇದು ಆಕ್ಚುಲಿ ನೇಟಿವ್ ಕರ್ನಾಟಕದಲ್ಲಿ. ಎಸ್, ನೇಟಿವ್ ಟು ಕರ್ನಾಟಕ. ಇದೊಂದೇ ಇರೋದಾ? ಒಂದೇ ಇರೋದು. ಇಲ್ಲಿ ನೋಡಿ, ಆಟ ಆಡಿಸ್ತಾ ಇದ್ದೀನಿ ಇದಕ್ಕೆ. ಅದಕ್ಕೆ ಈಗ ಸುಸ್ತಾಯ್ತು. ಕೊಟ್ರೆ ಕೊಡು, ಬಿಟ್ರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತು. ಇಲ್ಲ, ನಾನೇ ಕೊಡ್ತೀನಿ. ಬೇಡ ನಾನೇ ಕೊಡ್ತೀನಿ. ಆಮೇಲೆ ಗುದ್ಬಿಟ್ರೆ ಕಷ್ಟ. ಏನು ಮಾಡಲ್ಲ. ಇದ್ರೆಲ್ಲ ಅನಿಮಲ್ಸ್ ಟ್ರಸ್ಟ್ ಬಿಲ್ಡಿಂಗ್ ಅಂತ ಮಾಡ್ತೀವಿ. ಏನದು ಟ್ರಸ್ಟ್ ಬಿಲ್ಡಿಂಗ್ ಅಂದ್ರೆ, ದಿನ ಅನಿಮಲ್ನ ಇಟ್ಕೊಂಡು ಕಿವಿ ಮುಟ್ಟಾಗಿರೋದು, ಬಾಲ, ಅದ್ರ ಕಾಲು, ಹೊಟ್ಟೆ ರೆಗ್ಯುಲರ್ ಆಗಿ ಮಸಾಜ್ ಕೊಡ್ತೀವಿ. ಇದು ಏನಕ್ಕೆ ಮಾಡ್ಬೇಕು ಅಂದ್ರೆ, ವೈಲ್ಡ್ ಅನಿಮಲ್ಸ್ ಆದ್ರೆ ಮಾಡಕ್ ಹೋಗಲ್ಲ. ಕ್ಯಾಪ್ಟಿವ್ ಅನಿಮಲ್ಸ್, ಡೊಮೆಸ್ಟಿಕೇಟೆಡ್ ಅನಿಮಲ್ಸ್, ನಾಳೆ ಡಾಕ್ಟರ್ ಬಂದ್ರು ಏನೋ ಬ್ಲಡ್ ಚೆಕ್ ಮಾಡ್ಬೇಕು, ಏನೋ ಏಟ್ ಆಗಿದೆ ಆಯಿಂಟ್ಮೆಂಟ್ ಕಟ್ಬೇಕು, ಆ ತರದಕ್ಕೆ ನಮ್ಗೆ ಆಲ್ವೇಸ್ ಟಚ್ ಅಂಡ್ ಫೀಲ್ ಅಲ್ಲಿ ಇರ್ಬೇಕು. ಎಲ್ಲ ಗೊತ್ತಾಗ್ಬೇಕು ಅದಕ್ಕೆ. ಸೊ ದಟ್ ಏನಿ ಇಂಜುರೀಸು ಏನೇ ಇತ್ತು ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಅಲ್ಲ ಸಂಜೀವ್ ಅವರೇ, ಒಂದು ಈ ಏನಂದ್ರೆ ಎಂಥವ್ರಿಗೂ ಒಂದು ರೊಟೀನ್ ಅಂತ ಇರುತ್ತೆ. ಒಂದು ರೋಟೀನ್ ಮನೇಲಿರೋರ್ಗಿಂದ ಹಿಡ್ದು ಹೊರಗಡೆ ಕೆಲಸ ಮಾಡೋರಿಂದ ಹಿಡ್ದು, ಅದಕ್ಕೇನು ಸೆಲೆಬ್ರಿಟಿ ಆಗಬೇಕಾ? ಎಲ್ಲರಿಗೂ ಒಂದೊಂದು ಜೀವನದಲ್ಲಿ ಒಂದೊಂದು ಸ್ಟೈಲ್ ಇರುತ್ತೆ, ಒಂದೊಂದು ಏನೋ ಇರುತ್ತೆ. ತಮ್ಮ ರೊಟೀನ್ ಶುರುವಾಗೋದು ಹೆಂಗೆ, ಎಷ್ಟೊತ್ತಿಗೆ ಶುರುವಾಗುತ್ತೆ? ಯಾಕಂದರೆ ಇದು ಟಚ್ ಆ್ಯಂಡ್ ಫೀಲ್ ಅಂತ ಬೇರೆ ಹೇಳ್ತಿದ್ದೀರಾ. ಸೊ ಹೆಂಗೆ ದಿನ ಬೆಳಗಾಗುತ್ತೆ, ಹೆಂಗೆ ಸೂರ್ಯ ಮುಳುಗುತ್ತೆ ಅಂತ? ನಮ್ದು 6:30 ಶುರು ಆಗ್ಬಿಡುತ್ತೆ. ಬೆಳಗ್ಗೆ ಒಂದು ವಾಕ್ ಮಾಡಲೇಬೇಕು. ಯಾಕಂದ್ರೆ ಇಡೀ ರಾತ್ರಿ ಅನಿಮಲ್ಸ್ನ ನಾವು ಲಾಂಗೆಸ್ಟ್ ಟೈಮ್ ನೋಡದೆ ಕಟ್ಟಾಕಿರ್ತೀವಿ. ಇಡೀ ನೈಟ್ 6 to 8 hours ಕಟ್ಟಾಕಿರ್ತೀವಿ, ಒಳಗಿರತ್ತೆ. ಸೊ ಅದನ್ನ ನೋಡ್ಕೊಳ್ಳೇಬೇಕು. ಅಂಡ್ ನಾನು ಎಲ್ಲರಿಗೂ ಅದೇ ಹೇಳೋದು, ಇಲ್ಲಿ ಕೆಲಸ ಬಂದಾಗ ಎಷ್ಟೊಂದು ಜನ ಹೇಳ್ತಾರೆ, ಸರ್ ಅನಿಮಲ್ಸ್ ಜೊತೆ ನಾನು ವರ್ಕ್ ಮಾಡಬೇಕು, ಸಿಕ್ಕಾಪಟ್ಟೆ ಪ್ಯಾಷನ್ ಇದೆ ಅಂತ. ಕೇಳೋದು ಒಂದೇ ಒಂದು, ಬೆಳಗ್ಗೆ 5 kg ಗೊಬ್ಬರ ತೆಗಿಯಕ್ಕಾಗತ್ತಾ? ಇಡೀ ಜಾಗದಿಂದ 50 kg ಗೊಬ್ಬರ ಬರುತ್ತೆ. ಕ್ಲೀನ್ ಮಾಡ್ಬೇಕು. ಅಂಡ್ ಇನ್ನೊಂದು ನಾನು ಅದನ್ನ ಗಮನಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿದೆ.
ನೀವ್ ಎನಿ ಟೈಮ್ ಬರ್ಬೋದು. ಅಂಡ್ ಏನ್ ಗೊತ್ತಾ, ಇವತ್ ಬಂದಿದ್ದಾರೆ ಇವತ್ ಕ್ಲೀನ್ ಮಾಡ್ಬಿಟ್ರೆ ಆ ಸ್ಮೆಲ್ ಗಿಲ್ಲೋ ಎಲ್ಲ ಹೋಗೋದೇ ಇಲ್ಲ. ಕಾನ್ಸ್ಟೆಂಟ್ ಕ್ಲೀನಿಂಗ್ ಇದ್ರೇನೆ ನೊಣ ಕುತ್ಕೊಳ್ಳಲ್ಲ, ಏನು ಬರಲ್ಲ. ಚೂರು ಅಫ್ಕೋರ್ಸ್ ಅನಿಮಲ್ ನ್ಯಾಚುರಲ್ ಸ್ಮೆಲ್ ಇದ್ದೇ ಇರುತ್ತೆ. ಅದು ಓಕೆ. ಸೊ ಹಂಗಾಗಿ 6 ಗಂಟೆಗೆ ಶುರು ಆಗ್ಬಿಡುತ್ತೆ. 6:30 ಶುರು ಆಯ್ತು ಅಂದ್ರೆ 1.5 hours ಅಲ್ಲೇನೆ ಮಾರ್ನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಮ್. ಏನಕ್ಕಂದ್ರೆ ನಾವ್ ಹೇಳ್ತೀವಿ ಗೊಬ್ಬರ ತೆಗೆಯೋದು ಅಂತ, ಅದಕ್ಕೆ ಒಂದು ಸೈಂಟಿಫಿಕ್ ವೇ ಇದೆ. ಓ ಮೈ ಗಾಡ್. ದಟ್ ಇಸ್ ಕಾಲ್ಡ್ ಸ್ಕ್ಯಾಟಾಲಜಿ, ಸ್ಟಡಿ ಆಫ್ ಸ್ಕ್ಯಾಟಾಲಜಿ ಅಂತ ಅಂತಾರೆ. ನೀವು ಬೆಳಗ್ಗೆ ನೋಡಿ ಆ ಗೊಬ್ಬರದಲ್ಲಿ ಏನಿದೆ ಅಂತ ನೋಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ಇಸ್ ದ ಅನಿಮಲ್ ಹೆಲ್ತಿ, ನಾವು ಕೊಟ್ಟಿದ್ದು ಊಟ ಕರೆಕ್ಟ್ ಆಗಿ ಹೋಗಿದ್ಯಾ. ಸೊ ನೀವು ಇದಕ್ಕೆ ಕೇಳಕ್ಕಾಗಲ್ಲ, ನಾವು ಹುಷಾರಾಗಿದ್ಯಾ ಏನು ಕೇಳಕ್ಕಾಗಲ್ಲ. ಸೊ ಮಾರ್ನಿಂಗ್ ಅದ್ರದ್ದು ಇದು ಬಿಹೇವಿಯರ್ ನೋಡೇ ನಾವು ಅರ್ಥ ಮಾಡ್ಕೋಬಹುದು. ಒಂದ್ ರೌಂಡ್ ನೀವು ಚೆಕ್ ಮಾಡ್ಬಿಡ್ಬೇಕು. ಅದಾದ್ಮೇಲೆ ಕ್ಲೀನ್ ಅಪ್ ಆಗೋದು. ಹೌದು ಹೌದು, ಆ ಫುಡ್ಡೇ ಒಂದು ದೊಡ್ಡ ಪ್ರೋಸೆಸ್. ತೋರಿಸ್ತೀನಿ, ನಮ್ ಫೀಡಿಂಗ್ ರೂಮ್ ರೆಡಿ ಆಗ್ತದೆ, ತೋರಿಸ್ತೀನಿ. ಅದೇ ಒಂದು ಪ್ರೋಸೆಸ್. ಹಿಂಗೋಣ ಬನ್ನಿ. ಪ್ರಾಣಿಗೆ ಇದು ಶುರು ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಫಸ್ಟ್ ಅನಿಮಲ್ ಅಂದ್ರೆ ಈಶಾ. ಇವಳ ಹೆಸರು ಈಶಾನಾ? ಇವಳ ಹೆಸರು ಈಶಾ ಅಂತ. ಅವನು ಗಬ್ಬರ್ ಅಂತ ಬರ್ತಾನೆ ನೋಡಿ, ಗಬ್ಬರ್. ಅಂಡ್ ಈ ಹೆಸರು ಅಷ್ಟೇ ನಾವಿಟ್ಟಿರೋದಲ್ಲ, ಸೇಮ್ ಕತೆ. ನಮ್ಮ ತೆಲಗೇಟ್ಪುರ ಕುಮರನ್ ಸ್ಕೂಲ್ ಇದೆಯಲ್ಲ, ಅದ್ರ ಪಕ್ಕ ಒಂದು ದೊಡ್ಡ ಮೋರಿ ಹೋಗುತ್ತೆ. ಆ ನಾಲದಲ್ಲಿ ಅವಳು ಬಿದ್ದೋಗ್ಬಿಟ್ಟಿದ್ಲು. ಸೊ ನಾನೇ ರೆಸ್ಕ್ಯೂ ಮಾಡ್ತೀನಿ ಅಂತ ಅವಾಗ ಪ್ರಾಣಿನೂ ಇರ್ಲಿಲ್ಲ. ಹೋಗ್ಬಿಟ್ಟಿದೀವಿ, ಇರೋ ಬರೋರ್ಗೆಲ್ಲ ಫೋನ್ ಮಾಡಿಸಿದೀನಿ, ಲೋಕಲ್ ಕೌನ್ಸಿಲರ್ MLA ಅವ್ರಿಗೆಲ್ಲ ಫೋನ್ ಮಾಡಿದೀನಿ. ಅವ್ರು ಫುಲ್ ಸಪೋರ್ಟ್ ಅಲ್ಲಿ ಕ್ರೇನ್ ಎಲ್ಲ ಕಳಿಸ್ಬಿಟ್ರು. ಆಯ್ತಪ್ಪ ನೀನ್ ರೆಸ್ಕ್ಯೂ ಮಾಡ್ಕೊ ಅಂತ. ಈಗ ಆ ಮೋರಿ ಒಳಗೆ ಹೋಗಿ ಬೆಲ್ಟ್ ಯಾರು ಹಾಕೋದು? ಅದನ್ನ ಮಾಡಿ ಅವನ್ನ ರೆಸ್ಕ್ಯೂ ಮಾಡ್ಕೊಂಡು, ಅವಾಗ ಜಾಗ ಇರ್ಲಿಲ್ಲ, ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಅಲ್ಲಿ ಇಟ್ಕೊಂಡಿದ್ದೆ. ಹೌದಾ? ನಮ್ಮಮ್ಮ ಏನೋ ಕುದುರೆ ತಗೊಂಡ್ ಖಾಲಿ ಸೈಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ಯ. 10 days ಆಗಿದ್ರೆ ಇವ್ರು ರೆಡಿ ಆಗೋಷ್ಟಲ್ಲಿ ಅವ್ನು ನಡ್ಕೊಂಡ್ ಬಂದ. ಅವ್ನು ಕುಂಟ್ಕೊಂಡ್ ನಡ್ಕೊಂಡ್ ಬಂದ. ಎಸ್, ನೋ ಕ್ಲೂ. ಅದಕ್ಕೆ ಅಲ್ಲ ಅನಿಮಲ್ ಟೆಲಿಪತಿ. ಎಸ್, 100% ಮ್ಯಾಮ್, ದಿಸ್ ಇಸ್ ಅ ಮಿರಾಕಲ್ ಸ್ಟೋರಿ. ಅಂಡ್ ಈ ತರದ್ ಬರೀ ಒಂದಲ್ಲ, ನಮ್ ನಾಯಿದ್ ಒಂದು ಮಿರಾಕಲ್ ಕತೆ ಹೇಳ್ತೀವಿ, ನಮ್ಮ ಕುದುರೆದ್ ಹೇಳ್ತೀವಿ. ಇಲ್ಲೇ ಇನ್ನೊಬ್ಬ ಮುದ್ಯ ಅಂತಿದ್ದಾನೆ, ಅವನು ತೋರಿಸ್ತೀವಿ. ಅವನ್ನ ನಾವು ಬೇರೆ ಸ್ಕೂಲ್, ನನ್ನ BNM ಸ್ಕೂಲಲ್ಲಿ ವರ್ಕ್ ಮಾಡಿದೆ. ಅವ್ರ ಪ್ರಿನ್ಸಿಪಲ್ ನಮ್ಗೆ ಒಳ್ಳೆ ಫಾರ್ಮ್ ಇದೆ ಅವ್ರದ್ದು. ಅಲ್ಲಿಗೆ ಹೋಗ್ಬಿಟ್ಟೆ, 2 months ವಾಪಸ್ ಇಲ್ಲಿಗೆ ಬಂದ್ಬಿಟ್ಟ. ಅದು ಎಲ್ಲಿ? ಬನ್ನರ್ಘಟ್ಟದಿಂದ. ಗಬ್ಬರ್ ಬಾ. ನೀವೇ ಇಲ್ಲಿ ಉದಯ್ ಕರೀತಾನೆ. ಉದಯ್ ಹ್ಯಾಂಡಲ್ಸ್ ಲಾರ್ಜ್ ಅನಿಮಲ್ಸ್. ಹಾಯ್ ಉದಯ್ ಅವರೇ. ಇದು ನೋಡಿ, ಇಲ್ಲಿ ತಿಂತಾರನು. ಅಲ್ಲಿ ನೋಡಿ, ಅದು ಗ್ಯಾಪ್ ಅಲ್ಲಿ ಹತ್ತೋಂತ ಇದೆ. ಸಖತ್ ಕಿಲಾಡಿ ಇದೆ ಇದು. ಸಖತ್ ಕಿಲಾಡಿ. ನೀನು ಅದಕ್ಕೆ ಆಟ ಆಡ್ಸಿದ್ಕೆ ಅದ್ ಮುಖ ಹೆಂಗ್ ಮಾಡ್ಕೋತ ಗೊತ್ತಾ? ಗನ ತರ. ಗಬ್ಬರ್ ಇದ್ರದ್ದು ಕೂದಲು ನೋಡಿ ಹೆಂಗೆ ರಫ್ ಇದೆ. ಗಬ್ಬರ್ ನೋಡಿ, ಅದೇ ಸ್ಟಾರ್ಟ್ ಆಡಿಸ್ತಾ ಇದೆ. ನೀವು ಕರೆದ ತಕ್ಷಣ ನಮ್ ಬಂದ್ಬಿಡ್ಬೇಕಾ? ಬರಲ್ಲ ಅಂತ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಪ್ಲೀಸ್ ಸ್ಟ್ರೆಸ್ ಮಾಡಿ ನಿಮ್ ಚಾನಲ್ ಅಲ್ಲಿ ಹೇಳಿ. ಈಗ ಎಷ್ಟೊಂದು ಜನ ಈ ಅನಿಮಲ್ದು ನಮ್ಮ ಥರದ್ದೇ ಕಾನ್ಸೆಪ್ಟ್ ಅಲ್ಲಿ ಸ್ಯಾಂಚುರಿ ಅಂತ ಇದಾರೆ. ಮಾಡ್ಲಿ, ಇನ್ನ 1000 ಇತ್ತು ಅಂದ್ರೆ ಪ್ರಾಣಿಗಳಿಗೆ ಹೆಲ್ಪ್ ಆಗುತ್ತೆ, ಎಜುಕೇಶನ್ ಆಗುತ್ತೆ. ನಾವ್ ಯಾವತ್ತು ಇನ್ಫ್ಯಾಕ್ಟ್ ನಮ್ಗೆ ಫೋನ್ ಮಾಡಿ ಕೇಳ್ದವ್ರಿಗೆಲ್ಲ ನಾವು ಎಷ್ಟು ಅನಿಮಲ್ಸ್ ಕೊಟ್ಟಿದೀವಿ ಗೊತ್ತಾ? ಟ್ರಕ್ ಫುಲ್ ತುಂಬಿಸಿ ಕಳಿಸಿ. ಗುಜರಾತ್ ಅಲ್ಲಿ QI ಸ್ಯಾಂಚುರಿ ಅಂತ ಒಂದು 15 ಅನಿಮಲ್ಸ್ ಇಲ್ಲಿಂದ ಕೊಟ್ಬಿಟ್ಟು ಸೆಟಪ್ ಮಾಡಿ ಹಿಂಗ್ ಮಾಡಿ ನಮ್ಮ ಎಜುಕೇಶನ್ ಮಾಡೆಲ್ ಕೊಡ್ತೀವಿ ಅಂತ 100% ಹೇಳ್ತೀವಿ. ಆದ್ರೆ ದಯವಿಟ್ಟು ನೀವು ಜಾಗ ಆಸ್ ಅ ಪೇರೆಂಟ್, ಆಸ್ ಅ ಕಸ್ಟಮರ್, ಆಸ್ ಅ ಚಿಲ್ಡ್ರನ್, ಆಸ್ ಅನ್ ಎಜುಕೇಟರ್, ಆಸ್ ಅ ಸ್ಕೂಲ್, ನೀವು ಜಾಗ ಸೆಲೆಕ್ಟ್ ಮಾಡೋದು ಸಖತ್ ಇಂಪಾರ್ಟೆಂಟ್. ಯಾರನ್ನ ಚೂಸ್ ಮಾಡ್ತೀರಾ ಎಜುಕೇಶನ್, ಎಲ್ಲಿಂದ ಅನಿಮಲ್ಸ್ ಬರ್ತದೆ, ಅದು ಇಂಪಾರ್ಟೆಂಟ್. ಇವಾಗ ನೋಡಿ, ಇದೆಲ್ಲ ರೆಸ್ಕ್ಯೂಡ್ ಇದೆ. ಈಗ ಹಂಗೆ ಈಗ ನಾನು ಅದನ್ನೇ ಇದೇ ಅನಿಮಲ್ಸ್ ನಾನು ಪರ್ಚೇಸ್ ಮಾಡಿ ಒಳ್ಳೆ ಕಾಟೆ ಮಾಡಿ ಎಲ್ಲದಕ್ಕೂ ಹೆಂಗಿದ್ರು ಊಟನೂ ಹಾಕ್ಬೇಕು, ಎಲ್ಲ ಹಾಕ್ಬೇಕು. ಬ್ರೀಡಿಂಗ್ ಮಾಡಿದ್ರೆ ನನಗೆ ಇದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ. ಸೊ ನೀವು ಎಷ್ಟೊಂದು ಕಡೆ ಹೋದ್ರೆ ಯು ವಿಲ್ ಸಿ ಹೆಲ್ತಿ ಬ್ರೀಡಿಂಗ್ ಅನಿಮಲ್ಸ್. ಆ ಥರದನ್ನ ಸಪೋರ್ಟ್ ಮಾಡಬೇಡಿ. ಸೊ ಇಲ್ಲಿ ಏನಾಗ್ತದೆ, ನೀವು ಟಿಕೆಟ್ ತಗೊಂಡು ನನ್ಗೆ ಏನ್ ಮಾಡ್ತಾ ಇದೀರಾ, ಇದಕ್ಕೆ ಊಟ ಕೊಡ್ತಾ ಇದೀರಾ. ಸೊ ನನ್ಗೆ ಊಟದ್ದು ಇಲ್ಲ. ನೆಕ್ಸ್ಟ್ ನಾನು ಬ್ರೀಡ್ ಮಾಡ್ಕೊಂತೀನಿ, ಏನ್ ಮಾಡ್ತೀನಿ, ಮಾರಾಟ ಮಾಡ್ತೀನಿ. ಸೊ ನಮ್ದು ಇಲ್ಲೊಂದು ನೋಡಿದ್ರೆ ಎಲ್ಲ ಅನಿಮಲ್ಸ್ ನಾವು ನ್ಯೂಟರ್ ಅಂತ ಮಾಡ್ಬಿಡ್ತೀವಿ. ಸೊ ದಟ್ ಅದು ಬ್ರೀಡ್ ಮಾಡಕ್ಕೆ ಆಗಲ್ಲ.
ಅದು ಸಖತ್ ಇಂಪಾರ್ಟೆಂಟ್. ಇಟ್ ವಿಲ್ ಸ್ಟೇ ಫಾರ್ ಎಜುಕೇಶನ್. ನಾವು ಎಷ್ಟೊಂದು ಜನ ಹೇಳ್ಬೋದು ಅದ್ರ ನ್ಯಾಚುರಲ್ ಸೈಕಲ್ನೇ ಕಟ್ ಮಾಡ್ತಾ ಇದೀವಿ, ನ್ಯಾಚುರಲ್ ಪ್ರೊಡಕ್ಷನ್. ಈಗ ಅಷ್ಟೊಂದು ಜನ ಕುದುರೆ ನೋಡ್ಕೊಳಕ್ ಇಲ್ಲ ಜನ, ಎಲ್ಲಿ ಬಿಡ್ತೀರಾ? ಸೊ ಇಟ್ ಹ್ಯಾಸ್ ಟು. ಸೊ ಸೆಲೆಕ್ಷನ್, ಯಾವ ಪೆಟ್ ಸ್ಯಾಂಚುರಿಗೆ ಹೋಗ್ತೀರಾ, ಯಾರು ಈ ಅನಿಮಲ್ಸ್ ಎಲ್ಲಿಂದ ಬಂದಿದೆ, ಈ ಕ್ವೆಶನ್ ಕಾನ್ಸ್ಟೆಂಟ್ ಆಗಿ ಕೇಳಿ. ಆ್ಯಂಡ್ ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರಲ್ಲ, ಎಜುಕೇಟರ್ಸ್ ಇದ್ದಾರೋ, ಇಲ್ಲ ಸುಮ್ಮನೆ ಅವರು ಬಂದ್ಬಿಟ್ಟು ನಿಮಗೆ ಹುಲ್ ತಿನ್ಸಕ್ಕೆ 20 ರೂಪಾಯಿ, ಅದು ತಿನ್ಸಕ್ಕೆ, ದಟ್ ಈಸ್ ನಾಟ್ ದ ಸ್ಟೋರಿ, ದಟ್ ಈಸ್ ನಾಟ್ ಎಜುಕೇಶನ್ ಅಲ್ವಾ? ತುಂಬ ಇಂಪಾರ್ಟೆಂಟ್. ಕರ್ಕೊಂಬರೋದಲ್ಲ, ಅಥವಾ ಅದೇ ರೆಸ್ಕ್ಯೂ ಆಗೋದು ಅಲ್ಲ, ಅಥವಾ ಅದೇ ಬಂದ್ಬಿಡೋದು ಅಲ್ಲ, ಅದನ್ನ ನೋಡ್ಕೊಳ್ಳೋದು, ನೆಕ್ಸ್ಟ್ ಅದರಿಂದ ಲಾಭ ತಗೊಳ್ದೆ ಅದಕ್ಕೆ ಸೇವೆ ಮಾಡೋದು, ಮತ್ತೆ ಅದನ್ನ ಸೇಫ್ ಜಾಗಕ್ಕೆ ಸೇರಿಸೋದು ಯಾರು ಕೇಳಿದಾಗ. ಯಪ್ಪ, ಇದು ನಿಜವಾಗ್ಲೂ ದೇವ್ರ ಸೇವೆ ಇದು. ಗಬ್ಬು 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 ಯಾಕೋ ಸೀರಿಯಸ್ ಆಗಿದೆಯಲ್ಲ, ಯಾವಾಗ್ಲೂ ಹಂಗೆ. ಅಂಡ್ ಇನ್ನೊಂದು ನೋಡಿ, ತುಂಬಾ ರಿಸರ್ವ್ ಕ್ಯಾರೆಕ್ಟರ್. ಕಾಲ್ ನೋಡಿ, ಅದಕ್ಕೆ ಏನಾಗಿದೆ? ಏನಾಗಿದೆ? ಸೊಟ್ಟ ಯಾಕಾಯ್ತು? ಒಂದು ಮೇಂಟೆನೆನ್ಸ್, ಹೂಫ್ ಮೇಂಟೆನೆನ್ಸ್ ಮಾಡಿಲ್ಲ. ಇನ್ನೊಂದು ಏನಾಗತ್ತೆ ಅಂದ್ರೆ ಇದು ಸಿಗೋಕ್ ಮುಂಚೆ. ಹೌದು ಹೌದು. ಓಕೆ, ದೀಸ್ ಆರ್ ಆಲ್ ಮ್ಯಾಮ್, ನನ್ನ ಪ್ರಕಾರ ಇದಕ್ಕೆಲ್ಲ ಈಸಿಲಿ 18-20 ಇಯರ್ಸ್ ಆಗ್ಬಿಟ್ಟಿದೆ ಮ್ಯಾಮ್. ಇವೆಲ್ಲ ಓಲ್ಡರ್ ದೆನ್ ಪ್ರಾಣಿ. ಸೊ ನಮ್ಮ ಹತ್ರ ಬಂದಾಗ್ಲೇನೆ ವಯಸ್ಸಾಗಿ ನಾವು 10 ಇಯರ್ಸ್ ಇಂದ ಇಟ್ಕೊಂಡಿದೀವಿ, 10-11 ಇಯರ್ಸ್ ಇಂದ ಇಟ್ಕೊಂಡಿದೀವಿ. ಬನ್ನಿ ಮಾಯನ್ ನೋಡೋಣ, ಕಾಯ್ತದಲ್ಲ. ಉದಯ್ ಅವರೇ, ನೀವು ಇವಾಗ ಬೆಳಗ್ಗೆಯಿಂದನೂ ಇಲ್ಲೇ ಇರ್ತೀರಾ? ಎಷ್ಟು ವರ್ಷ ಆಯ್ತು? 1.5 ವರ್ಷ. ನಿಮ್ಗೆ ಕುದುರೆ ಅಂದ್ರೆ ಇಷ್ಟನಾ? ಹೌದು, ಪರ್ಸನಲ್. ಅದಕ್ಕೆ ನೀವು ಈ ಸೆಕ್ಷನ್ಗೆ ಬಂದ್ಬಿಟ್ಟಿದ್ದೀರಾ ಆರಿಸ್ಕೊಂಡು. ಹೌದು, ಮತ್ತೆ ಕುದುರೆ ಎಲ್ಲ ಹ್ಯಾಂಡಲ್ ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಇರಬೇಕಾಗುತ್ತೆ. ಹೌದಾ? ಹೌದು. ಹೆಂಗದು? ಏನು ಫುಡ್ ಎತ್ತದೆ ನಮಗೆ ಒಂದು 20 kg ಇರುತ್ತೆ ಅನ್ಸುತ್ತೆ. ಇದು ಆನೆ ಕುದುರೆ ಎರಡೂ ಹಂಗೆ ಅಲ್ಲ? ಹಂಗಾದ್ರೆ ಜಾಸ್ತಿ ಫುಡ್ ಬೇಕು. ಜಾಸ್ತಿನೇ ಆಗುತ್ತೆ, ಆದ್ರೆ ಆನೆ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಮಾಯನ ದಿನಕ್ಕೆ ಅವಳಿಗೆ ಒಂದು 40-45 kg ಊಟ ಬೇಕು ಅಂತ ಅನ್ಸುತ್ತೆ. ಹುಲ್ಲು, ಆಮೇಲೆ ಅವಳ ನೀರು, ಅವಳ ಊಟ, ಹಿಂಡಿ, ಬೂಸ, ಚೆನ್ನ, ಅದೆಲ್ಲ ಸೇರಿ ಅದೆಲ್ಲ ತಿಂದ್ರು ಇಷ್ಟು ಫಿಟ್ ಆಗಿ ಹೆಂಗಿರುತ್ತೆ ಇದು ಅಂತ. ರನ್ನಿಂಗ್ ಮಾಡಿಸ್ಬೇಕು, ಎಕ್ಸರ್ಸೈಸ್ ಕೊಡಿಸ್ಬೇಕು, ಇದಕ್ಕೂ ಹಂಗೆಲ್ಲ ಇರುತ್ತೆ ಫಿಟ್ನೆಸ್ ಮೇಂಟೆನೆನ್ಸ್. ನಾವು ಇವಾಗ ಕೊಡ್ತಾ ಇರೋ ಡಯಟ್ ಏನಿದೆಯಲ್ಲ, ದಟ್ ಇಸ್ ಆಕ್ಚುಲಿ ಕನ್ಸಿಡರ್ ವೆರಿ ಸಿಂಪಲ್ ಡಯಟ್, ಲೋ ಮೇಂಟೆನೆನ್ಸ್ ಡಯಟ್. ಯಾಕಂದ್ರೆ ನಾವು ಇದನ್ನ ರೇಸ್ ಆಗಿರ್ಬೋದು, ಅಗೇನ್ ಬ್ರೀಡಿಂಗ್ ಆಗಿರ್ಬೋದು, ಟ್ರಫ್ಗೆ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡಲ್ಲ. ಇದಕ್ಕೆ ಎರಡು ಕಣ್ಣು ಬೇರೆ ಬೇರೆ ತರ ಇದೆಯಾ? ಇಲ್ಲ, ರೈಟ್ ಸೈಡ್ ಐ ನೀವೇನ್ ನೋಡ್ತಾ ಇದೀರಲ್ಲ, ಮಂಜಾಗಿದೆ, ಅದು ಕ್ಯಾಟ್ರಾಕ್ಟ್. ಇದು ಕರೆಕ್ಟ್ ಆಗಿದೆ, ಇದು ರೈಟ್ ಸೈಡ್ ಅಲ್ಲಿ ಮಂಜಾಗಿದೆ. ನಾನು ಅನ್ಕೊಂಡೆ ಎರಡು ಬೇರೆ ಬಟ್ ಆ ತರದ್ದು ಬರುತ್ತೆ, ಡಬಲ್ ಕಲರ್ ಕಣ್ಣು ಬರುತ್ತೆ. ತುಂಬಾ ಚೆನ್ನಾಗಿದೆ ಪಾಪ. ಅದಕ್ಕೆ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ, ನಮಗ್ ನೋಡಕ್ಕಂತೂ ಚೆನ್ನಾಗಿದೆ ಇದು. ಕೊಡಿ, ಹಿಂಗ್ ಕೈಯಲ್ಲಿ ಹಿಂಗ್ ಇಟ್ಕೊಂಡಿರ್ತೀನಿ. ಇದಕ್ಕೆ ಮಧ್ಯಕ್ಕೆ ಎಷ್ಟು ಚೆನ್ನಾಗೆ ವೈಟ್ ಕಲರ್ ಅಲ್ಲಿ ಇದು ಸರ್ಕಲ್ ಇದೆ. ಸಿ ನಮ್ಗೆ ಹೆಂಗ್ ಫಿಂಗರ್ ಅಲ್ಲಿ ಇದಿರತ್ತ ಆ ತರ ಸುಳಿ. ಕರೆಕ್ಟ್. ಕುದುರೆಗಳದು ಸೆಲೆಕ್ಷನ್ ಮಾಡುವಾಗ ಸುಳಿ ನೋಡೇ ತಗೊಳ್ಳೋದು. ಏನಕ್ಕದು? ಸಿ ಬ್ಲಡ್ ಲೈನ್. ಮುಂಚೆ ಎಲ್ಲ ಏನು ಅಂದ್ರೆ, ಇವಾಗ ನಾವಾದ್ರೆ ಒಂದು ಕಾಸ್ಟು, ಹಿಸ್ಟ್ರಿ, ರಿಲಿಜನ್ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದು ಒಂದಿದೆ, ಮಿಕ್ಸಪ್ ಆಗಲ್ಲ. ಮುಂಚೆ ಆನಿಮಲ್ಸ್ ಎಲ್ಲ ಅದಿರ್ಲಿಲ್ಲ. ಸೊ ಏನ್ ಮಾಡೋರು ಜನ, ಬ್ರೀಡರ್ಸ್, ಅದು ಸುಳಿ ನೋಡಿ ಕಂಡುಹಿಡಿಯೋರು, ಇದು ಅಲ್ಲಿಂದ ಬಂದಿರ್ಬೋದು ಬ್ಲಡ್ ಲೈನ್, ಇಂಟರ್ ಬ್ರೀಡಿಂಗ್ ಮಾಡದೇ ಇರ್ಬೇಕು. ಇದ್ರಲ್ಲೂ 15 ಸುಳಿ ಇದ್ರೇನೆ ಬೇರೆ ತರ. ಇದು ನೋಡಿ, ಮುಂದೆ ಒಂದ್ ಸುಳಿ ಬರುತ್ತೆ, ಈ ಕಡೆ ಒಂದ್ ಸುಳಿ ಬರುತ್ತೆ, ಕೆಳಗೊಂದ್ ಸುಳಿ ಬರುತ್ತೆ, ಹಿಂದೆ ದೇ ಆರ್ ಮೋರ್ ದೆನ್ 15 ಸುಳಿ ಇರುತ್ತೆ ಅದಕ್ಕೆ. ಸೊ ಇದನ್ನ ನೋಡ್ತಾರೆ, ಹಸುಗೂ ನೋಡ್ತಾರೆ. ಹೌದು ಹೌದು ಹೌದು. ಮುಂಚೆ ಎಲ್ಲ ಏನು ರಿಟರ್ನ್ ರೆಕಾರ್ಡ್ಸ್ ಇರಲಿಲ್ಲ. ಇವಾಗಾದ್ರೆ ಚಿಪ್ ಹಾಕ್ತಾರೆ, ಪಾಸ್ಪೋರ್ಟ್ ಹಾಕ್ತಾರೆ, ಇದ್ರದ್ದು ಗ್ರೇಟ್ ಗ್ರ್ಯಾಂಡ್ ಫಾದರ್ ಯಾರು, ಇದ್ರ ಜನರೇಷನ್ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಹಸುಗಳಿಗೆ, ನಮ್ಮ ಹಳೆ ತಳಿಗಳಿಗೆಲ್ಲ ಇವು ವಿಲೇಜಸ್ ನ ಕರ್ಕೊಂಬಂದು ಅದ್ರಲ್ಲಿ ಎಕ್ಸ್ಪರ್ಟ್ಸ್ ಇರೋರು, ಅವ್ರು ನೋಡಿ ಹೇಳ್ತಾರೋ ಇದು ಅಲ್ಲಿಂದ ಬಂದಿದ್ದು, ಇದು ಅಲ್ಲಿಂದ ಬಂದಿದ್ದು. ಸೂಪರ್. ಸೊ ಇದಿಷ್ಟು ಕುದುರೆ ಸೆಕ್ಷನ್ ಆಯ್ತು. ಹೌದು, ಬನ್ನಿ ನೆಕ್ಸ್ಟ್ ನಮ್ಮ ಇನ್ಸ್ಪೆಕ್ಟರ್ ನಮ್ಮನ್ನ ಯಾಕೋ ಮುಂದಕ್ಕೆ ಹೋಗ್ತಿಲ್ಲ. ಇನ್ಸ್ಪೆಕ್ಟರ್ ಕ್ಯಾರೆಟ್ ತಿಂತದ ಅದಕ್ಕೆ. ಸರ್ ಬನ್ನಿ ಸರ್. ಓ, ಇದು ನನ್ನ ಫೇವ್ರೇಟ್. ಗೊತ್ತಾಗಿದೆ ಯಾವ ಪ್ರಾಣಿ? ಆಮೆ. ಓಕೆ, ಆಮೆಗಳು ತುಂಬಾ ವಿಧ ಇದೆ. ಕೆರೆ ಆಮೆ, ನೀರಾಮೆ, ಕಡಲ ಆಮೆ. ತುಂಬಾ ಜನ ಕೇಳಿರ್ತಾರೆ ಟರ್ಟಲ್ ಮತ್ತೆ ಟಾರ್ಟಾಯ್ಸ್ ಅಂತ. ಟರ್ಟಲ್ ಅಂತ ಹೇಳಿದ್ರೆ ಅದು ಕಡಲಲ್ಲಿ ತುಂಬಾ ಇರುತ್ತೆ, ಓಷನ್ಸ್ ಅಲ್ಲಿ. ಅದಕ್ಕೆ ಫ್ಲಿಪ್ಪರ್ಸ್ ತರ ಇರುತ್ತೆ, ತುಂಬಾ ರೇರ್ ಆಗಿ ಭೂಮಿಗೆ ಬರುತ್ತೆ, ಮೊಟ್ಟೆ ಇಡೋದಕ್ಕೆ ಮಾತ್ರ. ಮೊಟ್ಟೆ ಇಟ್ಬಿಟ್ಟು ಮತ್ತೆ ನೀರೊಳಗಡೆ ಹೋಗ್ಬಿಡುತ್ತೆ. ಟಾರ್ಟಾಯ್ಸ್ ಅಂತ ಕೇಳಿದಿರಲ್ವಾ?
ಅದು ನೆಲದಾಮೆ, ಅದಕ್ಕೆ ಡೂಮ್ ಶೆಲ್ ಇರುತ್ತೆ ಮತ್ತೆ ಆನೆ ಕಾಲ್ ಹಿಂಗೆ ಹೌದು ಸ್ಟಾಂಪಿಂಗ್ ನೆಕ್ಸ್ ಅಥವಾ ಎಲಿಫೆಂಟಲ್ ನೆಕ್ಸ್ ಅಂತ ಕರೀತಾರೆ. ಅದಕ್ಕೆಲ್ಲ ಈಜುಡಕ್ಕೆ ಬರೋದಿಲ್ಲ. ನೀವು ಟಾರ್ಟಾಯ್ಸ್ ತೊಗೊಂಡು ನೀರಲ್ಲಿ ಬಿಟ್ಬಿಟ್ಟು ಮುಳುಗಿ ಸತ್ತೋಗ್ಬಿಡುತ್ತೆ. ಹೌದಾ? ಹೌದು. ಇದು ಟೆರಾಪಿನ್ ಅಂತ ಈ ಪಾಂಡ್ಗಳಲ್ಲಿ ಆ ಥರ ಅಲ್ಲಿ ತುಂಬಾ ಕಂಡು ಬರುತ್ತೆ. ಇದು ನೀರಲ್ಲಿರೋಕ್ಕೂ ತುಂಬಾ ಇಷ್ಟಪಡುತ್ತೆ, ನೆಲದಲ್ಲೂ ಆರಾಮ ಅಡ್ಡಾಡುತ್ತೆ. ಇದ್ರಲ್ಲಿ ಹಿಂಗೆಲ್ಲ ಇದೆಯಾ? ನಾನು ಇದು ಉಭಯವಾಸಿ, ಇದು ಇಲ್ಲೂ ಇರುತ್ತೆ ಅಲ್ಲೂ ಇರುತ್ತೆ ಅನ್ಕೊಂಡಿದ್ದೆ. ಇದ್ರಲ್ಲಿರೋ ವೆರೈಟೀಸ್ ಈ ತರ ಎಲ್ಲ ಇದೆಯಾ? ತೊಂದರೆಗಳಾಗಿದೆ ಅಂದ್ರೆ ಮ್ಯಾಮ್ 2 ಮೇಜರ್ ತೊಂದರೆ ಹೇಳ್ತೀನಿ. ಒಂದು ನಮ್ಮ ಕಾಡಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂ ಅಲ್ಲಿ, ಆ ಕಲ್ಯಾಣಿ ಹೋಗಿ ನೋಡಿ, 200 ಯಾರೋ ಹೇಳ್ಬಿಟ್ಟಿದ್ದಾರೆ ಆಮೆ ತಗೊಂಡೋಗಿ ಕಲ್ಯಾಣಿಗೆ ಬಿಟ್ರೆ ಒಳ್ಳೇದಾಗತ್ತೆ ಅಂತ ಹರಕೆ ಹೊರ್ಸ್ಕೊಂಡ್ಬಿಡ್ತಾರೆ. ಊರಲ್ಲಿರೋ ರೈತರ ಹತ್ರ ಎಲ್ಲ ಕಾಸು ಕೊಟ್ಬಿಟ್ಟು ಆಮೆ ತಗೊಂಬರೋದು, ಅಲ್ಲಿ ತಗೊಂಬಂದ್ ಬಿಸಾಕೋದು. ನಾವ್ ಅದನ್ನ ಕ್ಲೀನ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಭೂಮಿ ಮೇಲೆ ಇವ್ನ ಏನ್ ಹೇಳಿದ್ನಲ್ಲ ಟಾರ್ಟೈಸ್ ಅನ್ನೋದು ಓಡಾಡತ್ತಲ್ಲ, ಅದನ್ನ ತೆಗ್ದು ನೀರ್ಗೆ ಹಾಕ್ಬಿಟ್ಟಿದ್ದಾರೆ. ನಾವ್ ಅದನ್ನ ಕ್ಲೀನ್ ಅಪ್ ಮಾಡಿದಾಗ ಬರೀ ಸತ್ತಾಗಿರೋ ಸ್ಕಲ್ ಸಿಕ್ತು. ಅದು ಇಂಡಿಯನ್ ಸ್ಟಾರ್ ಟಾರ್ಟೈಸ್ ಅಂತ, ಶೆಡ್ಯೂಲ್ 1 ಅನಿಮಲ್. ಸಿಕ್ಕಾಪಟ್ಟೆ ಕಷ್ಟ ಅದ್ ಬರೋದೆ. ನಕ್ಷತ್ರ ಆಮೆ ಅಂತ ಹೇಳ್ತಾರೆ. ಅದನ್ನ ತಗೊಂಡೋಗಿ ನೀರಿಗೆ ಬಿಟ್ಬಿಟ್ಟಿದ್ದಾರೆ. ಇದ್ರಲ್ಲೇ ಇನ್ನೊಂದ್ ವಿಷಯ ಏನಾಯ್ತು ಅಂದ್ರೆ, ಯಡಿಯೂರ್ ಕೆರೆ ನಾವು ಕ್ಲೀನ್ ಅಪ್ ಮಾಡಿದ್ವಿ. ಯಡಿಯೂರ್ ಕೆರೆ ಕ್ಲೀನ್ ಅಪ್ ಮಾಡಿದಾಗ 200-300 ಆಮೆ ಈ ತರ ಸಿಕ್ತು. ಇದು ನಮ್ ಭಾರತದಲ್ಲ. ಯಾವ್ದಾ? ಇದು ಸೌತ್ ಅಮೆರಿಕಾ ಇಂದ ಬರೋದು. ಕಾಯಿನ್ ಟರ್ಟಲ್ಸ್ ಅಂತ ಕರೀತಾರೆ. ನೀವು ಅಕ್ವೇರಿಯಂ ಅಂಗಡಿಗೆ ಹೋದ್ರೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಇಟ್ಟಿಟ್ಟ ಆಮೆ ಇರುತ್ತೆ. ಥೈಲ್ಯಾಂಡ್ ಅಲ್ಲಿ ಇದನ್ನ ಒಂದ್ ಕೀಚೈನ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಆ ಕೀಚೈನ್ ಸೀಲ್ ಆಗ್ಬಿಟ್ಟಿರುತ್ತೆ. 20 ದಿವಸ ಅದು ಆಮೆ ಅಲ್ಲೇ ಸತ್ತೋಗತ್ತೆ, ಡಸ್ಟ್ಬಿನ್ ಹಾಕ್ಬಿಡೋದು ಆಟ. ಸೊ ಆ ಥರದ್ದು ನಾವು ಯಡಿಯೂರ್ ಲೇಕಲ್ಲಿ ಕ್ಲೀನ್ ಅಪ್ ಮಾಡಿದಾಗ 200-250 ಆಮೆ ಸಿಕ್ತು. ಇಷ್ಟಿಷ್ಟು ದೊಡ್ಡ ಆಮೆ ಯಾರು ಮನೇಲಿ ಸಾಕೊಂತಾರೆ? ದೊಡ್ಡ ಜಾಗ ಬೇಕು, ಅಕ್ವೇರಿಯಂ ಬೇಕು, ಏನು ಮಾಡೋಕ್ಕ. ನನಗೆ ಎಷ್ಟಾಗುತ್ತೋ ಅಷ್ಟು ರೆಸ್ಕ್ಯೂ ಮಾಡಿ, ಈ ಮಿಕ್ಕಿದಷ್ಟು ಯೂಥನೈಸ್ ಮಾಡಬೇಕಾಗಿತ್ತು, ಅಂದರೆ ಕಿಲ್ ಮಾಡಬೇಕಾಗಿತ್ತು. ಏನ್ ಮಾಡಲ್ಲ ಇಲ್ಲಿ ಮುಟ್ಟ ಅಲ್ಲ, ಅದು ಮುಟ್ಟಿದ್ರೆ ಅಲ್ಲಿ ಮುಂದೆ ಅದಕ್ಕೆ ಹಲ್ಲಿರೋದಿಲ್ಲ, ಆದ್ರೆ ಸ್ಟ್ರಾಂಗ್ ಬೀಕ್ ಇರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲೇ ಮುಟ್ಬೇಕು, ಮುಖದ ಕೈ ತಗೊಂಡು ಹೋಗೋದು ಅಷ್ಟು. ಯಾವ್ದೇ ಅನಿಮಲ್ಸ್ ಆದ್ರೂ ಮುಖದ ಹತ್ರ ಮುಟ್ಬಾರ್ದು. ಅದಕ್ಕೆ ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತಾ ಎಷ್ಟು ಗಟ್ಟಿಗಿದೆ ಅಲ್ವಾ? ಅದು ಗಟ್ಟಿ ಇರುತ್ತೆ, ಅದು ಎಲ್ಲ ಗೊತ್ತಾಗುತ್ತೆ. ನೋಡಬಹುದು ಇಲ್ಲಿ ಬ್ಯಾಕ್ ಬೋನ್ ಇರುತ್ತೆ, ನರ್ವ್ ಎಂಡಿಂಗ್ಸ್ ಇರುತ್ತೆ, ಎಲ್ಲ ಗೊತ್ತಾಗುತ್ತೆ. ಈ ತರ ಎಲ್ಲ ಮಾಡಿದ್ರೆ ಟಿಕ್ಲಿಸ್ ಕಚ್ಚಗುಳಿ ಕೊಟ್ಟಂಗಿರುತ್ತೆ, ರಿಯಾಕ್ಟ್ ಮಾಡೋದು. ಇದು ಬರೀ ಚಿಪ್ ತರ ಇರುತ್ತೆ ಅಷ್ಟೇ ಅನ್ಕೊಂಡಿದ್ದೆ. ಅಂಡ್ ಎಷ್ಟೊಂದ್ ಜನ ಅಂತಾರೆ ಅದ್ರ ಮೇಲೆ ಗಾಡಿ ಹೋದ್ರು ಏನಾಗಲ್ಲ. ಹೌದಾ ಪಾಪ, ಹಂಗೆಲ್ಲ ಸುಳ್ಳಲ್ಲ. ಇಲ್ಲಿಂದ ಬಿತ್ತು ಅಂದ್ರೂ ತೆಂಗಿನ ಚಿಪ್ ತರ ಹೊಡೆದೋಗುತ್ತೆ. ಅಂಡ್ ಇದು ಬ್ಯಾಕ್ ಬೋನ್, ಎಕ್ಸ್ಟರ್ನಲ್ ಬ್ಯಾಕ್ ಬೋನ್. ಅದ್ರಲ್ಲೂ ಬ್ಲಡ್ ವೆಸಲ್ಸ್ ಇದೆ, ಅದ್ರಲ್ಲೂ ವೇನ್ಸ್ ಇದೆ, ಅದ್ರಲ್ಲೂ ನರ್ವ್ಸ್ ಇದೆ. ನಮ್ಗೆ ಹೆಂಗ್ ಬೆನ್ನು ಮುಟ್ಟಿ ಫೀಲ್ ಆಗುತ್ತೋ ಅದೇ ತರ ಫೀಲ್ ಆಗುತ್ತೆ ಅದಕ್ಕೆ. ನಾಯಿಗಳು ಹಿಡಿತೀವಿ ಅಂತಾರೆ. ಅಪಾರ್ಟ್ಮೆಂಟು ಈಗ ಎಲೆಕ್ಷನ್ ಬರ್ತಾ ಇದ್ಯಾ, ಅಯ್ಯೋ ನಮಗ್ ಫೋನ್ಗಳು ಶುರು ಆಗುತ್ತೆ. ಎಲೆಕ್ಷನ್ ಬಂತು ಅಂದ್ರೆ ಜೇನ್ ಹಿಡೀರಿ, ಕೋತಿ ಹಿಡೀರಿ, ನಾಯಿ ಹಿಡೀರಿ, ಮೂರೇ. ಏನಕ್ಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ 3 ಹೊತ್ತು ಊಟ ಇದೆ, ಎಲ್ಲ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸು. ಅವ್ರಿಗೇನು ಅದ್ರದ್ದು ಬೇರೆದೇನು ತೊಂದ್ರೆ, ನಮ್ಗೆ ನೀರು ಕೊಡಿ, ಎಲೆಕ್ಟ್ರಿಕ್ ಅದು ಬೇಡ. ನಾಯಿ ಏನಕ್ಕಿದೆ, ಇದೇನು ಏನದು ಜೇನ್ ಏನಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂತಿದೆ. ಜೇನು ದಾಳಿ ಆದ್ರೆ, ನಾಯಿಗಳ ದಾಳಿ ಮಾಡಿದ್ರೆ, ಮಂಗಗಳ ದಾಳಿ ಮಾಡಿದ್ರೆ ಹೆಂಗೆ ನಾವು ಸರ್ವೈವ್ ಆಗಬೇಕು? ಮ್ಯಾಮ್ ಫಸ್ಟು ಡಾಗ್ಸ್ದು ಹ್ಯೂಮನ್ಸ್ ಇಂದಾನೇ ಎರರ್ ಆಗ್ತಾ ಇರೋದು. ನಾವು ಅಲ್ಲಿ ಇಲ್ಲಿ ತೆಗಿತೀವಿ, ನಮ್ಮ ಏರಿಯಾದಿಂದ ತೆಗೆದು ನಿಮ್ಮ ಏರಿಯಾಗೆ ಬಿಡ್ತೀವಿ, ನಿಮ್ಮ ಏರಿಯಾದಿಂದ ತೆಗೆದು ಅಲ್ಲೆಲ್ಲೋ ಹೋಗುತ್ತೆ. ಆ ಕನ್ಫ್ಯೂಷನ್ ಅಲ್ಲೇ ನಾಯಿಗಳು ಅಗ್ರೆಸಿವ್ ಆಗೋದು. ಯಾವಾಗ ಒಂದು ಪ್ರಾಣಿಗೆ 2 ಹೊತ್ತು ಊಟ ಸಿಕ್ಬಿಟ್ರೆ ಮಲ್ಕೊಂಡ್ಬಿಡುತ್ತೆ. ನಾಯಿಗಳು ನೋಡಿ ನೆಮ್ಮದಿಯಾಗಿರುತ್ತೆ. ರೋಡಲ್ಲಿ ಯಾವಾಗ ಊಟ ಇಲ್ವೋ ಅವಾಗ್ಲೇ ಓಡಾಡೋದು. ಫಸ್ಟು ಕೋತಿದೇನಾಗ್ತದೆ, ಎಷ್ಟೊಂದು ಕಡೆ ಅಪಾರ್ಟ್ಮೆಂಟ್ಸ್ ನಾನು ಹೋಗ್ತೀನಿ, ಕೋತಿ ಕಿರಿಕು. ಬೆಳಗ್ಗೆ ಹೋಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಡಸ್ಟ್ಬಿನ್ಗಳು ಹೊರಗಿಡ್ತಾರೆ. ಫ್ರೀ ಫುಡ್ ಬಫೆ ಸಿಸ್ಟಮ್ ಕೋತಿಗಳಿಗೆ. ಡಸ್ಟ್ಬಿನ್ ತೆಗಿ, ಇವತ್ತೇನು ತಿನ್ನಲಿ. ನಾನು ಸುಮ್ಮನೆ 2-3 ಅಪಾರ್ಟ್ಮೆಂಟ್ಗೆ ಅದೇ ಹೇಳಿರೋದು, ನಿಮ್ದು ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದನ್ನು ಒಳಗಿಟ್ಕೊಳ್ಳಿ 2 ಮಂತ್ಸು. ಯಾರು ಬಂದು ನಾಕ್ ಮಾಡಿದಾಗ ಡಸ್ಟ್ಬಿನ್ ಕೊಡಿ, ಇಲ್ಲ ಪ್ಯಾಕ್ ಮಾಡಿ ಇಟ್ಬಿಡಿ. ಆರ್ ಯು ಬೈ ಕ್ಲೋಸ್ ಲಿಡ್. ನೀವು ಆಫೀಸ್ಗೆ ಹೋಗ್ಬೇಕಾ, ಕ್ಲೋಸ್ ಲಿಡ್ ಇಟ್ಕೊಂಡಿರಿ. ಯಾವಾಗ ಫುಡ್ 3D ಫಾರ್ಮುಲಾ, ಡಿನೈ ಎಂಟ್ರಿ, ಡಿನೈ ಫುಡ್, ಡಿನೈ ಶೆಲ್ಟರ್. ಒಬ್ಬ ಲಿವಿಂಗ್ ಬೀಯಿಂಗ್ ಇದು 3 ಬೇಕಾಗಿರೋದು: ಮನೆ, ಊಟ, ಎಂಟ್ರಿ ಪಾಯಿಂಟ್. ನಾನು ಅಡ್ರೆಸ್ ಕೊಟ್ಟಿದ್ದಕ್ಕೆ ನೀವು ಬಂದ್ರಿ, ಇಲ್ಲಿ ಫ್ರೂಟ್ ಬೌಲ್ ಎಲ್ಲ ಕೊಟ್ರೆ ನೀವು ತಿಂದ್ರಿ. ಈ 3 ಹೆಂಗೆ ಮಂಕಿಗೆ ಅವಾಯ್ಡ್ ಮಾಡೋದು, ಸ್ನೇಕ್ಸ್ ಅವಾಯ್ಡ್ ಮಾಡೋದು, ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಅಪಾರ್ಟ್ಮೆಂಟಲ್ಲಿ ಮಂಕಿ ಆದರೆ ಫ್ರೂಟ್ ಟ್ರೀಸ್ ಆಗಿರ್ಬೋದು, ಅದನ್ನು ಟ್ರಿಮ್ ಆಗಿರ್ಬೋದು, ಡಸ್ಟ್ಬಿನ್ಸ್ ಆಗಿರ್ಬೋದು, ಅದನ್ನು ಟ್ರಿಮ್ ಆಗಿರ್ಬೋದು. ಅವ್ರದ್ದು ಏನದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಗ್ರಿಲ್ ಹಾಕಿ, ಮೆಶ್ ಹಾಕಿ ಅದೊಂದು ಮಾಡ್ತೀವಿ. ಸ್ನೇಕ್ಸಿಗಾದರೆ ಇಲಿ ಬಿಲ್ಲಲ್ಲೆಲ್ಲ ಕವರ್ ಮಾಡಬೇಕು. ಓವರ್ ಹೆಡಿಂಗ್ ಬ್ರಾಂಚಸ್ ಏನೇನು ಬ್ಯಾಲ್ಕನಿಗೆ ಟಚ್ ಆಗ್ತದೆಯೋ ಹಾವು ಅಲ್ಲಿಂದಾನೆ ಹಂಗನ್ಬಿಟ್ಟು ಮರ ಕಟ್ ಮಾಡೋದು ಬೇಡ, ಟ್ರಿಮ್ ಮಾಡಿ. ಸೊ ಈ ಥರದ್ದು ಸುಮಾರು ಫಾರ್ಮುಲಾಸ್ ಇದೆ. ಆ್ಯಂಡ್ ಇದೇನು ನ್ಯೂ ಅಲ್ಲ ಮ್ಯಾಮ್, ಎಲ್ಲ ಅಪಾರ್ಟ್ಮೆಂಟ್ಗೂ BBMP ಇಂದಾನೇ ಲೆಟ್ರ್ ಹೋಗಿದೆ.
ಅವರಿಂದಾನೇ ಲೇಟರ್ ಜೇನ್ ಬಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡೋರು, ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಅಂತ ಯಾರನ್ನೋ ಕರ್ಸ್ಬಿಟ್ಟು ಸ್ಪ್ರೇ ಹೊಡೆದ್ರೆ ಸಾವಿರಾರು ಜೇನ್ ಸತ್ತೋಗೋದು. ಅಯ್ಯೋ, ನಾವು ನೋಡಿ ಅದನ್ನ ಬ್ಯಾನ್ ಮಾಡಿದ್ವಿ. ಆವಾಗ ಹಿಂಗೆಲ್ಲ ಮಾಡೋಂಗಿಲ್ಲ, ಸಾಯಿಸೋಂಗಿಲ್ಲ. ಆಯ್ತು ಸೊಲ್ಯೂಷನ್ ಕೊಡು ಅಂದ್ರು, ನಮಗೂ ಗೊತ್ತಿಲ್ಲ. ಹುಡ್ಕಾಡಿದ್ವಿ, ಫೈನಲಿ ಜೇನ್ ಕುರುಬ್ರ ನಾಪಕ ಬಂತು. ಎಮ್ಮೆ ಮಿಲ್ಸ್ಗೆ ಹೋಗ್ಬಿಟ್ಟು ಜೇನ್ ಕುರುಬ್ರ ಒಂದು ಫ್ಯಾಮಿಲಿನ ಕರ್ಕೊಂಬಂದೆ. ಹಿಂಗಿದೆ ಏನ್ ಮಾಡೋದು, ನೀವು ಜೇನ್ನ ಸಾಯಿಸ್ತೀರಾ, ತಲೆ ಕೆಟ್ಟಿದ್ಯಾ ಅಂದ ಅವನು. ಅವ್ನು ನೀಟಾಗಿ ಅಪಾರ್ಟ್ಮೆಂಟ್ ಹತ್ತಾನೆ, ಜೇನೆಲ್ಲ ಹೊಡಿತಾನೆ, ಅಲ್ಲೇ 8 ಲೀಟರ್ ಫ್ರೆಶ್ ಹನಿ ತಗೊಂಬರ್ತಾನೆ. 300 ರೂಪಾಯಿ ಲೀಟರ್ ಅಂದ. 300 ಅಲ್ಲ, 1000 ರೂಪಾಯಿಗೆ ಮಾರು ಅಂದೆ. ದಟ್ ಇಸ್ ಪ್ಯೂರ್. 8,000 ರೂಪಾಯಿ. ಅವ್ನು ಇವಾಗ ಕೆಲಸ ಬಿಟ್ಬಿಟ್ಟು ಇವಾಗ ನಾನೇ ಒಂದು ಆಟೋ ಕೊಡಿಸಿ ಒಂದು ID ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ. ಎಲ್ಲೇ ಏನಾರ ಜೇನ್ ಇತ್ತು ಅಂದ್ರೆ ಇವ್ನು ಹೋಗ್ತಾನೆ, ಫಸ್ಟ್ ನೋಡ್ತಾರೆ. ಅವ್ರಿಗೆ ಸೇಫ್ಟಿನೂ ಇರಲಿಲ್ಲ, ಮುಂಚೆ ಹಂಗಂಗೆ ಹತ್ಕೊಂಡು. ಇವಾಗ ನಮಗೆ ಭಯ ಆಗಿ ಅವ್ರಿಗೆ ಹಾರ್ನೆಸ್ಸು, ದಾರ ಎಲ್ಲ. ಬಟ್ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅವ್ರು ಕೇಳಲ್ಲ. ಅವ್ನು ದೇವ್ರ ಥರ ನೋಡ್ತಾನೆ. ಅವ್ನು ಬಂದು ಇಲ್ಲ ಇವತ್ತು ಮುಟ್ಟಲ್ಲ, ಇನ್ನು 15 ದಿವಸ ಆದ್ಮೇಲೆ ಮುಟ್ತೀನಿ ಅಂದ್ರೆ ಅವ್ರು ನೋಡಿದ ತಕ್ಷಣ ಹೇಳ್ತಾನೆ ಅದ್ರಲ್ಲಿ ಜೇನ್ ಇದೆಯಾ ಇಲ್ವಾ. ಇಲ್ಲ ಸುಮ್ಮನೆ ಬೇರಿಂದ ಅವ್ನು ಬಂದು ಹೇಳ್ತಾನೆ, ಸಾರ್ ಇದಕ್ಕೇನಿಲ್ಲ, 2 ದಿವಸದಲ್ಲಿ ಓಡೋಗ್ಬಿಡತ್ತೆ, ಇದರಲ್ಲಿ ರಾಣಿನೇ ಇಲ್ಲ ಅಂತಾನೆ. ಇಲ್ಲಿಂದ ಹೆಂಗೂ ಹೇಳಿ ನೀನು, ರಾಣಿನೇ ಇಲ್ಲ, ಅದು ಅಬ್ಬೆಪಾರಿ ಜೇನ್ ತಪ್ಪಿಸ್ಕೊಂಡ್ಬಂದ್ಬಿಟ್ಟಿದ, ಆಟೋ ತೊಗೊಂಡೋಗ್ಬಿಡ್ತಾನೆ. ಅಯ್ಯಯ್ಯೋ. ಸೊ ಇವ್ರ ಜೊತೆ ಎಲ್ಲ ನಾವು ಕಲ್ತು ಬರೀ ಇಂಗ್ಲೀಷ್ ಮಾತಾಡ್ತಾ ಇರೋದು. ನಮ್ಮ ಹತ್ರ ಈ ಥರ ರಿಸೋರ್ಸಸ್ ಇದ್ದಾರೆ. ಗೌರ್ಮೆಂಟ್ ನಾನು ಬೇಡ್ಕೊಂಬಿಟ್ಟಿದ್ದೀನಿ ಅವ್ರನ್ನ, ಸರ್ ಈ ಜೇನ್ ಕುರ್ಬಾರ್ನ ಕರೆಸಿ ನಿಮ್ಮ ಪೆಸ್ಟ್ ಕಂಟ್ರೋಲ್ ಕಂಪ್ನಿಯವ್ರನ್ನ ಕಿತ್ತು ಬಿಸಾಕಿ ಇವ್ರಿಗೆ ಒಂದು ಲೈಸೆನ್ಸ್ ಮಾಡೋ ಆಟೋ ಕೊಡಿ. ಎಂತ ಹಾಗಾದ್ರೆ ನಿಮ್ಗೂ ಯಾರಿಗಾದ್ರೂ ಜೇನಿಂದು ಹೆಲ್ಪ್ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಬೇಕಾದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಂಡ್ ಎಲ್ಲೇ ಜೇನ್ ಇದ್ರು ಅದು ತೊಂದರೆ ಕೊಡಲ್ಲ, ದಯವಿಟ್ಟು ವರಿ ಮಾಡಬೇಡಿ. ಇನ್ನೊಂದು ಹೇಳ್ತೀನಿ, ನಾವು ದಿಸಕ್ಕೆ 3 ಹೊತ್ತು ತಿಂತೀವಿ, 1 ಹೊತ್ತು ಮಾತ್ರ ರೈತ ತಗೊಂಬರೋದು, ಇನ್ನ 2 ಹೊತ್ತು ಜೇನ್ ತಗೊಂಬರೋದು. ಹೌದಾ? ಒಂದು ಗಿಡನ ನೀವು ಮನೆ ಒಳಗೆ ಸಾಕಿ, ಗ್ಲಾಸ್ ಬಾಕ್ಸ್ ಹಾಕಿ, ಅದು 5 ನಿಂಬೆಹಣ್ಣು ಬಿಡುತ್ತೆ. ಅದೇ ನೀವು ಹೊರಗಿಡಿ 20 ನಿಂಬೆಹಣ್ಣು ಬಿಡುತ್ತೆ. ಯಾಕಂದ್ರೆ ಪಾಲಿನೇಟರ್ಸ್ ಮಾಡೋದು ಬೀಜ. ರೈತ ಏನೇ ಇದ್ರು ನೀರು ಹಾಕಿ ಗಿಡ ಬೆಳೆಸ್ಬೋದು, ಅಲ್ಲಿ ಪಾಲಿನೇಷನ್ ಮಾಡೋ ತರಕಾರಿ ಇನ್ಕ್ರೀಸ್ ಮಾಡೋದು ಬೀಜ. ಸೊ ನಮ್ಗೆ 2 ಮೀಲ್ಸ್ ಬರೋದು ಬೀಜಿಂದ. ಒಂದು. ಸೆಕೆಂಡು, ಜೇನ್ ಯಾವುದೇ ಹೈಟಲ್ಲಿತ್ತು, ಮಕ್ಕಳು ಹೋಗ್ತಾ ಇದಾರೆ, ಅದಕ್ಕೆ ತೊಂದರೆ ಕೊಟ್ಟು ಬಾಳು ಗೀಲ್ ಏನಾದ್ರು ಬಿದ್ದರೆ ಮಾತ್ರ ಅದು ಬಂದು ಕಚ್ಚೋದು. ಇಲ್ಲ ಅಂದರೆ ನೋ ವೇ. ನಾವೆಲ್ಲ ಜೇನ್ ಸಾಕಿರೋರು, ಹಂಗಂಗೆ ಮುಟ್ಟಿರೋರು, ಹಂಗಂಗೆ ರೇಸ್ ಮಾಡಿರೋರು. 3ನೇದು, ನಿಮ್ಮ ಜೀವನ ಪೂರ್ತಿ ಎಲ್ಲೇ ಹೋದ್ರು ಫ್ರೆಶ್ ಹನಿ ಅಂತೂ ನಿಮ್ಮ ಕಣ್ಣು ಮುಂದೆ ಕಿತ್ಕೊಟ್ರೇನೆ ಫ್ರೆಶ್ ಹನಿ. ಅದು ನಾನೇ ಹೇಳ್ಕೊಟ್ಬಿಡ್ತೀನಿ ಹೆಂಗ್ ಮಾಡೋದು. ಯೂಟ್ಯೂಬಲ್ಲೇ ಇದೆ ಹೌ ಟು ಮೇಕ್ ಹನಿ ಅಂತ. ಯಾಕಂದ್ರೆ ಸೊ ನಿಮ್ಗೆ ಆ ಥರದ್ದು. ಇನ್ನೊಂದು, ಜೇನ್ ಬಂದ್ರೆ ಲಕ್ಷ್ಮಿ ಬಂತು ಅಂತಾರೆ. ಆ್ಯಂಡ್ ಇನ್ನೊಂದು, ಜೇನ್ ಇತ್ತು ಅಂದರೆ ಸರೌಂಡಿಂಗ್ ಏರಿಯಾಲಿ ಒಳ್ಳೆ ವೆಜಿಟೇಷನ್ ಇದೆ, ಒಳ್ಳೆ ಕ್ರಾಪ್ ಇದೆ. ಸೊ ಒಳ್ಳೆ ಹೈಟಲ್ಲಿ ಇತ್ತು, ಏನೂ ತೊಂದರೆ ಇಲ್ಲ ಅಂದರೆ ಪ್ಲೀಸ್ ಡೋಂಟ್ ವರಿ. ಸ್ಕೂಲು, ದಿನ ಓಡಾಡೋ ಕಾರಿಡಾರ್ಸು ಆ ಥರದ್ದು ಇತ್ತು ಅಂದರೆ 100% ಫೋನ್ ಮಾಡಿ. ಕೋತಿನೂ ಅಷ್ಟೇ, ಎಲ್ಲೋ ಒಂದು ಗ್ಯಾಂಗ್ ಕೋತೀಸ್ ಆರ್ ನೋ ಮ್ಯಾಡ್, ಒಂದೇ ಕಡೆ ಇರಲ್ಲ. ಊಟ ಸಿಕ್ಕಿದ್ರೆ ಮಾತ್ರ ಅಲ್ಲಿರೋದು. ಸೊ ಫಸ್ಟ್ ಬಂದಿದ ತಕ್ಷಣ ಫೋನ್ 10 ಜನ ಫೋನ್ ಮಾಡ್ಬಿಡ್ತಾರೆ, ಬಂದು ಹಿಡ್ಕೊಂಡೋಗಿ. ನಾವಲ್ಲೆಲ್ಲೋ ಬಂದು 7ನೇ ಫ್ಲೋರಲ್ಲಿ ಕೋತಿ ಹಿಡಿಯೋಕೆ ಆಗಲ್ಲ. ಅದೆಲ್ಲ ಒಂದು ಕಡೆಗೆ ಬರಬೇಕು, ಅದಕ್ಕೆ ರೂಢಿ ಮಾಡಿಸ್ಬೇಕು, ಪರ್ಮಿಷನ್ ಹಾಕೋಬೇಕು, ಕೇಜ್ ಇಡಬೇಕು. ಕೇಜಲ್ಲಿ ಇಡೀ ಬ್ಯಾಚ್ ಇಡಬೇಕು. ಇಲ್ಲಾಂದರೆ 4 ಕೋತಿ ಇಲ್ಲಿ ಮಾಡಿಬಿಡ್ತೀವಿ, 4 ಕೋತಿ ಅಲ್ಲೆಲ್ಲೋ ಹೋದರೆ ಇಡೀ ಫ್ಯಾಮ್ಲಿನೇ ಬ್ರೇಕ್ ಮಾಡಿರ್ತೀವಿ. ಸೊ ಇದನ್ನು ನಾವು ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡಿ ಒಂದು ಮನಸ್ಸಲ್ಲಿ ಒಂದು ಕೋ ಎಕ್ಸಿಸ್ಟೆನ್ಸ್ ಆಯ್ತು, ಅದು ಬದುಕೊಳ್ಳಿ ಅಂತ ಒಂದ್ಸತಿ ಅಂದ್ಬಿಟ್ರೆ ನಮ್ದು 80% ಆಫ್ ದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೋಡಿದ್ರಾ? ಸೊ ಈಗ ಇಲ್ಲೊಂದು ಸ್ಪೆಷಲ್ ಇದಿದೆ. ಇದಕ್ಕೇನ ಇಲ್ಲಿ ನಂಗೆ ನವಿಲ್ ಒಂದು ಮಿಸ್ಸು. ನವಿಲ್ ಸಾಕೋಂಗಿಲ್ಲ. ಆದ್ರೆ ಏನಂದ್ರೆ ಹೌದು, ನಮ್ಮ ಮನೆ ಹತ್ರನೇ ಎಷ್ಟು ನವಿಲ್ ಇದೆ, ಇಲ್ಲೂ ಬರ್ತಾರೆ, ಹೋಗುತ್ತೆ, ವೈಲ್ಡ್ ಇದೆ, ಬಟ್ ಇಟ್ಕೊಳಂಗಿಲ್ಲ ಅಲ್ವಾ? ಛೇ, ನನ್ಗದು ಅದೊಂದು ಇರ್ಬೇಕಿತ್ತು. ಹೆಂಗನ ಮಾಡಿ ಪ್ರಾಣಿಗೋಸ್ಕರ ಒಂದು ಪರ್ಮಿಷನ್ ಕೊಟ್ಬಿಡಿ, ಒಂದಿಷ್ಟು ಇರ್ಲಿ. ನವಿಲು ಡೆಫಿನೆಟ್ಲಿ ಹೆಂಗಾರು ಪರ್ಮಿಷನ್ ತಗೊಂಡ್ಬಿಟ್ಟು ಮಾಡಿ. ಅದೊಂದು ಮಿಸ್ಸು ನನಗೆ. ಇನ್ನು ಜಿರಾಫೆ ಸಾಕಿ ಅಂತ ಏನ್ ಹೇಳ್ತಿಲ್ಲ ನಾನು. ಇದು ಎಂತ ಕಾಡ್ಕೊಳ್ಳಿ, ಇದು ಸಿಲ್ವರ್ ಫೆಸೆಂಟ್ ಅಂತ. ಅದು ನೋಡಿ, ಈ ತರ ಮೆಶ್ ಮೇಲೆ ಕೇಜಲ್ಲೇ ಇಟ್ಟಿ ಯಾವ್ದೇ ಕೋಳಿಗೆ ಕೆರಿಬೇಕು, ಭೂಮಿ ಇರ್ಬೇಕು. ಅದ್ರ ನೋಡಿ ಹೆಂಗಾಗಿದೆ. ಅಯ್ಯೋ ಪಾಪಚಿ. ಬಟ್ ಎಷ್ಟು ಸ್ಪೆಷಲ್ ಆಗಿದೆ ಇದು ಡಿಸೈನ್. ಆಕ್ಚುಲಿ ಏವಿಯರಿಲಿ ಇದೆ ಮ್ಯಾಮ್, ಇನ್ನ 4 ಹೊರಗೆ ಬಂದಿಲ್ಲ ಇವತ್ತು. ಒಳ್ಳೊಳ್ಳೆದಿದೆ ಏವಿಯರಿ ಒಳಗೆ. ಎಲ್ಲಿ? ಇಲ್ಲಿ ಅಲ್ಲಿ ಬರ್ಡ್ಸ್ ಹೋಗಿದ್ವಲ್ಲ, ಅಲ್ಲಿದ್ಯಾ? ಅಲ್ಲೇ ದೊಡ್ಡದ್ರಲ್ಲಿದೆ. ಅದ್ಯಾಕೆ ಬರ್ತಾ ಇಲ್ಲ? ಹುಲ್ಲಲ್ಲೆಲ್ಲ ಹೋಗ್ಬಿಟ್ಟಿದೆ. ಬ್ಯಾಡ್ ಲಕ್ ನಂದು. ಬ್ಯಾಡ್ ಲಕ್ ಏನಿಲ್ಲ, ಪ್ರಾಣಿಗೆ ಇದು ಫಸ್ಟ್ ಎಂಟ್ರಿ, ಇನ್ಮೇಲೆ ಇದು ಎಂಟ್ರಿ ಇದ್ದೇ 100%. ಸೊ ಇದಿಷ್ಟು ಒಂದು ರೌಂಡ್ ಆಯ್ತು. ಎಸ್. ಅಬ್ಬಾ, ಒಂದು ಯೂನಿವರ್ಸಿಟಿ ಒಳಗಡೆ ಸುತ್ತಾಡ್ಕೊಂಡ್ ಬಂದಂಗೆ ಅನಿಸ್ತಿದೆ ನನಗೆ ಫೀಲು.
ಮ್ಯಾಮ್ ಯಂಗ್ ನ್ಯಾಚುರಲಿಸ್ಟ್ ಪ್ರೋಗ್ರಾಮ್ ಅಂತ ನಾನು 6ನೇ ಕ್ಲಾಸ್ ಇರೋವಾಗಿಂದ ಅಟೆಂಡ್ ಆಗಿದ್ದೀನಿ. ಹೌದಾ? ಎಸ್, ನಂದು ಇಡೀ ಲೈಫ್ ಚೇಂಜ್ ಮಾಡಿದೆ. ಮುಂಚೆ ಎಷ್ಟೊಂದು ಜನ ಮಾಡೋರು, ಅಲ್ಲಿ ಇಲ್ಲಿ ಸ್ವಲ್ಪ ಮಾಡೋರು. ಈಗ ಲಾಸ್ಟ್ 20 ಇಯರ್ಸಿಂದ ನಾವು ಮಲ್ಟಿಪಲ್ ಪ್ರೋಗ್ರಾಮ್ಸ್ ಅಟೆಂಡ್ ಆಗಿ ಲಾಸ್ಟ್ 8-9 ಇಯರ್ಸಿಂದ ನಾವು ಶುರು ಮಾಡಿದ್ದೀವಿ. ಒನ್ ಆಫ್ ದ ಬೆಸ್ಟ್ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್. ಬಿಟ್ವೀನ್ ಏಜ್ 6 to 16 ತನಕ ಕರ್ಕೊತೀವಿ. 3 ಡೇ ಪ್ರೋಗ್ರಾಮು. ಮಕ್ಕಳು ಮಲ್ಟಿಪಲ್ ಹ್ಯಾಟ್ಸ್ ಹಾಕೊಂಡ್ಬಿಡುತ್ತೆ ಒಂದೇ ದಿವಸದಲ್ಲಿ. ಒಂದ್ ದಿವಸ ಆನಿಮಲ್ ಕೀಪರು, ಒಂದ್ ದಿವಸ ಫಾರ್ಮ್ ಕೀಪರು, ಒಂದ್ ದಿವಸ ಮಿನಿ ವೆಟರ್ನೇರಿಯನ್ಸು, ಒಂದ್ ದಿವಸ ರೆಸ್ಕ್ಯೂಯರ್ಸು. 3rd ಡೇ ಅವ್ರ ತಂದೆ ತಾಯಿ ಬಂದಾಗ ದೇ ಬಿಕಮ್ ಎಜುಕೇಟರ್ಸ್. ಸೊ ಮಕ್ಕಳಿಗೆ ನಾವು ಯಾವತ್ತು ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ ಕೊಟ್ರೇನೆ ಗೊತ್ತಾಗೋದು ನನಗೆ ಈ ಕೆಲಸ ಇಷ್ಟ ಅಂತ. ಇವಾಗ ನೀವು ಆ್ಯಂಕರಿಂಗು ಎಲ್ಲೋ ಒಂದ್ಸತಿ ಮಾಡಿರ್ತೀರಾ, ಸ್ಕೂಲಲ್ಲಿ ಸ್ಟೇಜಿಗೆ ಬಂದಿರ್ತೀರಾ, ಯು ವಿಲ್ ಫೀಲ್ ದಟ್ ಎನರ್ಜಿ, ನನ್ಗೆ ಈ ಪಾತೆ ಬೇಕು. ಆ ಥರ ಪಾತ್ನ ಕ್ರಿಯೇಟ್ ಮಾಡೋಕ್ಕೇನೆ ಯಂಗ್ ನ್ಯಾಚುರಲಿಸ್ಟ್ ಪ್ರೋಗ್ರಾಮ್. ಸೊ ಪ್ರತಿ ಸಮ್ಮರ್ ನಡೆಸ್ತೀವಿ. ಪ್ಲೀಸ್ ಗೆಟ್ ಇನ್ ಟಚ್. ಅಬ್ಸರ್ವೇಷನ್ ಸ್ಕಿಲ್ಸ್, ವೆರಿ ಸೈಂಟಿಫಿಕ್, ವೆರಿ ಎಜುಕೇಷ್ನಲ್ ಪ್ರೋಗ್ರಾಮ್. ಸುಮ್ಮನೆ ಇಲ್ಲಿ ಬಂದು ಪಾಟ್ರಿ ಮಾಡಿಸೋದು, ಪೇಂಟಿಂಗ್ ಮಾಡಿಸೋದು, ಅದೆಲ್ಲ ಕಾಲ ಮುಗ್ದೋಗಿದೆ ಇವಾಗ. ಅವ್ರು ಯಾವ ಮಕ್ಕಳಿಗೆ ಅದಕ್ಕೆಲ್ಲ ಬೀಳೋದೇ ಇಲ್ಲ. ದಿಸ್ ಇಸ್ ಪ್ಯೂರ್ ಬರ್ಡ್ ವಾಚಿಂಗ್ ಅಂದರೆ ಏನು, ಹೌ ಡು ಯೂಸ್ ಅ ಬೈನಾಕ್ಯುಲರ್ಸ್, ಆ್ಯನಿಮಲ್ಸ್ನ ಹೆಂಗೆ ರೆಸ್ಕ್ಯೂ ಮಾಡಬೇಕು, ನೋಡಿದ್ರೆ ಏನು ಮಾಡಬೇಕು. ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್. ಆ್ಯಂಡ್ ವಿ ವಿಲ್ ಆಲ್ಸೋ ಗಿವ್ ಅ ಬ್ಯಾಡ್ಜ್. ಅವನು 2 ಯಂಗ್ ನ್ಯಾಚುರಲಿಸ್ಟ್ ಪ್ರೋಗ್ರಾಮ್ ಮಾಡಿದ್ರೆ ಹಿ ಬಿಕಮ್ಸ್ ಅ ಲೈಫ್ ಟೈಮ್ ಫ್ರೀ ಮೆಂಬರ್ ಟು ಪ್ರಾಣಿ. ಯಾವಾಗ ಬೇಕಾದ್ರೆ ಬರ್ಬೋದು ಮಕ್ಕಳು, ಯಾವಾಗ ಬೇಕಾದ್ರೆ. ವೆರಿ ನೈಸ್. ಈ ಥರದ್ದು ಒಂದು ಎಜುಕೇಷನ್ ನಿಜವಾಗ್ಲೂ ಬೇಕು. ಒಂದು ನೀವೇನೇ ಕಲಿಸಿ ಮಕ್ಕಳಿಗೆ, ಬಟ್ ಅವ್ರಿಗೊಂದು ನ್ಯಾಚುರಲ್ ಆಗಿ, ಪ್ರಾಕ್ಟಿಕಲ್ ಆಗಿ, ಟಚ್ ಆ್ಯಂಡ್ ಫೀಲ್ ಅಂತ ಏನು ಹೇಳ್ತೀವಲ್ಲ, ಅದಿರಬೇಕು. ನೀವು ದಯವಿಟ್ಟು ಇಲ್ಲಿ ಕರ್ಕೊಂಬನ್ನಿ. ಈ ರಜಾನ ಒಂದು ಮೀನಿಂಗ್ಫುಲ್ ಹಾಲಿಡೇ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಬರ್ಬೇಕು ನೀವು. ದಯವಿಟ್ಟು ಬನ್ನಿ. ಇಲ್ಲಿ ಏನು ಇದು ಅಡ್ವರ್ಟೈಸ್ಮೆಂಟ್ಗೂ ಪ್ರಮೋಷನ್ಗೂ ದೇವರಣೆಗೂ ಇಲ್ಲ. 3 ವರ್ಷದ ಕನಸು ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ತುಂಬ ದೊಡ್ಡ ಕಾರಣಕರ್ತರು ಒಂದಿಬ್ರು ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋರೆ, ಅಷ್ಟು ದೊಡ್ಡ ಸ್ಟಾರ್ಸ್ಗಳವರು. ಅವ್ರು ಯಾವತ್ತು ಇಲ್ಲಿಗೆ ಬಂದರೋ ಅದು ಅವಾಗೇ ನಮ್ಮನ್ನು ತಲುಪಿದ್ದು. ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅನ್ನೋದಕ್ಕೂ ಅದು ಕಾರಣ ಅವರೇ. ನನಗೆ ಇನ್ಯಾರಿಲ್ಲ, ಯಶ್ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಅವ್ರ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದಿದ್ರು. ಸೊ ಅದು ನಂಗೆ ಅವಾಗೇ ಗೊತ್ತಾಗಿದ್ದು, ಇಲ್ಲಿ ಈ ಥರದ್ದು ಒಂದೇನೋ ಇದೆ, ಹಿಂಗಿದೆ ಅಂತ. ಬನ್ನಿ, ಇವ್ರ ಹತ್ರ ತುಂಬ ಡೀಟೇಲ್ ಆಗಿ ಒಂದಷ್ಟು ಅವರ ಪರ್ಸ್ನಲ್ ಜರ್ನಿನೂ ಮಾತಾಡ್ಸೋಕ್ಕಿದೆ. ಅದಕ್ಕೆ ಮುಂಚೆ ಇಲ್ಲಿ ಕೌಂಟ್ರ್ ಬಗ್ಗೆ ಆ್ಯಂಡ್ ಇಲ್ಲಿಗೆ ಹೆಂಗೆ ಬರಬೇಕು ಅದ್ರ ಬಗ್ಗೆನೂ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಆ್ಯಂಡ್ ನೋಡಿ, ನಮ್ಮ ಪ್ರಾಣಿ ಏನೋ ಟಿ ಶರ್ಟ್ ಹಾಕೊಂಡಿದ್ದಾರೆ, ಆದರೆ ಫುಲ್ ನಾಚ್ಕೊತಾ ಇದ್ದಾರೆ ಅವರು ಅಲ್ಲಿಂದಾನೆ. ರಂಜಿತ್, ಎಲ್ಲಾರು ಫಸ್ಟ್ ಮುಖ ನೋಡೋದು ನಮ್ಮ ಅನಿಮಲ್, ಈ ಪ್ರಾಣಿದು ಎಂಟ್ರೆನ್ಸ್ ಪ್ರಾಣಿ ರಂಜಿತ್ ಅಂತ. ಟಿಕೆಟ್ ಕೌಂಟರು, ಬ್ಲೂ ಯೂನಿಫಾರ್ಮ್. ಮಂಡೇ ಟು ಫ್ರೈಡೇ ಯಾರು ಗೌರ್ಮೆಂಟ್ ಸ್ಕೂಲ್ ಬರ್ತಾರೆ, ಯೂನಿಫಾರ್ಮ್ ಇಲ್ಲದ್ರೆ ಫ್ರೀ ಬಿಡ್ತೀವಿ ಯಾರು ಇಲ್ಲಿ. ಸ್ಯಾಟರ್ಡೆ ಸಂಡೇ ಎಸ್, ಗೌರ್ಮೆಂಟ್ ಸ್ಕೂಲು, ಕನ್ನಡ ಲೋಕಲ್, ನೋ ಪ್ರಾಬ್ಲಮ್. ಅದು ಬಿಟ್ಟರೆ ಎನಿ ಟೈಮ್ 365 days 9 to 6 ಓಪನ್ ಇದ್ದೀವಿ. 9 o'clock ಇವ್ರು ಇರ್ತಾರೆ ಅಂದರೆ ವಿ ಆರ್ ಆಲ್ವೇಸ್ ಓಪನ್. ಪ್ಲೀಸ್ ಬನ್ನಿ, ಮಾತಾಡಿ, ಪಿಕಪ್ ಆರ್ ಟಿಕೆಟ್ಸ್, ಪಿಕಪ್ ಆರ್ ಫುಡ್. ನಿಮ್ಗೆ ಇದರಲ್ಲಿ 1.5 hour ಎಂಗೇಜ್ಮೆಂಟ್ ಸಿಗುತ್ತೆ. ಇದೇ ಪ್ರಾಣಿಗೂ ಬೇರೆದಕ್ಕೂ ಏನು ಡಿಫ್ರೆನ್ಸು ಅಂದರೆ, ಇಲ್ಲಿ ನೀವು ಮಾತಾಡೋರೆಲ್ಲ ಎಜುಕೇಟರ್ಸು, ಪ್ಯಾಷನೇಟ್ ಪೀಪಲ್ ಹೂ ವಿಲ್ ಟಾಕ್ ಟು ಯು ಇನ್ 3 languages. ಸುಮ್ಮನೆ ಯಾರನ್ನ ಕರ್ಕೊಂಡ್ಬಂದ್ಬಿಟ್ಟು ತಗೊಳ್ಳಿ, ಹುಲ್ಲು ತಗೊಳ್ಳಿ, ಇದನ್ನು ತಗೊಳ್ಳಿ, ಆ ಥರದಲ್ಲ. ಇಲ್ಲಿರೋರೆಲ್ಲ ಎಜುಕೇಟರ್ಸ್. ನೀವು ಅವ್ರ ಹತ್ರ ಮಾತಾಡಿಕೊಂಡು ಏನು ಮಾಡಿದ್ದೀರಾ, ಏನು ಈ ಪ್ರಾಣಿ ಬಗ್ಗೆ ಏನು ಅಂತ ಈ ಥರ ಸ್ಟೋರೀಸ್ ಕೇಳಿದ್ರೆ ಮೋರ್ ದೆನ್ 100 ಸ್ಟೋರಿ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ದೀಸ್ ಎಜುಕೇಟರ್ಸ್ ಆಲ್ಸೋ ಟ್ರೈನ್ಡ್ ಇನ್ ಸಚ್ ಅ ವೇ. 5ನೇ ಕ್ಲಾಸ್ ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, 10th ಸ್ಟ್ಯಾಂಡರ್ಡ್ಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ಅಡಲ್ಟಿಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ಈ 3 ಇಲ್ಲಿಗೆ ಬಂದು ಕಲ್ತು ಮಾಹಿತಿ ತಿಳ್ಕೊಂಡು ಅಪ್ರೂವಲ್ ಆದಮೇಲೆ ದೇ ಡೂ ಇಟ್. ಸೊ ಇಟ್ ಈಸ್ ಅ ವೆರಿ ಸಾಲಿಡ್ ಎಜುಕೇಟಿವ್ ಸ್ಪೇಸ್. ಅದು ನಿಮ್ಗೆ ಕಂಪೇರ್ ಮಾಡಿ ನೀವು ನಮ್ಮ ಕ್ವಾಲಿಟಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ನಾವು ಯಾವ ಥರ ಮಾಡ್ತಾ ಇದೀವಿ. ಆ್ಯಂಡ್ ನೀವು ಹೇಳಿದ್ರಲ್ಲ ಮ್ಯಾಮ್, ಒಂದು ಬೋರ್ಡ್ ಕೂಡ ಹಾಕಿಲ್ಲ ನಾವು. ನೋಡಿ, ಹೌದು, ಇಡೀ ರೋಡಲ್ಲಿ ಬೋರ್ಡ್ ಕೂಡ ಹಾಕಿಲ್ಲ. ಯಾಕಂದರೆ ನಮಗೆ ಬೇಕಾಗಿರೋದೇ ಆರ್ಗ್ಯಾನಿಕ್ ಕಸ್ಟಮರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಅಸ್. ಸುಮ್ಮನೆ ಇಲ್ಲಿಗೆ ಬಂದ್ಬಿಟ್ಟು ಯಾವುದೋ ಒಂದು ಕುರಿ ಮೇಕೆ ತೋರ್ಸಕ್ಕೆ ಇವ್ನು ಕರ್ಕೊಂಡ್ಬಂದ್ಬಿಟ್ಟ, ಆ ಥರದ್ದು ಬರಲೇಬಾರ್ದು ನಮಗೆ. ಅದಕ್ಕೆ ಇಫ್ ದೇ ಆರ್ ನಾಟ್ ಹ್ಯಾಪಿ, ಸೋ ಮೆನಿ ಟೈಮ್ಸ್ ಯು ಸೆಡ್ ಪ್ಲೀಸ್ ಟೇಕ್ ಬ್ಯಾಕ್ ದ ಟಿಕೆಟ್. ಯು ವಾಂಟ್ ಟು ಸಪೋರ್ಟ್ ಅಸ್. ಅದರ್ವೈಸ್ ವಿ ಆರ್ ರೆಡಿ ಟು ಡೂ ಇಟ್. ಎಸ್, ನೀವು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ನೂ ಹಾಕಿರ್ತೀನಿ. ನೀವು ಖಂಡಿತ ಚೆಕ್ ಮಾಡಿ ಆ್ಯಂಡ್ ಇಲ್ಲಿಗೆ ಬನ್ನಿ. ನಿಮಗೆ ನಿಜವಾಗ್ಲೂ ಸ್ಯಾಟಿಸ್ಫೈ ಆಗುತ್ತೆ. ಆ್ಯಂಡ್ ನೀವೇ ಹೇಳ್ತೀರಾ ಆಮೇಲೆ ಎಷ್ಟು ಒಳ್ಳೆ ಜಾಗಕ್ಕೆ ನಾವು ಹೋಗಿ ಬಂದ್ವಿ ಅಂತ. ಆ ಖುಷಿ ನಿಮ್ಗೆ ಖಂಡಿತ ಇರುತ್ತೆ. ಆ್ಯಂಡ್ ಇಲ್ಲಿಗೆ ಹೆಂಗೆ ಬರಬೇಕು ಅದನ್ನು ನಾನು ನಿಮಗೆ ಲೊಕೇಶನ್ ಖಂಡಿತ ಮೆನ್ಷನ್ ಮಾಡಿರ್ತೀನಿ. ಬಟ್ ಒಂದು ಮ್ಯಾಪ್ ಬೇಕಲ್ಲ ನಮಗೆ. ಕನಕಪುರ ರೋಡು ಎಲ್ಲರಿಗೂ ಆರ್ಟ್ ಆಫ್ ಲಿವಿಂಗ್ ಗೊತ್ತು.
ಆರ್ಟ್ ಆಫ್ ಲಿವಿಂಗ್ ಆಗಿದ ತಕ್ಷಣನೇ ಸೋಮನಹಳ್ಳಿ ಹೊಸ ಟೋಲ್ ಬಂದಿದೆ. ಆ ಟೋಲ್ ಫಸ್ಟ್ ಲೆಫ್ಟ್. ಯಾಕಂದ್ರೆ ನಾವು ಬರ್ಬೇಕಾದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಆಯ್ತು, ಸೊ ನಿಮ್ಗೆ ಆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಟೋಲ್ ಆಗಿದ ತಕ್ಷಣ ಫಸ್ಟ್ ಲೆಫ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ಹಾರ್ಡ್ಲಿ 15 minutes ಅಲ್ಲಿ ರೀಚ್ ಆಗ್ಬೋದು. ಸೋಮನಹಳ್ಳಿ ಅಂತ ನಮ್ಮ ಊರು. ಸೋಮನಹಳ್ಳಿಗೆ ಬಂದು ಯಾರನ್ನಾರು ಕೇಳಿ ಪ್ರಾಣಿ ಪ್ರಪಂಚ ಇಲ್ಲಿ ಅಂತ ತೋರಿಸ್ಬಿಡ್ತಾರೆ. ಸೊ ಇಷ್ಟು ಈಸಿ ಆಗಿದೆ. ಆ್ಯಂಡ್ ನಿಮ್ಗೆ ಅನಿಸ್ಬೋದು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಬುಕ್ಕಿಂಗ್ ಸಿಗದೆ ಇರ್ಬೋದು. ಅಂದರೆ ಈಗ ಆಟೋನೋ ಕ್ಯಾಬ್ನೋ ಏನೋ ಬುಕ್ ಮಾಡಬೇಕು ಅಂದರೆ ಸಿಗದೆ ಇರ್ಬೋದು. ಅಂಥ ಟೈಮ್ಗೆ ಅಂತಲೇ ಇಲ್ಲೇ ನಿಮಗೆ ಆಟೋ ಫೆಸಿಲಿಟಿ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರ ಹತ್ರನೂ ಮಾತಾಡಿದ್ದೀವಿ. ಸ್ಯಾಟರ್ಡೆ ಸಂಡೇ ಕ್ಯಾಬ್ ಬಂದ್ಬಿಡುತ್ತೆ. ಒಂದೊಂದು ಸತಿ ಏನು ಬಂದಿಲ್ಲ ಅಂದರೆ ಆಟೋ ಇದೆ, ಇಲ್ಲ ಅಂದರೆ ವಿ ವಿಲ್ ಓನ್ಲಿ ಹೆಲ್ಪ್ ಯು. ನಾವೇ ಬೇಕಾದ್ರೆ ಬಿಡ್ತೀವಿ. ಆ ಥರದ್ದೆಲ್ಲ ಇಲ್ಲಿಗೆ ಬರೋರೆಲ್ಲ ವಿ ಕನ್ಸಿಡರ್ ಅಸ್ ಫ್ಯಾಮಿಲಿ, ಆಯ್ತಾ? ಸೊ ಇನ್ ದಟ್ ವೇ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯು. ಸೊ ಅದಕ್ಕೆ ಅಂತ ಒಂದು 3 ನಂಬರ್ಸ್ ಇದೆ, ಅದನ್ನ ನಾನು ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹಾಕಿರ್ತೀನಿ. ಸೊ ಇಲ್ಲಿ ಆಟೋ ನಂಬರ್ಸ್ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಒಂದು ಸೇಫರ್ ಸೈಡ್ ನೋಡ್ಕೊಂಬಿಡಿ. ಆಲ್ ಡಿಸ್ಕ್ರಿಪ್ಷನಲ್ಲೂ ಚೆಕ್ ಮಾಡಿ, ಅದೇ ನಂಬರ್ಸೇ ಇರುತ್ತೆ ನಿಮಗೆ. ಓಕೆನಾ? ಲುಕ್ ಹಲೋ ಬಾ ಅಂತ ಇಷ್ಟ ಬಂತು. ಅಯ್ಯೋ ಪಾಪ. ಗುಡ್ ಬಾಯ್ ಮಮ್ಮ, ಗುಡ್ ಬಾಯ್. ಅದಕ್ಕೆ ಹಿಂಗೆ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಕರೆದ ತಕ್ಷಣ ಹೆಂಗೆ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಮೀಟ್ ಮಾಡ್ತೀವಲ್ಲ. ಹೆಡ್ ಬ್ಯಾಂಗ್, ಹೆಡ್ ಬ್ಯಾಂಗ್, ಹೆಡ್ ಬ್ಯಾಂಗ್. ಹೂಸ್ ಕೋಕೋ, ವೇರ್ ಇಸ್ ಕೋಕೋ? ನಾನು ಬಂದಿದ್ದೀನಿ ವೇರ್ ಇಸ್ ಕೋಕೋ? ಹಾ, ವೇರ್ ಇಸ್ ಕೋಕೋ? ನಾನೇ. ಹೂಸ್ ಕೋಕೋ? ಹಾ, ಹೂಸ್ ಕೋಕೋ? ಸಿ ಅದಕ್ಕೆ ಎಕ್ಸ್ಪ್ರೆಷನ್ ಇದೆ ಅಲ್ವಾ? ಹಾಯ್, ಇಷ್ಟು ಚೆನ್ನಾಗಿ. ಅಲ್ಲಿ ಫ್ಯಾನ್ ಇದೆಯಲ್ಲ ಅವ್ನಿಗೆ, ಅಲ್ಲಿ ಗಾಳಿ ಬೇಕು. ಗ್ರೇಟ್. ನೀರು ಕುಡಿಯೋ. ನೀರು ಗಾಳಿ ಎರಡು ತುಂಬಾ ಇಂಪಾರ್ಟೆಂಟ್ ಹಂಗಾದ್ರೆ ಅದಕ್ಕೆ. ನೆಕ್ಸ್ಟ್ ಬಂದು ಹೆಂಗಿದೆ ಫಿಶಸ್. ರಿಪ್ಸ್ ಕ್ಯಾಟ್. ಇದು ಫಿಶ್ 1 2 3 4 5 6 ಮೇಲೆ. ಇದು ರಿಪ್ಸಾ ಕ್ಯಾಟ್ ಫಿಶ್ ಅಂತ. ಇಲ್ಲಿರೋ ಫಿಶಸ್ ಎಲ್ಲ ಓಲ್ಡ್ ಡೈನೋಸರ್ ಜನರೇಷನ್ ಲೆವೆಲ್. ಇದು ಅಷ್ಟು ಹಳೆದ? ಎಸ್, ದೀಸ್ ಆರ್ ಆಲ್ ಡೈನೋಸರ್ ಕ್ಯಾಟ್ ಫಿಶಸ್. ಈ ತರ ನೀವು ನೋಡೇ ಇರಲ್ಲ ಮ್ಯಾಮ್. ನೋಡಿ ಹೆಂಗ್ ಕೂತ್ಕೊಂಡಿದೆ. ಇದಕ್ಕೆಲ್ಲ ಎಷ್ಟು ಲೈಫ್ ಟೈಮ್ ಇರುತ್ತೆ? ಅಯ್ಯೋ 30-40 years ಬದುಕತ್ತೆ ಮ್ಯಾಮ್. ಹೌದಾ? ಇವನು ನೋಡಿ ರಿಪ್ಸಾ ಕ್ಯಾಟ್ ಫಿಶ್ ಅಂತ. ಇದು ಸ್ಟಿಂಗ್ ರೇಸ್ ಅಂತ ನಮ್ಮ ರೇ ಫ್ಯಾಮಿಲಿಗೆ ಬಂದು ಇರತ್ತೆ. ನಮ್ಮ ಸ್ಟೀವ್ ಅರ್ವಿನ್ ಒಬ್ರು ಇದ್ರು ಗೊತ್ತಾ, ಅವ್ರಿಗೆ ಹಾರ್ಟಿಗೆ ಇದಾಗಿ ಚುಚ್ಚು ಪಾಪ ತೀರ್ಕೊಂಡ್ಬಿಟ್ರು ಗೊತ್ತಾ. ಅವರು ಆಸ್ಟ್ರೇಲಿಯನ್ ನ್ಯಾಷನಲ್ ಜಾಗ್ರಫಿಕ್ ಅಲ್ಲ ಕ್ರೊಕೊಡೈಲ್ ಹಂಟರ್ ಅಂತ ನೋಡಿರ್ತೀವಿ, ಬಟ್ ಹಂಗೆ ಐಡೆಂಟಿಫೈ ಮಾಡಿ ಹಿಂಗೆ ಇವರೇ ಅಂತ ಹೇಳಕ್ ಬರಲ್ಲ. ಓಕೆ, ಇದು ಸ್ಟಿಂಗ್ ರೇಸ್ ಅಂತ, ತಟ್ಟೆ ಮೀನ್ ಅಂತಾನು ಕರೀತಾರೆ ಒಂದೊಂದು ಲೋಕಲ್ ರೀಜನ್ ಅಲ್ಲಿ. ಅಂಡ್ ಇದ್ರಲ್ಲಿ ಏನು ಅಂದ್ರೆ ಬಾಲ ಇದೆಯಲ್ಲ, ಬಾಲ ಇಂದ ಒಂದು ಅರ್ಧ ಅಡಿಗೆ ನೋಡಿ ಇನ್ನೊಂದು ಬಾಲ ಹಿಂಗ್ ಬಂದಿದೆ, 2 ತರ ನೋಡಿ. ಒಂದು ಬಾಲ ಮೇಲ್ಗಡೆ, ಅದು ಬಾರ್ಬ್, ಅದು ಮುಳ್ಳು, ಅದ್ರಲ್ಲಿ ವಿಷ ಇರುತ್ತೆ. ಅದು ದೀಸ್ ಆರ್ ಸ್ಟಿಂಗ್ ರೇಸ್ ಅಂತ, ಪ್ರಿಟಿ ರೇರ್. ಹೌದು ಹೌದು ಹೌದು. ಬನ್ನಿ, ಇದು ಅಷ್ಟೇ. ನಾವು ಕಾವೇರಿ ಇದು ಕ್ಲೆನಿನೆಸ್. ಹಾ, ಇದು ಕ್ರೇ ಫಿಶ್ ಅಂತ. ಓಕೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನೀವು ಇದನ್ನ ಎಲ್ಲೇ ಬಿಡಿ ಅದು ವಾತಾವರಣ ನೋಡುತ್ತೆ. ವಾತಾವರಣ ಚೆನ್ನಾಗಿತ್ತು ಅಂದರೆ ಫೀಮೇಲ್ ಆಗಿಬಿಡುತ್ತೆ, ಮೊಟ್ಟೆ ಇಡಕ್ಕೆ ಶುರು ಆಗುತ್ತೆ. ವಾತಾವರಣ ಚೆನ್ನಾಗಿಲ್ಲ ಅಂದರೆ ಗಂಡಾಗೆ ಸತ್ತೋಗ್ಬಿಡುತ್ತೆ. ಅಯ್ಯೋ. ಸೊ ದೇ ಡಿಸೈಡ್ ಹ್ಯಾಬಿಟ್ಯಾಟ್ ಚೆನ್ನಾಗಿದ್ಯಾ, ಹೌ ಮೆನಿ ಯಂಗ್ ಒನ್ಸ್ ಕ್ಯಾನ್ ಐ ರೀಪ್ರೊಡ್ಯೂಸ್. ಅದನ್ನ ನಾವು ಹ್ಯೂಮನ್ಸ್ ಆಗಿ ಅದನ್ನೆಲ್ಲ ಏನು ಮಾಡಲ್ಲ, ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಬಟ್ ಇವು ನಾವು ಎಕ್ಸೆಸ್ ಇದನ್ನೇ ದೊಡ್ಡ ಜಾಗ ಕೊಟ್ಬಿಟ್ಟು ಜಾಸ್ತಿ ಊಟ ಆಗ್ತಾ ಇದ್ರೆ ಎಲ್ಲ ಫೀಮೇಲ್ ಆಗಿ ನೆಕ್ಸ್ಟ್ ಡೇನೆ 1000 ಮರಿಗಳು ಕೊಟ್ಬಿಡುತ್ತೆ. ಹೌದಾ? ಒನ್ ಡೇಗೆನೆ? ಅಂದ್ರೆ ಮೇ ಬಿ ಪ್ರೋಸೆಸ್ ಆಫ್ 15-20 days.
ಈ ಚಿಕ್ಕ ಚಿಕ್ಕ ಮೀನುಗಳು ಇದೆ ಅದರಲ್ಲಿ. ಅದನ್ನ ಕ್ಲೆನ್ಲಿನೆಸ್ಗೆ ಅಂತ ಬಿಟ್ಟಿದೀವಿ. ಇಲ್ಲಿ ನೋಡಿ ಅದರದೇ ಮೇಲೆ ಇದು ಎಷ್ಟೊಂದು ಹೋಗ್ಬಿಟ್ಟಿದೆ. ಓಕೆ ಓಕೆ ಓಕೆ. ಸೊ ದೇ ಜಸ್ಟ್ ಪಾಸ್ ಅವೇ. ದೀಸ್ ಆರ್ ಕಾಲ್ಡ್ ಕ್ರೇಫಿಶ್. ಓ, ನಂಗೆ ಇದು ಸಖತ್ ಆಶ್ಚರ್ಯ ಆಗ್ತಿದೆ. ಅದು ಹಿಂಗೆ ಒಂದಿಂದಲ ಮೂಡ್ ಚೇಂಜ್ ಆಗೋಗಿ ಅಥವಾ ಅದ್ರದ್ದು ಇದನ್ನೇ ಚೇಂಜ್ ಆಗೋಗಿ ದೇಹನೇ ಚೇಂಜ್ ಆಗೋಗುತ್ತೆ. ವಾವ್, ಇದು ತುಂಬಾ ಚೆನ್ನಾಗಿದೆ. ಎಲ್ಲ ನ್ಯಾಚುರಲ್, ಅಷ್ಟು ನ್ಯಾಚುರಲ್ ಮ್ಯಾಮ್. ಅದೇನು ಕಲರ್ ನೋಡಿ ಹೆಂಗಿದೆ. ಹೌದು ಹೌದು, ಕೆಂಡೆ ಸಂಪಿಗೆ ಕಲರ್. ಇದು ಅಷ್ಟೇ ನಾನು ಹೇಳ್ತಾ ಇರ್ತೀನಲ್ಲ, ಹೆಂಗೆ ನಮ್ಮ ಅಕ್ವೆಟಿಕ್ ಪ್ಲಾಂಟ್ಸ್ ವಾಟರ್ ಕ್ವಾಲಿಟಿ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕ್ರಿಪ್ಟಕಾನಿಯಾ ಅಂತ. ಈ ಕ್ರಿಪ್ಟಕಾನ್ಸು ಪ್ಲಸ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಮೀನಿದೆ, ಆ ರೆಡ್ ಕಲರ್ ಸ್ಟ್ರೈಪ್ ಇದೆಯಲ್ಲ ಮ್ಯಾಮ್, ಅದು ಬಂದ್ಬಿಟ್ಟು ಕೇರಳ ಬ್ಯೂಟಿ ಅಂತ. ನಮ್ಮ ನೇಟಿವ್ ಫಿಶ್ ಅದು ಕೇರಳಗೆ. 2011-12 ಫಿಶರಿ ಡಿಪಾರ್ಟ್ಮೆಂಟ್ ಅಮೇರಿಕಾಯಿಂದ ಬಂದು ಇದನ್ನು ತಗೊಂಡೋಗಿ 2 ವರ್ಷ ಅಮೇರಿಕಲ್ಲಿ ಇಟ್ಕೊಂಡು $190 million ಮಾರಿದ್ದಾರೆ. ನಮ್ಮವ್ರು ಏನು ಮಾಡಿಲ್ಲ. ಬನ್ನಿ. ಓ ಮೈ ಗಾಡ್. ಓ, ಇದು ಸೂಪರ್. ಇದು ಕಲರ್ಫುಲ್. ಇದು ವಿಚಿತ್ರವಾಗಿದೆ ನೋಡಿ ಇದ್ರದ್ದು ಇದೆಲ್ಲ ದೇಹ ಎಲ್ಲ. ಹೌದು, ದೀಸ್ ಆರ್ ಕಾಲ್ಡ್ ಸಿಕ್ಲೆಟ್ಸ್ ಅಂತ. ನಮ್ಮ ಆಫ್ರಿಕಾಲಿ ಒಂದು ಲೇಕ್ ಇದೆ ಟ್ಯಾಂಗನಿಕಾ ಅಂತ, ಅಲ್ಲಿ ಮಾತ್ರ ಈ ಜಾತಿ ಬೆಳೆಯೋದು. ಅಂಡ್ ಇದು ಹೆಂಗೆ ಅಂದ್ರೆ ಒಂದು ಕಾಲನಿ, ನಾವ್ ಹೆಂಗೆ ಒಂದೊಂದು ಕಾಲನಿ ಅಂತೀವೋ, ಈಗ ಈ ಫಿಶ್ ಕಾಲನಿ ಆಯ್ತು ಅಂದ್ರೆ ಜೀವನ ಪೂರ್ತಿ ಇಷ್ಟು ಫಿಶ್ ಇಷ್ಟು ಜೊತೆನೇ ಇರುತ್ತೆ. ನಾನು ಇನ್ನೊಂದು ಆಡ್ ಮಾಡಿದ್ರೆ ಹೊಡೆದಾಕ್ಬಿಡುತ್ತೆ. ಇಲ್ಲ, ಸೊ ಅದಕ್ಕೆ ಈ ಸಿಕ್ಲೆಟ್ಸ್ ಫ್ಯಾಮಿಲಿ ಇದು ಫಿಕ್ಸ್ ಕಾಲನಿ ಅಂದ್ರೆ ಇನ್ ಲೈಫ್ ಟೈಮ್ ಇದೇ ಫಿಶ್ ನ ಎಲ್ಲಾ ಕಡೆ ಮೂವ್ ಮಾಡ್ಬೇಕು. ಅದಕ್ಕೇನೆ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡೋಣ ಅಂದ್ಬಿಟ್ಟು ದೊಡ್ಡ ಟ್ಯಾಂಕ್ಸ್ ಬರ್ತಾ ಇರೋದು ಇದಕ್ಕೆ. ಅದು ನಿಜ ಬಿಡಿ. ಮನೇಲಿ ಒಂದು ಚಿಕ್ಕ ಬೌಲಲ್ಲಿ 2 ಮೀನು ಹಾಕಿದ್ರೆ 3ನೇ ಮೀನನ್ನ ಸೇರಿಸಿದ್ರೆ ಅದು ಸೇರಲ್ಲ ಅಂತಾರೆ. ಹಂಗೆ ಇದು ಸ್ಪೀಶೀಸ್ ಹೆಂಗಿದೆ, ಇದೇ ಜಾತಿದೆ ಬಿಟ್ರು ಬಿಡಲ್ವಾ ಅದು? ಸಿಕ್ಲೆಟ್ಸ್. ಇದು ಸಿಕ್ಲೆಟ್ಸ್. ದೋಸ್ ಆರ್ ಜಾಯಿಂಟ್ ಸಿಕ್ಲೆಟ್ಸ್, ದೀಸ್ ಆರ್ ಸ್ಮಾಲ್ ಸಿಕ್ಲೆಟ್ಸ್. ಚಂದ. ಇದ್ರದ್ದೆಲ್ಲ ಲೈಫ್ ಟೈಮ್ ಎಷ್ಟಿರ್ಬೋದು ಮ್ಯಾಮ್? ಸಿಕ್ಲೆಟ್ಸ್ ಎಲ್ಲ ಅದು ನನ್ನ ಹತ್ರನೇ ಅದು ಇವಾಗ 9 years ಆಯ್ತು ಅದು ಅಲ್ಲ ಬಂದು. ದೇ ಕ್ಯಾನ್ ಲಿವ್ ಅಪ್ ಟು 20 years, 25 years ಮ್ಯಾಮ್. ಅಕ್ವೆಟಿಕ್ ಲೈಫ್. ಎಸ್ ಎಸ್ ಎಸ್. ಮೋಸ್ಟ್ ಯುನೀಕ್ ಅನಿಮಲ್ ಇನ್ ದ ಹೋಲ್ ಆಫ್ ಪ್ರಾಣಿ. ಜನ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ನೋಡಿ. ಮೀನು ಅಲ್ಲ, ಕಪ್ಪೆನೂ ಅಲ್ಲ, ಹಾವು ಅಲ್ಲ, ಆಕ್ಸೆಲಾಟಲ್ ಅಂತ. ಇಟ್ ಈಸ್ ಅ ಸ್ಪೀಸೀಸ್ ಆಫ್ ಇಟ್ಸ್ ಓನ್. ಅದು ಹೆಂಗೆ ಅಂದ್ರೆ ನೋಡಿ, ಬಾಲ ಕಟ್ ಮಾಡಿದ್ರೆ ರೀಜನರೇಟ್ ಆಗುತ್ತೆ, ಹಲ್ಲಿಗೂ ಆಗುತ್ತೆ, ಇದಕ್ಕೂ ಆಗುತ್ತೆ. ಇದಕ್ಕೆ ಕೈ ಕಟ್ ಮಾಡಿದ್ರೆ ರೀಜನರೇಟ್ ಆಗುತ್ತೆ. ನಾವು ಅಷ್ಟೇ ಅನ್ಕೊಂಡಿದ್ವಿ. ಆಮೇಲೆ ರೀಸೆಂಟ್ ಆಗಿ ಪ್ರೂವ್ ಆಯ್ತು, ಬ್ರೈನ್ ಕಟ್ ಮಾಡಿದ್ರು ರೀಜನರೇಟ್ ಆಗ್ತದೆ, ಹಾರ್ಟ್ ಕಟ್ ಮಾಡಿದ್ರು ರೀಜನರೇಟ್ ಆಗ್ತದೆ. ನಮ್ಮ ರಿಸರ್ಚ್, ಎಸ್ ರಿಸರ್ಚ್ ಅಲ್ಲಿ ಆಗಿರೋದು. ಆಕ್ಸೆಲಾಟಲ್ ಅಂತ ತುಂಬಾ ರಿಸರ್ಚ್ ಮಾಡ್ತಾ ಇದಾರೆ ಇದನ್ನ. ನಮ್ಮ ಹೆಂಗೆ ಒಂದು ಕಪ್ಪೆ ಟ್ಯಾಟ್ಪೋಲ್ ಇಂದ ಒಂದು ಸ್ಟೇಜಿಗೆ ಬಂದು ಆಮೇಲೆ ಕಪ್ಪೆ ಆಗತ್ತಲ್ಲ, ಇದು ಆ ಸ್ಟೇಜಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಬಾಲೆನೂ ಇದೆ, ಗಿಲ್ಸು ಇದೆ, 4 ಕಾಲು ಇದೆ, ಕಣ್ಣು ಇದೆ, ಬಾಯು ಇದೆ. ಹೌದು, ಆಕ್ಸೆಲಾಟಲ್. ಆಗಲ್ಲ ಇದು? ಆಗತ್ತ, ಅವ್ನಿಗೆ ಇಷ್ಟ ಬಂದಾಗ. ಇಷ್ಟ ಬಂದಾಗಲ್ಲ. ಹೇಗೆ ಬಂತು ಸರ್? ಇದು ಏನು ಅಂದರೆ ಫಸ್ಟ್ ರಿಸರ್ಚ್ ಮಾಡೋಕ್ಕೆ ಅಂತ ತೊಗೊಂಬಂದ್ರು. ಏನಕ್ಕಂದರೆ ಇದರಲ್ಲಿ ರೀಜನರೇಟಿವ್, ಬ್ರೈನ್ ರೀಜನರೇಟ್ ಆಗುತ್ತೆ. ಸೊ ಎಷ್ಟೊಂದು ರಿಸರ್ಚ್ ಪ್ಲೇಸಸಲ್ಲಿ ಇದನ್ನು ಅಲ್ಲಿ ಇಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಇಟ್ಕೊಂಡ್ರು. ಎಲ್ಲ ಸತ್ತೋಗೋಕ್ಕೆ ಶುರು ಆಗೋಯ್ತು, ಯಾಕಂದರೆ ಹ್ಯಾಬಿಟ್ಯಾಟ್ ಸರಿಗಿರಲಿಲ್ಲ. ಸೊ ನಮ್ಮನ್ನ ಪ್ಲಸ್ ಒಂದು 5-6 ಜನ ಟೀಮ್, ನಮ್ಮ ಸೀನಿಯರ್ಸ್ನೆಲ್ಲ ಗ್ಯಾದರ್ ಅಪ್ ಮಾಡಿ ಇದಕ್ಕೆ ಅಂತ ಒಂದು ಹ್ಯಾಬಿಟ್ಯಾಟ್ ಮಾಡೋಣ ಅಂತ ನಮಗೆ IAC ಕಡೆಯಿಂದ ಕರೆದಿದ್ರು. ಆಮೇಲೆ ಒಂದಿಷ್ಟು ಜನ ಅಕ್ವೆಟಿಸ್ಟ್ ಅವ್ರು ಕರೆದಿದ್ರು. ಅವಾಗ ಒಂದು 40 ಬಂದಾಗ ನಾವು ಹೋಗಿ ಎಲ್ಲ ಸೆಟಪ್ ಮಾಡಿ 3 years ಅದನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿದಾಗ ನಮ್ಮ ಪೇಮೆಂಟ್ ಏನು ಅಂದರೆ ನಮ್ಗೆ 2 ಆಕ್ಸೆಲಾಟಲ್ ಕೊಡಿ ಅಂದ್ಬಿಟ್ಟು ಅಲ್ಲಿ ಮಕ್ಕಳಿಗೆಲ್ಲ ತೋರ್ಸಕ್ಕೆ ಅವಾಗ ಶುರುವಾಗಿದೆ ಆ್ಯಕ್ಚುಲಿ. ಬಟ್ ಇವಾಗ ಏನಾಗಿದೆ ಅಂದರೆ, ಬಿಕಾಸ್ ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಬೇಕಲ್ಲ, ಸೊ ಕಾಡಿಂದ ಹೋಗಿ ಮೆಕ್ಸಿಕೋಗೆ ಹೋಗಿ 1000 ಅಡಿ ಒಳಗಡೆ ಇರೋ ಲೇಕಲ್ಲಿ ಮಾತ್ರ ಸಿಗೋದು, ಇನ್ನು ಎಲ್ಲೂ ಪ್ರಪಂಚದಲ್ಲಿ ಸಿಗಲ್ಲ. ಅದೊಂದೇ ಕೆರೆಯಲ್ಲಿ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡಿದ್ದಾರೆ ಫಿಶರಿ ಡಿಪಾರ್ಟ್ಮೆಂಟು ಕೋಲ್ಕತ್ತಾ, ಇದನ್ನೇ ಕ್ಯಾಪ್ಟಿವ್ ಬ್ರೀಡಿಂಗ್ ಸೆಂಟರ್ ಶುರು ಮಾಡಿದ್ದಾರೆ. ಸೊ ಇದನ್ನೇ ಬ್ರೀಡ್ ಮಾಡಿ, ಈಗ ಯಾರಿಗಾರ ರಿಸರ್ಚ್ ಮಾಡಬೇಕು ಅಂದರೆ ಕಾಡಿಂದ ಮುಟ್ಟಕ್ಕೆ ಹೋಗ್ಬೇಡಿ, ನಾವೇ ಕಳಿಸ್ತೀವಿ, ರಿಸರ್ಚ್ ಮಾಡ್ಕೊಳ್ಳಿ. ಸೊ ಕಾಡಿನ ಪಾಡಿ ಕಾಡಿಗೆ ಇರಲಿ. ಅದಕ್ಕೆ ಹಂಗಾಗಿ ಆಕ್ಸೆಲಾಟಲ್ ಅಂತ ಇವಾಗ ಮಾರ್ಕೆಟಿಗೆ ಬಂದ್ಬಿಟ್ಟಿದೆ. ಅದು ಪ್ರಾಣಿ ಸಿಗ್ನೇಚರ್ ಇದು, ಆಯ್ತಾ? ನಿಜವಾಗ್ಲೂ
ಖುಷಿ ಆಗ್ತಿದೆ ನನಗೆ. ಇವತ್ತು ಎಷ್ಟೊಂದು ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ. ಈಗ ಫಿಶಲ್ಲೂ ಹಾರ್ಮ್ಫುಲ್ ಫಿಶ್ ಅಂದರೆ ನಾವು ದೊಡ್ಡ ದೊಡ್ಡ ವಿಷಯಕ್ಕೆ ಹೇಳ್ತಿಲ್ಲ, ಚಿಕ್ಕ ಪುಟ್ಟ ಕೆರೆಗಳಿಗೆ ಹೋಗ್ತೀವಿ ಅಥವಾ ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀವಿ, ನದಿಗಳಿಗೆ ಹೋಗಿರ್ತೀವಿ. ಇಲ್ಲ ಮ್ಯಾಮ್, ಇಂಡಿಯಾಲಿ ಯಾವುದು ಇಲ್ಲ ಆ ಥರ ಹಾರ್ಮ್ಫುಲ್. ನಮ್ಮ ತುಂಗಭದ್ರಲ್ಲಿ ಒಂದಿತ್ತು, ಹಾರ್ಮ್ಫುಲ್ ಅಂತಲ್ಲ, ಗೂಂಚ್ ಅಂತ ಕರೀತಾರೆ, ದೊಡ್ಡ ಮೀನು. ಅವನಿಂದ ಒಂದ್ಸತಿ ಕಾಲು ಗೀಲು ಎಲ್ಲ ಏನೇ ಇದಾದ್ರೂ ತಿನ್ನೋ ಇದು ಚಾನ್ಸಸ್ ಇದೆ. ಬಟ್ ಅದನ್ನ ಗರುಡ ಮೀನು ಅಂತೇಳಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮೀನೇ ಟೇಸ್ಟ್ ಸೂಪರ್ ಅಂತೇಳಿ ಬಾಂಬ್ ಹಾಕಿ ಹೊಡೆದ್ಬಿಡ್ತಾರೆ, ಡೈನಮೈಟ್ ಹಾಕಿ. ಈ ಹಳೆ ಚಟ್ನಿ, ಈ ಬಿರಿಯಾನಿ ಅದನ್ನೆಲ್ಲ ನಮ್ಮ 20 ಲೀಟರ್ ಡಿಸ್ಪೆನ್ಸರ್ ಕ್ಯಾನಲ್ಲಿ ತಗೊಂಡು ಅದ್ರೊಳಗೆ ತುಂಬಿಸಿ ಒಂದು 4-5 ತೂತ್ ಮಾಡಿ ಕೆರೆಗೆ ಬಿಡ್ತಾರೆ, ರಿವರ್ಗೆ, ಕಾವೇರಿಲೆಲ್ಲ. ಅದೇನಾಗತ್ತೆ, ಆ ಚಟ್ನಿ ಗಿಟ್ನಿ ಎಲ್ಲ ವಾಸನೆ ನೀರು ಹೋಗ್ತಾ ಇರೋಂಗೆ 10-15 ಕಿಲೋಮೀಟರ್ಗೆ ಹೋಗುತ್ತೆ. ಅಲ್ಲಿರೋ ಮೀನೆಲ್ಲ ಏನೋ ಊಟ ಇದೆ ಅಂತೆಲ್ಲ ಬರುತ್ತೆ. ಡೈನಮೈಟ್ ಆಗಿ ಡಮ್ ಬ್ಲಾಸ್ಟ್ 10,000 ಮೀನ್ ಸತ್ತೋಗುತ್ತೆ ಅವಾಗ, ಎಲ್ಲ ತೇಲತ್ತೆ. ಅವ್ನು ದೊಡ್ಡ ಒಂದು 50 kg ಮೀನ್ ತೊಗೊಂಡು ಹೋಗ್ತಾನೆ ಅಷ್ಟೇ. ವಾಪಸ್ ಆ ಕಾವೇರಿ ಅಷ್ಟು ವಾಪಸ್ ಆ ರೀಹ್ಯಾಬಿಟಾಟಿಗೆ ಬರಬೇಕು ಅಂದರೆ 8 years ಬೇಕು ಒಂದ್ಸತಿ ಬಾಂಬ್ ಮಾಡಿದ್ರೆ. ನಾವು ಅಂತವ್ರಿಗೆಲ್ಲ ಹೋಗಿ ಸರ್ ಬಾಂಬ್ ಹಾಕ್ಬೇಡಿ, ನಿಮ್ಗೆ ಕೆಲಸ ಕೊಡ್ತೀವಿ, 30,000 rupees ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂದರೆ ನಗ್ತಾರೆ. ನಾವು ಬೆಳಗ್ಗೆ ಹೋಗಿ ಒಂದು ಬಾಂಬ್ ಹಾಕಿದ್ರೆ 11 ಗಂಟೆ ಒಳಗೆ 5,000 ನಮ್ ಮೀನ್ ಬಂದು ನೀನ್ ಯಾವ ಗೌರ್ಮೆಂಟ್ ಜಾಬ್ ಕೊಡ್ತೀಯ ನನಗೆ? 30,000 ನಮ್ಗೆ ಯಾರು ನಮ್ಗೆ ಬೇಕಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ತೆಪ್ಪ ಹಾಕೋದು, ಬಲೆ ಹಾಕೋದು, ಗಾಣ ಹಾಕೋದು ಎಲ್ಲ ಬಿಟ್ಬಿಟ್ಟಿದ್ದಾರೆ ಈಗ. ಇದೆಷ್ಟು ಹಾರ್ಮ್ಫುಲ್ ಇಲ್ಲ ಡೈನಮೈಟು. ಇನ್ನ ಸಣ್ಣ ಈ ಹಳ್ಳಿಯವರೆಲ್ಲ ಮುಟ್ಟ ಅವ್ರದ್ದು ಇನ್ನೊಂದು ಹೊಸ ಶುರು ಮಾಡ್ಬಿಟ್ಟಿದ್ದಾರೆ ಮ್ಯಾಮ್, ಸರ್ಫ್ ಎಕ್ಸೆಲ್. ಅಯ್ಯೋ, ಅದಂಗೆ 10 ರೂಪಾಯಿ ಸರ್ಫ್ ಎಕ್ಸೆಲ್ ತಗೊಂಡೋಗಿ ಚಿಕ್ಕ ಜಾಗಕ್ಕೆ, ಕೆರೆಗೆ ಎಲ್ಲ ಆಗಲ್ಲ. ಈಗ ಏನ್ ಕೆರೆ ಎಂಡಿಗೆ ಬಂದ್ಬಿಟ್ಟಿದೆ, ಈ ಹಾಲ್ ಅಷ್ಟಿದೆ, ಒಂದು 10 kg ಸರ್ಫ್ ಎಕ್ಸೆಲ್ ಹಾಕಿ ಹಿಂಗೆ ಅಂದ್ರೆ ಬೊಬ್ಬೆ ನೊರೆ ಬಂದ್ಬಿಡುತ್ತೆ, ಉಸಿರಾಡಕ್ಕಾಗಲ್ಲ ಮೀನಿಗೆ, ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ದೀಸ್ ಆರ್ ಆಲ್ ನ್ಯೂ. ನಾವು ಗಾಳಿ ಬೋರೆ ಸಂಗಮ ಅಲ್ಲೆಲ್ಲ ಹೋದ್ರೆ ಅದೇ ಇಂಟೆನ್ಸ್. ಅಯ್ಯೋ, ಈ ತರ ಆಗ್ಬಿಟ್ರೆ ಹೆಂಗೆ ಪ್ರಪಂಚ ಮುಂದೆ? ಕಮ್ಮಿ ಅನುಪಮ್, how old are you, man? 33. But mind of a 5th standard. Oh, so sweet. Yes, mind of 5th standard. Very sweet fellow. ಊರಲ್ಲಿ ಸಿಕ್ಕಿದ್ರು? That's brother you are, okay. And friend of ಇದಾನೆ, ಅವನ ತಮ್ಮ. So we decided we'll take care of him. We will keep him. We'll raise him. ಸಂಜೀವ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅನ್ಕೊಂಡಿದ್ದೆ. ಇದು ಇನ್ನೂ ಏನೇನೋ ಸೇರಿಸ್ಬೇಕು ಇಲ್ಲಿಗೆ. ಥ್ಯಾಂಕ್ ಯು ಅಂತ ಸ್ಕೂಲ್ ಓಡ್ ಬಂದ್ಬಿಟ್ಟಿದ್ದಾನೆ. 10th standard ಮಾಡಲ್ಲ ಅಂತ. Only till 10th standard. ಅಲ್ಲ, ಇವಾಗ ಈಗಿಲ್ಲ, 6-7 years ಇಲ್ಲ. ಗೊತ್ತಾಯ್ತು ಬಿಡಿ. ಟೀ ಶರ್ಟ್ 6-7 years. 10 years ಇಲ್ಲಿಗೆ ಅಂದ್ರೆ 7 years ಇಂದ ನೀವಿಲ್ಲೇ. ಸೊ 10th standard ಆಗಿದ ತಕ್ಷಣ ಅವ್ರ ಅಪ್ಪನಿಗೆ ಅವ್ರ ಅಪ್ಪ ಆ್ಯಕ್ಚುಲಿ ಹೆಲ್ತ್ ಕೋಚು ಎಲ್ಲ ಕನ್ವಿನ್ಸ್ ಮಾಡಿ ಅವ್ರ ಅಪ್ಪ ಆಯ್ತು ನಿಂಗೆ ಏನು ಬೇಕಾದ್ರೆ ಮಾಡು ಅಂದ್ಬಿಟ್ಟು ಅವಾಗ ಇಲ್ಲಿಗೆ ಬಂದು ಚಿಕ್ಕ ಹುಡುಗ ಜಾಯ್ನ್ ಆಗಿದ್ದು. ಈಗ ರೆಪ್ಟೈಲ್ ಸೆಷನ್ಸ್ ಆಗಿರ್ಬೋದು, ಪ್ರಾಣಿ ಆನ್ ವೀಲ್ಸ್ ಆಗಿರ್ಬೋದು, ಸ್ಕೂಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಷ್ಟು ಹ್ಯಾಂಡಲ್ ಮಾಡ್ತಾನೆ. ನಿಮಗೆ ಕ್ರೆಡಿಟ್ ಕೊಸ್ತು ಅಲ್ವಾ? ಮತ್ತೆ ಅವ್ರಿಗೆ ಏನು ಇಷ್ಟನೋ ಅದಕ್ಕೊಂದು ಜಾಗ ಸಿಕ್ತಲ್ಲ. ಆನಿಮಲ್ಸ್ ತಾನೇ? ಸೂಡೋ ಸ್ಪೈಕ್ಸ್ ಅಂತಾರೆ, ನೋಡಕ್ ಮಾತ್ರ ಅದು ಮುಳ್ಳು, ಏನು ಸಾಫ್ಟ್ ಆಗಿದೆ, ಮುಟ್ಟಿ ಏನು ಮಾಡೋಣ. ಅಯ್ಯೋ, ಇಲ್ಲಿ ಸಾಫ್ಟ್ ಆಗಿದೆ. ಹೌದು, ಬಿಯರ್ಡೆಡ್ ಡ್ರ್ಯಾಗನ್ ಅಂತಾರೆ. ಮುಂದೆಯಿಂದ ಬಂದು ನೋಡಿ ಕಪ್ಪು ಬಿಯರ್ಡ್ ತರ ಇದೆ, ಗಡ್ಡ ತರ ಇದೆ. ಸೊ ಮೇಲ್ಸ್ಗೆ ಮೀಟಿಂಗ್ ಸೀಸನ್ ಅಲ್ಲಿ ಈ ತರದ್ ಆಗತ್ತೆ. ಅಂಡ್ ಹಂಗೆ ಒಂಚೂರು ಅಬ್ಸರ್ವ್ ಮಾಡಿದ್ರೆ ನೋಡಿ ಶಿವರ್ ಆಗ್ತಾನೆ ಅಂತ. ಅವ್ನು ಇಲ್ಲಿಂದ ನಮ್ಗೆ ಅಲ್ಲಿರೋ ಮೇಲ್ಸ್ ನೆಲ್ಲ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಆಲ್ರೆಡಿ. ಅಲ್ಲಿರೋ ಮೇಲ್ಸ್ ಎಸ್ ಇಟ್ಕೊಂತೀರಾ? ಏನು ಮಾಡಲ್ಲ, ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ ಒಂದೇ ಒಂದು ಕೈ ಕೊಡಿ, ಇಲ್ಲಿ ನಾನು ಹೆಲ್ಪ್ ಮಾಡ್ತೀನಿ, ಏನು ಮಾಡಲ್ಲ. ಇಷ್ಟ ಆಗಲ್ಲ ಅಂದ್ರೆ ತೆಗೆದ್ಬಿಡ್ತೀನಿ, ಇಷ್ಟ ಅಲ್ಲ, ಏನಾಗಲ್ಲ ಅಷ್ಟೇ. ಜಸ್ಟ್ ದಟ್ ಫಸ್ಟ್ ಎಸ್. ಓ ಮೈ ಗಾಡ್, ಕೆಳಗಡೆ ತಣ್ಣಗಿದೆ. ಮೂವ್ ಮಾಡ್ಕೊಳ್ಳಿ, ಜಸ್ಟ್ ಫೋಲ್ಡ್ ಲೈಕ್ ಏನಾಗಲ್ಲ. ಅದ್ ನೋಡ್ತಾ ಇದೆ ಹಿಂದೆ ಏನ್ ಮಾಡ್ತಾಳು ಅಂತ. ಅಂಡ್ ಇನ್ನೊಂದು ಸಖತ್ ಇಂಟ್ರೆಸ್ಟಿಂಗ್ ತೋರಿಸ್ಲಾ? ಇದು ನೋಡಿ, ಇದು ಏನಾಗ್ತದೆ ಇಲ್ಲಿ? ಏನದು? ಪೊರೆ. ಓ, ಇದು ಸ್ಕಿನ್ ಬಿಡ್ತಾ ಇದೆಯಾ? ಸೊ ಯಾವಾಗ ರೆಪ್ಟೈಲ್ ಈ ತರ ಪೊರೆ ಏನಾದ್ರು ಬಿಡ್ತಾ ಇದ್ರೆ ಇಟ್ ಇಸ್ ಅ ಸೈನ್ ಆಫ್ ಗುಡ್ ಹೆಲ್ತ್, ಬೆಳೀತಾ ಇದೆ. ಯಪ್ಪ, ನಾನು ಜೀವನದಲ್ಲಿ ಇವತ್ತು ತುಂಬಾ ದೊಡ್ಡ ದಿನ, ಎಲ್ಲಾದನ್ನು ಮುಟ್ಟಿದೀನಿ ನೋಡಿ. ಶಾರ್ಪ್ ಆಗಿ ಏನಿದೆಯಲ್ಲ
ಇಲ್ಲಿ ಹತ್ರ ಬಂದರೆ ಸರ್ ಇದ್ರದ್ದು ಪೊರೆ ಹೊರಗೆ ಬರ್ತದೆ ನೋಡಿ ಇಲ್ಲಿ ನೋಡಿ. ಅದ್ರದ್ದು ಮುಳ್ದು. ನೋಡಿ ಹೌದು, ಎಷ್ಟು ತಣ್ಣಗಿದೆ, ಎಷ್ಟು ಸಾಫ್ಟ್ ಆಗಿದೆ ಇದು, ಗುಳು ಗುಳು ಗುಳು. ಅದ್ರದ್ದು ಬ್ರೀತ್ ಎಲ್ಲ ನಂಗೆ ಗೊತ್ತಾಗ್ತಾ ಇದೆ. ಓ ಸೂಪರ್. ಬಾಲದಲ್ಲಿ ಹೊಡಿಬೇಡ ಮತ್ತೆ. ಇಲ್ಲ ಇವನೇನು ಮಾಡಲ್ಲ. ಆ್ಯಂಡ್ ದೀಸ್ ಆರ್ ಇನ್ಸೆಕ್ಟಿವೋರಸ್. ಇವನು ಇಲ್ಲಿ ಕೂಡ್ಸ್ಕೊಂಡ್ರೆ ಇಡೀ ದಿವಸ ಹಿಂಗೆ ಕೂತಿರ್ತಾನೆ. ಹೌದಾ? ಇಡೀ ದಿವಸ ನಾವು ರೌಂಡ್ ಹಾಕೋದು, ಓಡಾಡ್ಸ್ಕೊಂಡು ಬರ್ಬೋದು, ಹಿಂಗೆ ಆರಾಮಾಗಿ ಕೂತಿರ್ತಾನೆ, ಎಲ್ಲೂ ಕಮ್ ಲೆಟ್ಸ್ ಗೋ. ಬನ್ನಿ ಹಿಂಗೆ ಕರ್ಕೊಂಡು ಹೋಗೋಣ. ಇಲ್ಲೇ ನೋಡಿ, ಈ ಕಡೆನೇ ಬನ್ನಿ. ಅಯ್ಯೋ ಅದಿರನೇ ಗೊತ್ತಾಗ್ತಿಲ್ಲ. ಇದೇನೋ ಒಂದು ಮರದ ತುಂಡಿದೆ ಅಂತ ಅನ್ಕೊಂಡಿದ್ದು. ಮುಟ್ಟಿ ಎಷ್ಟು ಕೋಲ್ಡ್ ಆಗಿದೆ ಮುಟ್ಟಿಗೆ ಸೂಡ. ಮುಟ್ಟಿ ಮ್ಯಾಮ್ ಎಷ್ಟು ಕೋಲ್ಡ್ ಆಗಿದೆ. ಏನು ಮಾಡಲ್ಲ, ಏನು ಮಾಡಲ್ಲ ಮುಟ್ಟಿ, 100% ಏನು ಮಾಡಲ್ಲ. ಸಖತ್ ತಣ್ಣಗಿದೆ. ಇದ್ರದ್ದು ಅಷ್ಟೇ ಪಾಪ, ನಾನು ಲೈಫಲ್ಲಿ ಸತ್ತೋಗಿರೋ ಪ್ರಾಣಿ ಜಾಸ್ತಿ ನೋಡಿರೋದು ಅಂದರೆ ಉಡಗಳೇ. ಯಾಕೆ? ಕೃಷ್ಣಗಿರಿ, ತಮಿಳ್ನಾಡು, ಎಲ್ಲೆಲ್ಲಿ ಹೋದ್ರೂ ನಿಮಗೆ ಇದೊಂದು ಎಲೆಕ್ಟ್ರಾನಿಕ್ ಸಿಟಿ ಬಂತಲ್ಲ ಮ್ಯಾಮ್, ಅವಾಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಬೇರೆ ಕಡೆಯಿಂದ ಊರವರೆಲ್ಲ ಬಂದ ಎಲೆಕ್ಟ್ರಾನಿಕ್ ಸಿಟಿ ಕಾರ್ಪೊರೇಟ್ ಸೆಕ್ಟರಲ್ಲಿ ಬಂದ್ಬಿಟ್ರು. ದುಡ್ಡು ಬರ್ತದೆ, ವೀಕೆಂಡ್ ಏನು ಮಾಡೋದು ಗೊತ್ತಿಲ್ಲ, ಅವರೇ ವರ್ಸ್ಟ್ ಬಿಸ್ನೆಸ್ ಶುರು ಮಾಡಿದ್ದು ಉಡಾ ಬಿರಿಯಾನಿ, ಉಡಾ ಕಬಾಬು, ಉಡಾ ತಿನ್ನೋದು, ಅಲ್ಲಿ ಇಲ್ಲಿ ತರಿಸೋದು. ಇದು ಬಂದು ಆಫ್ರಿಕನ್ ಸವಾನಾ ಮಾನಿಟರ್. ನಮ್ಮ ಭಾರತದ ಯಾವುದು ನಾವು ಸಾಕೊಳಕ್ಕೆ ಪರ್ಮಿಷನ್ ಇಲ್ಲ, ಯಾರಿಗೂ ಇಲ್ಲ. ಸೊ ಇದು ಆಫ್ರಿಕಾದು. ನಮ್ದು ನೋಡೋಕ್ಕೂ ಸಿಮಿಲರ್ ಇದೇ ಥರ ಬರುತ್ತೆ, ಸೇಮ್ ನಮ್ದವನು ಇದೇ ಸೇಮ್ ಸ್ಪೀಸೀಸ್, ಸಬ್ ಸ್ಪೀಸೀಸ್ ಎಲ್ಲ ಬರುತ್ತೆ. ಆ ಥರ ಎಲ್ಲ ತಿಂದರೆ ಹೆಲ್ತ್ಗೆ ಒಳ್ಳೇದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಗಂಡು ಹುಡುಗರು ಬರ್ತಾರೆ, ನಿಮ್ಮ ಮಕ್ಕಳಾಗದೆ ಆದರೆ ಇದ್ರ ರಕ್ತ ಕುಡೀರಿ, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದರೆ. ಯಾವುದೇ ಪ್ರಾಣಿ 3 ಫಿಂಗರ್ ತಲೆಯಿಂದ 3 ಫಿಂಗರ್ ಬಾಲದಿಂದ ಕಟ್ ಮಾಡಿದ್ರೆ ಸಿಗೋದು ಪ್ರೋಟೀನ್ ಮಾತ್ರ. ಯಾವ ಪ್ರಾಣಿ ಇದ್ರೆ ಸಿಗೋದೇನು? ಪ್ರೋಟೀನ್ ಮಾತ್ರ. ಇದರಲ್ಲಿ ಅಕಸ್ಮಾತ್ ಆ ಥರದ್ದೇನಾದ್ರು ನಿಜ ಆಗಿತ್ತು ಅಂದರೆ ಗೌರ್ಮೆಂಟ್ ಬಿಡತ್ತಾ ಮ್ಯಾಮ್? ಮೆಡಿಕಲ್ ಇಂಡಸ್ಟ್ರಿ ಬಿಡತ್ತಾ? ಇವಾಗ ಇದನ್ನು ತಿಂದು ಅದೇ ಥರ ಬಾಡಿ ಬಿಲ್ಡಿಂಗ್ ಆಗ್ಬಿಡ್ತೀವಿ, ನಮ್ಮ ಮಸಲ್ಸ್ ಎಲ್ಲ ಬಂದ್ಬಿಡ್ತೀವಿ ಅಂದರೆ ಈಗಿರೋ ಪ್ರೆಸೆಂಟ್ ಮೆಡಿಕಲ್ ಇಂಡಸ್ಟ್ರಿ, ಕಾಸ್ಮೆಟಿಕ್ ಇಂಡಸ್ಟ್ರಿ ಬಿಡತ್ತಾ ಅದನ್ನು? ಬಿಡಲ್ಲ. ಸೊ ಜಸ್ಟ್ ಮಿತ್ ಇದೆಲ್ಲ. ಒಂದು ಇದು ನಂಬಿಕೆ. ಆದ್ರೂ ಧೈರ್ಯ ಬಂತಪ್ಪ ಇವತ್ತು ನೋಡಿ. ನನ್ನ ಲೈಫಲ್ಲೇ ನಾನು ಏನು ಮುಟ್ಟಿರ್ಲಿಲ್ಲ ಹಿಂಗೆ. ಓ ಸ್ವೀಟ್. ನೀವು ಹೇಳಿದ್ ನಿಜ. ಹಂಗಿತ್ತು ಅಂದಿದ್ರೆ ಎಷ್ಟು ಹುಡಗಳು ಬಂದಿರೋದು, ಇನ್ನೆಷ್ಟು ಆರ್ಟಿಫಿಷಿಯಲ್ ಹುಡ್ಸಿರೋರು. ಬ್ರೀಡಿಂಗೇ ಶುರು ಮಾಡ್ಬಿಟ್ಟರು. ಅಂಡ್ ಅದ್ರ ಚರ್ಮದಲ್ಲಿ ತಮಟೆ ಎಲ್ಲ ಮಾಡ್ತಾರಲ್ಲ, ಫೀಲ್ ಮಾಡಿ. ಡಂಗೂರ ಗಿಂಗೂರ ಎಲ್ಲ ಉಡೋದ್ ಮುಂಚೆಯಿಂದಾನು ಉಡೋದು, ಅದಕ್ಕೂ ಕನ್ಸ್ಯೂಮ್ ಮಾಡ್ತಾರೆ ಇದನ್ನ. ಇದ್ರದ್ದು ಮೇನ್ ಟಮಟೆ ಬೆಲ್ಲಿ ಇದೆ ಇದು, ಅದಕ್ಕೆ ಹೀಟ್ ಮಾಡ್ತಾರೆ. ಹೌದೌದು. ಓ ಇದನ್ನೆಲ್ಲ ಮತ್ತೆ ಎಲ್ಲ ಇದು ಮಾಡಿ, ಹೌದು, ಸ್ಕಿನ್ ಮಾಡಿ, ಪ್ರೋಸೆಸ್ ಮಾಡಿ, ಟ್ಯಾನರಿ ಕಳಿಸಿ, ಟ್ಯಾನರಿಯಿಂದ ಮಾಡೋದು. ಅಲ್ಲ ಅದು ಅದಾಗಿ ಅದು ಪ್ರಾಣ ಹೋದ್ಮೇಲೆ ಏನ್ ಬೇಕಾದ್ರೂ ಮಾಡ್ಲಿ, ಅದಕ್ಕೋಸ್ಕರ ಪ್ರಾಣ ತೆಗಿಬಾರ್ದು. ಓ ಸ್ವೀಟ್. ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಕೃಷ್ಣ ಭಗವಂತ ಎಂಥ ದಿನ ಇವತ್ತು ನನಗೆ. ಇನ್ನೊಂದು ಬಂತು. ಎಸ್, ಏನದು ಮಾಟ ಅಂತ. ಇದು ಒಂದೇ ಸೈಡ್ ನೆಕ್ ಸ್ನ್ಯಾಪಿಂಗ್ ಟರ್ಟಲ್ಸ್ ಅಂತ. ಹೆಂಗಿದೆ ನೋಡಿ. ಇದಕ್ಕೆ ನೆಕ್ ಎಲ್ಲಿದೆ, ಮುಖ ಎಲ್ಲಿದೆ, ಏನು ಗೊತ್ತಾಗ್ತಾನೆ ಇದೆ. ಮುಖ ಕಣ್ಣೆಲ್ಲಿದೆ? ಅಲ್ಲಿ ಮುಂದೆ ಇದೆ ನೋಡಿ, ಫುಲ್ ಮುಂದೆ. ಆ ಮೂಗು ಪಕ್ಕ ಕಣ್ಣು. ಕಣ್ಣು ನಿಜ ಕಾಣಿಸ್ತು, ಗೊತ್ತಾಗ್ತಾ ಇಲ್ಲ ನನ್ನ ಕಣ್ಣೆಲ್ಲಿದೆ ಅಂತ. ಇಲ್ಲಿ ಮ್ಯಾಮ್. ಓ ಅದು ಜಸ್ಟ್ ಒಂದು ಡಾಟ್ ತರ. ಅದಕ್ಕೆ ಹೆಂಗ್ ಕಾಣಿಸುತ್ತೆ ಈ ಪ್ರಪಂಚ ಇಷ್ಟು? ಹೆಂಗೆ ಕಾಣಿಸೋದೇ ಬೇಡ. ಇದನ್ನ ಯಾರು ಪ್ರಾಣಿ ನೋಡೋಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಫುಲ್ ಬ್ರ್ಯಾಕಿಶ್ ವಾಟರ್, ಡಾರ್ಕ್ ವಾಟರು, ಸ್ಲೋ ಮೂವಿಂಗ್ ವಾಟರಲ್ಲೇ ಇದು ಉಳಿಯೋದು. ಆ್ಯಂಡ್ ಮಾಟ ಅಂತ ಇದೊಂದೇ ಆಮೆಗೆ ಕತ್ತು ಒಳಗೆ ಹೋಗಲ್ಲ, ಹೊರಗೆ ಇರುತ್ತೆ. ಸೈಡ್ ನೆಕ್ ಹಿಂಗೆ ಇಟ್ಕೊಂಡ್ಬಿಡುತ್ತೆ ನೋಡಿ, ಈ ಥರದ ಸೈಡಿಗೆ ಬರುತ್ತೆ. ಆ್ಯಂಡ್ ನೋಡಕ್ ನೋಡಿ ಇದು ಎಲೆಗಳ ಥರ ಕಾಣುತ್ತೆ. ಸೊ ನೀರಲ್ಲಿ ಕೂತಿರುತ್ತೆ, ಬಾಯಲ್ಲಿ ಏನಾರ ಮೀನ್ ಏನಾರು ಹೋಯ್ತು ಅಂದ್ರೆ ಸುಮ್ಮನೆ ಬಾಯಿ ತೆಗಿಯತ್ತೆ, ಹೋಗಿ ಹಿಡಿಯೋದು ಇಲ್ಲ, ಸುಮ್ಮನೆ ಬಾಯಿ ಅನ್ನತ್ತೆ. ಆ ಸ್ಪೀಡ್ ಎಷ್ಟು ಬೇಗ ಬಾಯಿ ತೆಗಿಯತ್ತೆ ಅಂದ್ರೆ ಅಲ್ಲಿರೋ ನೀರು ಏನಿದೆ ಸಕ್ಷನ್ ಆಗಿ ಒಳಗೆ ಹೋಗ್ಬಿಡುತ್ತೆ. ಸೊ ಇಟ್ ಇಸ್ ಬಂದು ಅನ್ನತ್ತೆ ಅಷ್ಟೇ.
ದೊಡ್ಡ ದೊಡ್ಡ ಮೀನ್ ಸುಪ್ ಅಂತ ಒಳಗೋಗ್ಬಿಟ್ಟಿರುತ್ತೆ. ಯಪ್ಪ ನಿಮ್ ಬರೀ ಶಬ್ದ ಕೇಳತ್ತಿಲ್ಲ, ಅಕ್ವೇರಿಯಂ ಅಲ್ಲಿ ಬಿಟ್ಟಿತಾನ ಬಡ್ 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 ಅಂತ ಹೊಡೆಯತ್ತ ಅಷ್ಟೇ. ಓ ಊಟ ಮಾಡಿದೆ ಅಂತ ಗೊತ್ತಾಗುತ್ತೆ. ಓ ಮೈ ಗಾಡ್. ನಿಮ್ಗೆ ಇದು ಒಂದು ನೋಡಿದ್ರೆ ಇದು ಕೂಡ ಎಲೆ ತರನೇ ಫೀಲ್ ಆಗುತ್ತೆ. ಎಸ್ ತಾನೇ? ಎಸ್ ಎಸ್. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ? ಗೊತ್ತಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಎಲ್ಲರೂ ಹುಟ್ಟೋದು ತುಂಬಾ ಕಷ್ಟ. ಓ ಮೈ ಗಾಡ್. ಅದೇನದು? ಅಕ್ಷಯ್ ಮಾತಾಡೋಣ. ಟೆಗು ಅಂತ ಮ್ಯಾಮ್. ಅಕ್ಷಯ್ ಅಂತ. ಹಾಯ್ ಅಕ್ಷಯ್. ಅಕ್ಷಯ್ ಅಷ್ಟೇ ಅವ್ನು 15 years ಇದ್ದಾಗ ಒಂದು ಇಲಿ ತಗೊಂಡ್ಬಂದ, ನಾನು ಪ್ರಾಣಿ ಕೊಡ್ಬೇಕು ಇಲಿನ ಅಂತ. ಅವನು ರೆಸ್ಕ್ಯೂರು, ಸುಮಾರು ನಾಯಿ, ಆನಿಮಲ್ಸು, ಪಿಜನ್ಸು, ಮಂಕೀಸ್ ಎಲ್ಲ ರೆಸ್ಕ್ಯೂ ಮಾಡಿದ್ದಾನೆ. ನಮಗೆ ಜಸ್ಟ್ ಮೂವ್. ನೀವು ಮಾತಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ. ಅಯ್ಯೋ 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 ಅಯ್ಯೋ. ಸೊ ಅವಾಗಿಂದ ನಮ್ಮ ಪ್ರಾಣಿಗೆ ಎಜುಕೇಟರ್ ಆಗಿ ಕೆಲಸ ಮಾಡಿ ಇವಾಗ ಹೀ ಇಸ್ ದ ಕ್ಯೂರೇಟರ್. ಅಷ್ಟು ಆ್ಯನಿಮಲ್ದು ರೆಕಾರ್ಡು, ವೇಟ್ ಚೆಕ್ಕು, ಫುಡ್ಡು, ಇದರಲ್ಲಿ ಟೀಮ್ ರನ್ ಮಾಡೋದು, ಡಾಕ್ಟರ್ ಜೊತೆ ಕೋಆರ್ಡಿನೇಟ್ ಮಾಡೋದು, ಅದಕ್ಕೆ ಮೆಡಿಕಲ್ ಪ್ಯಾರಾವೆಟ್ಸ್ 3 ಜನ ಪ್ಯಾರಾವೆಟ್ಸ್ ಅವ್ರ ಹತ್ರ ಅಷ್ಟು ಇವನ್ನ ಹ್ಯಾಂಡಲ್ ಮಾಡೋದು. ಈಗ ಆಲ್ಮೋಸ್ಟ್ ಆಯ್ತು 8 years. ಪ್ರಾಣಿಗೆ ನಾಡಿ ಮಿಡಿತಾ ಇದೆ. ಹೌದು ಹೌದು ಹೌದು. ಸೊ ಈ ಆನಿಮಲ್ಸ್ ಇಷ್ಟು ಶೈನಿಂಗ್ ಆಗಿ, ಇಷ್ಟು ಗ್ಲೋ ಆಗಿ, ಇಷ್ಟು ಸೂಪರ್ ಹೆಲ್ದಿ ಆಗಿರೋದು ಇವಂದೇ ಕಾರಣ. ಸೂಪರ್ ಸೂಪರ್. ಎಲ್ಲಾ ಪ್ರಾಣಿಗಳದ್ದು ಆಶೀರ್ವಾದ ನಿಮ್ಗಿರುತ್ತೆ. ಏನಿದೆ ಹೇಳು. ಸೊ ಇದು ಅರ್ಜೆಂಟೈನ್ ಬ್ಲ್ಯಾಕ್ ಅಂಡ್ ವೈಟ್ ಟೆಗು ಅಂತ. ಸೊ ಇದು ಸೇಮ್ ಹುಡಾ ಥರನೇ ಕಾಣಿಸುತ್ತೆ. ಆದರೆ ಹುಡದಲ್ಲೂ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇದು ಬಾಲದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಹಲ್ಲಿ ತರನಾ? ಹಲ್ಲಿ ಥರ ಬಾಲ ಬಿಟ್ಬಿಡುತ್ತೆ. ಸೇಮ್ ಹಲ್ಲಿ ತರಾನೇ ಇದೆ. ಸೊ ಹುಡುದ ಬಾಲ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹೌದು. ಅಯ್ಯೋ ಹೆಂಗಿದೆ ಇದು. ಯೂಸ್ ಮಾಡುತ್ತೆ. ಇಟ್ಸ್ ಸಾಫ್ಟ್. ಇದಕ್ಕೆ ಏನಾದರೂ ಹದ್ದು ಇಲ್ಲ ಏನಾದರೂ ಪ್ರೆಡಿಟರ್ಗು ಹಿಡಿಯಕ್ಕೆ ಬಂದಾಗ ಬಾಲನ ಬಿಟ್ಬಿಟ್ಟು ಓಡುಗುತ್ತೆ. ಬಾಲ ಡಿಟ್ಯಾಚ್ ಮಾಡಿಬಿಡುತ್ತೆ. ಹೌದು. ಮತ್ತೆ ಹೆಂಗೆ ಅದು ಅಟ್ಯಾಚ್? ವಾಪಸ್ ಬೆಳ್ಕೊಳ್ಳುತ್ತೆ. ವಾಪಸ್ ಇನ್ನೊಂದು 3 ತಿಂಗಳಲ್ಲಿ ಬೆಳ್ಕೊಳ್ಳುತ್ತೆ ಬಾಲ. ಹೌದಾ? ಹೌದು. ಓ ಹದ್ದು ಒಂದು ಬಾಲ ಹಿಡ್ಕೊಂಡ್ರೆ ತಗೋ ತಿನ್ಕೊಂಡು ಕೊಟ್ಬಿಡೋದು. ಅಯ್ಯೋ ಮ್ಯಾಮ್, ಹಳ್ಳಿದು ಹಂಗೆ ವರ್ಕ್ ಆಗೋದು. ನಮ್ಮ ಹಳ್ಳಿಗೆ ಹೋಗಿ ಅಟ್ಯಾಕ್ ಮಾಡಿ ಏನು ಮುಟ್ಟಿದ ತಕ್ಷಣ ಬಾಲ ಅನ್ಸ್ತಾ ಇರುತ್ತೆ. ಸೊ ಪ್ರೆಡಿಟರ್ ಫೋಕಸ್ ಏನಾಗುತ್ತೆ, ಏನೋ ಅಳ್ಳಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಬಾಲ ತಿನ್ನಕ್ ಹೋಗುತ್ತೆ. ಇನ್ನೊಂದೇನ್ ಗೊತ್ತಾ, ಹಳ್ಳಿ ನಾನ್ ನೋಡಿದೀನಿ, ಬಾಲ ಬಿಡತ್ತೆ, ಒದ್ಲಾಡ್ತಾ ಇರತ್ತೆ, ಪಕ್ಷಿ ಏನೋ ಹಿಡ್ಕೊಂಡು ಓಡೋಗ್ಬಿಡತ್ತಾ, ವಾಪಸ್ ಬಂದು ಅದೇ ಅದ್ರ ಬಾಲ ತಿನ್ಕೊಂಡು ಹೋಗುತ್ತೆ. ಓ ಇದು ಗೊತ್ತಿರ್ಲಿಲ್ಲ. ಅಣ್ಣ ನೀನ್ ಬರ್ಬೇಡ, ಭಯ. ಏನು ಮಾಡಲ್ಲ. Gentle, is it? Come. Hey, Shabash. Here, come here. 3 finger like this. Come. Come. ಏ ನೀನ್ ನಂಗಿಂತ ಗ್ರೇಟ್ ಆಗ್ಬಿಟ್ಟೆ. ನಾನೇ ಮುಟ್ಲಿಲ್ಲ ಅದನ್ನ. ವಾ ಹಿಂಗೆ ಟಚ್ ಪಣ್ಣಲವಾ ವೇಣು. ಬಾ ಮುಟ್ಟು, ಇಲ್ಲಿ ಬಾ, ಇಲ್ಲಿ ಮುಟ್ಟು ಪಾಪ ಮಾಡಿ, ಇಲ್ಲಿಗೆ ಬಾ, ಇಲ್ಲಿ ಕೂರ್ಚು. ಎಸ್, ಗುಡ್ ಗರ್ಲ್. ನಿಧಾನ. ಕಮಾನ್ ಬಾ, ಮುಟ್ಟು ಬಾ. ಈ ಟೆಗೂಸ್ ಅಂತ, ಬ್ಲ್ಯಾಕ್ ಅಂಡ್ ವೈಟ್ ಟೆಗು ಅಂತ. பாரு ஜென்டலா இங்க டச் பண்ணா. why no why ஆசை பண்ணு ஓடு. ಇವಳಿಂದ ನಾನು ಮುಟ್ದೆ. ಇವ್ನು ನೋಡಿ ಬಿಸಿಲು ಬಂದು ನಾವೆಲ್ಲ ಮುಟ್ರೆ ಇವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಾರು ಏನಾರು ಮಾಡಿ. ಮಕ್ಕಳಿಗೆ ಇದು ಟಚ್ ಅಂಡ್ ಫೀಲ್ ಕೊಡೋ ಅಂತ ಒಂದು ಜಾಗ. ಎಲ್ಲರೂ ಬನ್ನಿ ನೋಡಿ, ರಜಾ ಅಲ್ವಾ, ಎಲ್ಲರೂ ಬರ್ತಾ ಇದ್ದಾರೆ. ನೀವು ಎಲ್ಲರೂ ಬಂದ್ಬಿಟ್ಟು ವಿಸಿಟ್ ಮಾಡಿ. ಇಲ್ಲಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಗ್ಯಾರಂಟಿ. ಆಯ್ತಾ? ಇನ್ನೂ ತುಂಬ ಇದೆ ನೋಡೋಕ್ಕೆ, ಬನ್ನಿ ಹೋಗೋಣ. ಅಲ್ಲಿ ಮ್ಯಾಮ್ ಟಾರ್ಟಾಯ್ಸ್ ಬಂದಿದೆ ಬನ್ನಿ. ವಾವ್, ಇದು ಪ್ರಾಪರ್ ಆಮೆ. ಸೂಪರ್. ಒಂದು ಇದಕ್ಕೆ ಎಷ್ಟು ವರ್ಷ? ಇವನ್ಗೆ 12-13 ವರ್ಷ ಈಗ. ಅಷ್ಟೇನಾ? ಇವನು ಇನ್ನ ಒಂದು 100 ವರ್ಷ ಬರ್ತಾನೆ. ಇನ್ನ ಬೇಬಿ ಇವನು, ಮರಿ, ಇನ್ನ ಚಿಕ್ಕ ಮರಿ. ಲಾಂಗ್ ಲೈಫ್ ಅಲ್ಲ? ಎಸ್, ಇದು ಲಾಂಗ್ ಲೈಫ್. ಇದು ಟ್ರೂ ಟಾರ್ಟಾಯ್ಸ್. ನೋಡಿ, ನಾನು ಇಲ್ಲಿ ಸ್ಕ್ರಾಚ್ ಮಾಡ್ತದೆ, ಅವ್ನಿಗೆ ಇಷ್ಟ ಆಗ್ತದೆ. ಸೊ ದೇ ಕ್ಯಾನ್ ಫೀಲ್ ಇಟ್. ತೋಡಿ ಮ್ಯಾಮ್, ಪಾಪಸ್ ಕಲೆಕ್ಟ್ ತಿನ್ಸಿ. ಓಯ್, ತಿನ್ನುತ್ತಾ? ಎಸ್, ಕ್ಯಾಕ್ಟಸ್ ತೋರಿಸಿ ಅವನಿಗೆ. ನಿಮ್ಮ ಹತ್ರ ತಿನ್ನುತ್ತಾ? ಹೌದು. ಕಮಾನ್. ಸನ್ಶೈನ್, ಯಾ ಸನ್ಶೈನ್. ಏ, ಹಿಯರ್ ಮ್ಯಾನ್.
Yeah. Come here. Come. ಇದ್ರದ್ದು food ಇದಾ? Yes. ಕೊಡಿ ಅವನಿಗೆ ತಿನ್ಸಿ. ಓ ಸೋ ಕ್ಯೂಟ್. ಎಷ್ಟು ಚಂದ ತಿಂತಾರೆ. ನೋಡು ಬಾ ಮುಟ್ಟು ಇಲ್ಲಿ. Come on. Feed ಮಾಡ್ತೀಯಾ? This will be the have thorns, okay? This will have thorns. Wait. But this has thorns. I don't want to give them, you know. I'll hold it. Hold this. Yes. ಇದೆಲ್ಲ ಒಟ್ಟಿಗೆ ತಗೊಂತಾ ಇದೆ. Come. Good job. Wait. ಇದು ಉಳ್ಳು ತಿನ್ಸ್ಬಿಡ್ಲಿ ಮ್ಯಾಮ್ ಒಂದೇ ನಿಮಿಷ. Okay. Give it. Yes. Yeah. Happy? ಇದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಬಿಸ್ಕೆಟ್ ತರ ತಿಂತಾ ಇದೆ. ಆಯ್ತು ನೀವು ನಿಧಾನಕ್ಕೆ ತಿನ್ನಿ, ಕೂಲಾಗಿ ತಿನ್ನಿ. You want to try? ನೀ ಕುಡುಕ. He's very scared. Come, I'll help you. Come. Hold it here. Yes, come. I'll help you. Yes. Wait, he's eating there. Wait. Let him finish eating that. Wait. Let him finish eating that. Hold on. Wait. Now he'll come. It's okay. I'll hold. I'll help you come. Yes, good boy. That's it. Yeah. See, I'm actually feeling the thorns. So I'm removing the thorns and giving. Otherwise, it'll go inside. These are cactus, no? Edge, yeah? Edge. ಸೊ ಇದೆಲ್ಲ ಯಾವ್ದಾವ್ದಕ್ಕೆ ಎಲ್ಲ ಝೋನ್ಗೂ ಹೋಗುತ್ತಾ ಇದು? ಎಸ್, ಡಿಫ್ರೆಂಟ್, ಮೇನ್ಲಿ ಲಾರ್ಜ್ ಅನಿಮಲ್. ಫಸ್ಟ್ ಪ್ರಶಾಂತ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ಪ್ರಶಾಂತ್ ನಮ್ಮ ಪ್ಯಾರವೆಟ್ಟು. ಇಲ್ಲಿ ಆಗೋ ಪ್ರಾಣಿಗಳದ್ದು ಫುಡ್, ಬ್ಲಡ್ ಆ್ಯಂಡ್ ಸ್ಕ್ಯಾಟಾಲಜಿ, ಪೂಪು, ಮೂರು ಇವ್ರದೇ ಡಿಪಾರ್ಟ್ಮೆಂಟ್. ಊಟ ಮಾಡಿಲ್ಲ ಅಂದ್ರೆ ಇವ್ರನ್ನೇ ಹಿಡ್ಕೊಳ್ಳೋದು, ಸರಿಯಾಗಿ ಪೂಪು ಮಾಡಿಲ್ಲ ಅಂದ್ರೆ ಇವ್ರನ್ನೇ ಹಿಡ್ಕೊಳ್ಳೋದು, ಮೆಡಿಕಲ್ ಏನಾರು ಆಯ್ತು ಅಂದ್ರೆ ಇವ್ರೇ ಹಿಡ್ಕೊಳ್ಳೋದು. ಈಸ್ ಅ ಪ್ಯಾರವೆಟ್. ಇವ್ರದ್ದು ಕೆಲಸ ಇರೋದು ಜಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ಓಡಾಡಬೇಕು. ಯಾವ ಆನಿಮಲ್ ಹೆಲ್ತಿ ಆಗಿದೆ, ಅದ್ರ ಬಿಹೇವಿಯರ್ ಏನಿದೆ, ಅದಕ್ಕೇನು ಮೆಡಿಸಿನ್ಸ್ ಬೇಕು, ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಅದರಲ್ಲೇ ಹಿ ಓನ್ಲಿ ಪ್ಲಾನ್ಸ್ ದ ಡಯಟ್ ಆಲ್ಸೋ. ನಮ್ಮದು ಒಂದು ಫಿಕ್ಸ್ಡ್ ಡಯಟ್ ಇದೆ. ಇದರಲ್ಲಿ ಹಿಂಡಿ ಇದೆ, ಬೂಸ ಇದೆ, ಚೆನ್ನ ಪೀಲ್ ಇದೆ. ನಮ್ಮ ಬ್ಲ್ಯಾಕ್ ಚೆನ್ನ ಏನು ತೊಗೊತೀವಲ್ಲ ಅದ್ರ ಸ್ಕಿನ್ನು ಅದೇ ಹೈಯೆಸ್ಟ್. ಸೊ ನಮ್ದು ಏನು ಹರ್ಬಿವೋರಸ್ ಅನಿಮಲ್ಸ್ ಇದೆಯೋ ಅದಕ್ಕೆಲ್ಲ ಹೈ ಫೈಬರ್ ಡಯಟ್ ಬೇಕು. ಹೈ ಫೈಬರ್ಸ್ ಇದ್ರೇನೆ ಅದು ಸರ್ವೈವ್ ಆಗೋದು. ಸೊ ನಮ್ಮ ಬೂಸ ಹಿಂಡಿ ಏನಿದೆ ದಟ್ ಇಸ್ ಆರ್ ಮೇಜರ್ ಮಿಕ್ಸ್. ಆ್ಯಂಡ್ ಇದು ಈಗ ಇಷ್ಟೆಲ್ಲ ಗುಡ್ ಫುಡ್ ಕೊಡ್ತಿದ್ದೀರಾ, ನಿಜ, ಒಳ್ಳೆ ನೀರು ಕೊಡ್ತಿದ್ದೀರಾ, ಅದೆಲ್ಲ ಓಕೆ. ಡಾಕ್ಟರ್ನ ನೋಡಿ ಬೆಳಗ್ಗೆ ನಂಗೆ ತುಂಬ ಖುಷಿಯಾಗೋಯ್ತು. ಅಂದರೆ ಮನುಷ್ಯರಿಗೆ ಎಷ್ಟು ಬೆಲೆ ಇದೆ ನಮಗೆ ಅಂತ ನಾವು ಅನ್ಕೋತೀವಲ್ಲ, ಇವರು ಹ್ಯೂಮನ್ ಬೀಯಿಂಗ್ಸಿಗೆ ಕೊಡೋದಕ್ಕಿಂತ ಡಬ್ಬಲ್ ರೆಸ್ಪೆಕ್ಟ್ನ, ಲವ್ನ ಪ್ರಾಣಿಗಳಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಡಾಕ್ಟರ್ಗಳ ಬಗ್ಗೆ ಹೇಳಿ, ಎಷ್ಟು ಜನ ಬರ್ತಾರೆ ಡಾಕ್ಟರ್ಸ್? 4 ಡಾಕ್ಟರ್ಸ್. ಅದರಲ್ಲಿ ಸುಧೀರ್ ಸರ್ ಅಂತಿದ್ದಾರೆ, ಅವ್ರು ನಮ್ಮ ಮೇನ್ ಡಾಕ್ಟರು, ಕಗ್ಲಿಪುರದಲ್ಲಿದ್ದಾರೆ, ಗೌರ್ಮೆಂಟ್ ವೆಟ್. ಯಾಕಂದ್ರೆ ಅವ್ರದ್ದು ಸಿಗ್ನೇಚರ್ ಇದ್ರೇನೆ ಇಲ್ಲೆಲ್ಲ ಹೆಲ್ತ್ ಆ್ಯಂಡ್ ಹೈಜೀನು ಎಲ್ಲ ನೋಡೋದು. ಸೊ ಅವ್ರು ಫೋನ್ ಮಾಡಿದಾಗ ನಮ್ಗೆ ಯಾವತ್ತೂ ಅವ್ರದ್ದು ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ಅದಕ್ಕೆ ಅರ್ಲಿ ಮಾರ್ನಿಂಗ್ ಇಲ್ಲಿಂದಾನೇ ಬಂದು ಶುರು ಮಾಡ್ಕೊಂಡು ಹೋಗ್ತಾರೆ. ನಾವು ಬರೋ ಅಷ್ಟೊತ್ತಿಗೆ ಅವ್ರು ಎಕ್ಸಿಟ್ ಆಗ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಅವ್ರು ಎಷ್ಟು ಅರ್ಲಿ ಬಂದಿರಬೇಡ ಅಂತ. ಅದಾದ್ಮೇಲೆ ಡಾಕ್ಟರ್ ಲೋಹಿತ್ ಅಂತಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕೇರು ಅವರು 2-3 NGO ನಡೆಸಿ ಮೋರ್ ದೆನ್ 1000 ಡಾಗ್ಸ್ನ ನೋಡ್ಕೊಂತ ಆಲ್ರೆಡಿ. ಅಂಥದ್ದು ಅವ್ರದ್ದು ನಾಗರ್ಬಾವಿಲಿ ಒಂದು ಕ್ಲಿನಿಕ್ ಇದೆ. ಸೊ ನಮ್ದು ಏನೇನು ಆನಿಮಲ್ಸು, ಸರ್ಟನ್ ರೆಪ್ಟೈಲ್ಸ್ ಎಲ್ಲ ಎಷ್ಟೊಂದು ಡಾಕ್ಟರ್ಸ್ ಗೊತ್ತಾಗಲ್ಲ, ಆ ಥರ ಎಕ್ಸ್ರೇಗಳೇ ಇಲ್ಲ, ಆ ಥರ ಟ್ರೈನೇ ಅವ್ರ ಹತ್ರ ಎಲ್ಲ ಇರುತ್ತೆ. ಸೊ ಇಲ್ಲಿಂದ ಪಾಪ ಪ್ರಶಾಂತ್ ಪ್ರಾಣಿಗಳನ್ನ ತಗೊಂಡು ನಾಗರ್ಬಾವಿಗೆ 4-5 ಟ್ರಿಪ್ ಹೊಡಿಬೇಕಾಗತ್ತೆ. ಅದ್ರ ಜೊತೆ ಅದು ಬಿಟ್ರೆ ನಮ್ದು ಹೆಬ್ಬಾಳು, ದೊಡ್ಡದಕ್ಕೆ ಎಕ್ಸ್ರೇ ಮಿಷಿನ್ ಇರೋದು ಹೆಬ್ಬಾಳಲ್ಲಿ ಮಾತ್ರ ಇಡೀ ಬೆಂಗಳೂರಲ್ಲಿ. ಸೊ ಏನೇ ಕುದುರೆ ಗಿದ್ರೆ ಕತ್ತೆಗೆ ಏನಾಯ್ತು ಅಂದ್ರೆ ಒಂದ್ ರೌಂಡ್ ಹೆಬ್ಬಾಳ್ಗೆ ಹೋಗಿ ಕುದುರೆ ತಗೊಂಡು ಅಲ್ಲಿ ಎಕ್ಸ್ರೇ ಮಾಡಿಸಿ ವಾಪಸ್ ಬಂದು ಎಕ್ಸ್ರೇ ಮುಗಿದ್ಮೇಲೆ ಮತ್ತೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ಬೇಕು ಏನಾರು ಆದ್ರೆ. ಎಷ್ಟು ನಡೆಯುತ್ತೆ. ಸಣ್ಣ ಪುಟ್ಟ ಆನಿಮಲ್ ಆದ್ರೆ ಕಾರಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು. ನಮ್ ದೊಡ್ಡ ಆನಿಮಲ್ಸ್ ಅದು ಇವಾಗ ಕುದುರೆನ ಒಂದು ಟ್ರಾನ್ಸ್ಪೋರ್ಟ್ ಮೇಲೆ ಹಾಕ್ಬೇಕು, ಟ್ರಾನ್ಸ್ಪೋರ್ಟ್ ಇಳಿಸ್ಬೇಕು, ಅದೇ ನಮ್ಗೆ ಸೀರಿಯಸ್ ಇಶ್ಯೂ. ಹತ್ಸೋದು ಇಳಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಡುತ್ತೆ. ಗ್ರೇಟ್ ಅಲ್ಲ.
ಆಮೇಲೆ ಡಾಕ್ಟರ್ಸ್ ಅಂದ ತಕ್ಷಣ ಈ ಪ್ರಾಣಿಗಳದ್ದು ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ನನ್ನ ಮೊನ್ನೆ ಇನ್ಸಿಡೆಂಟು ನಿಮ್ಗೆ ಹೆಂಗೆ ಅನ್ನಿಸ್ತು? ಅದು ನೀರಾನೆಗೆ ಬಲಿಯಾದ್ರಲ್ಲ ಒಬ್ರು ಡಾಕ್ಟ್ರು, ಹೌದು ಹೌದು ಅದು ಅಲ್ಲಿ ಎಷ್ಟೊಂದು ಫಾಲ್ಟ್ಸ್ಗಳು ಇದೆ ಅಂತ ಎಲ್ಲ ಹೇಳಿದ್ರು. ಸೊ ನೀವೇನು ಮ್ಯಾಮ್, ನಮ್ಮ ಇಂಡಿಯನ್ ಆನಿಮಲ್ ಪ್ರೋಟೋಕಾಲ್ಸು ಆ್ಯಕ್ಟ್ಸು ಎಲ್ಲ ನನಗೆ ಅಳು ಬರುತ್ತೆ. ಒಂದು ಏನಿಲ್ಲ ಅಂದ್ರೆ 100 ವರ್ಷ ಹಿಂದೆ ಇದ್ದೀವಿ. ಹೌದಾ? 100 years ಬಿಫೋರ್ ಯಾವಾಗ ಮಹಾರಾಜ ಅವರು ಒಂದು ಝೂ ಮಾಡಬೇಕು ಅಂತ ಇತ್ತೋ ಅವ್ರು ಇರೋವಾಗ ಪಾಪ ಮಾಡಿ, ಅದಾದ್ಮೇಲೆ ಅದ್ರ ಒಳಗೆ ಯಾರು ಝೀರೋ ಇಂಟ್ರೆಸ್ಟ್, ಝೀರೋ. ಈಗ ಅಲ್ಲಿ ನೋಡಿ ಮ್ಯಾಮ್, ಯಾರು ಒಂದು ಪ್ರಾಣಿ ನೋಡ್ಕೋಬೇಕು ಅಂದರೆ ವೆಟ್ಸ್ ಬಿಟ್ಬಿಡಿ, ಅಲ್ಲಿರೋ ಮೇನ್ ಕೀಪರ್ಸೇನೆ ಫ್ಯಾಮ್ಲಿ. ನೀವು ಕರಡಿ ನೋಡ್ಕೊಂತಾದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ. ಈಗ ನನಗೆ ಕರಡಿ ಬಗ್ಗೆ ವರ್ಕ್ ಮಾಡಬೇಕು ಅಂದ್ರೆ ನಾನು ಗೌರ್ಮೆಂಟ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಗೌರ್ಮೆಂಟ್ ಕೆಲಸ ಹಾರ್ಕಿಯಿಂದ ಅಲ್ಲಿ ಅನಿಮಲ್ಸಿಗೆ 3 ಬೆಲೆ ಈಗ ಕೊಡಲ್ಲ. ಇಟ್ ಈಸ್ ವೆರಿ ವೆರಿ ಸ್ಯಾಡ್. ಬಟ್ ಹಂಗಾಗಿ ಮೈಸೂರು ಇವಾಗ ಪುಷ್ ಮಾಡ್ತಾ ಇದೆ. ಮೈಸೂರು ಝೂ ಇಸ್ ಡೂಯಿಂಗ್ ಸಮ್ ಅಮೇಝಿಂಗ್ ಜಾಬ್. ಬನ್ನರ್ಘಟ್ಟ ಝೂನು ಮಾಡ್ತಾ ಇದೆ, ಬಟ್ ನಾಟ್ ಟು ಅ ಲೆವೆಲ್. ಇವಾಗ 12,000 ಜನ ಅಲ್ಲಿಗೆ ಬರ್ತಾರೆ ಅಂದರೆ ಯಾವ ಥರ ಎಜುಕೇಷನ್ ಮಾಡಬೇಕು? ಅಲ್ಲಿ ಎಲ್ಲ. ಆ್ಯಂಡ್ ನಾವು ಆ್ಯಕ್ಚುಲಿ ಹೇಳ್ತೀವಿ ಝೂ ಇರಬೇಕಾ ಇರಬಾರ್ದಾ ಅಂತ. ನಾನು ಮುಂಚೆ ಓಡಾಡ್ತಾ ಇದ್ದೆ ಝೂನೇ ಇರಬಾರ್ದು ಎಲ್ಲ. ಬಟ್ ನೀವು ಆ್ಯಕ್ಚುಲಿ ಝೂಗೆ ಹೋಗಿ ನೋಡಿ, ಕಣ್ಣಲ್ಲಿ ನೀರು ಬರ್ತದೆ. ನಾರ್ತ್ ಕರ್ನಾಟಕ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರೆ, ಟಿವಿಲಿ ಮಾತ್ರ ಹುಲಿ ನೋಡಿರ್ತಾರೆ. ನಮಗೆ ದುಡ್ಡಿರುತ್ತೆ, ಬಂಡೀಪುರ್ ಒಂದು ಸಫಾರಿ ಇಲ್ಲಿ ಆನೆ ಹುಲಿ ಗಿಲಿ ಎಲ್ಲ ನೋಡ್ಕೊಂಡ್ ಬರ್ತೀವಿ, ಟ್ರಾವೆಲ್ ಮಾಡ್ತೀವಿ. ಎಷ್ಟೊಂದು ಜನ ಹಳ್ಳಿಯವ್ರಿಗೆ ಹುಲಿ ಹೆಂಗ್ ಕಾಣುತ್ತೆ, ಕರಡಿ ಹೆಂಗ್ ಕಾಣುತ್ತೆ, ಜಿಂಕೆ, ಅದು ಏನಿತ್ತು ಅಂದ್ರೆ ಟೆಕ್ಸ್ಟ್ ಬುಕ್ ಪಿಕ್ಚರಲ್ಲಿ ಹುಲಿ ಸೈಜ್ ಅಂದ್ರೆ ಇಷ್ಟು ತೋರಿಸ್ತಾರೆ ಅವರು. ಅಲ್ಲಿಗೆ ಬಂದು ಅಯ್ಯೋ ಇಷ್ಟು ದೊಡ್ಡದಿದೆಯಾ ಅಂತಾರೆ, ನೋಡೇ ಇರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅವ್ರು ಅದನ್ನೆಲ್ಲ ನೋಡಬೇಕು. ಬಟ್ ಅಲ್ಲಿ ಬಂದು ಸುಮ್ಮನೆ ನೋಡಿ ಅವ್ರಿಗೇನು ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕೇಜಲ್ಲಿ ಆಡಿಸೋ, ಕಲ್ಲೊಡಿ, ಕೂಗು, ಹೈ ಎನರ್ಜಿ ಇದನ್ನು ಫೈನ್ ಟ್ಯೂನ್ ಮಾಡಬೇಕು. ಅದನ್ನು ಝೀರೋ ಎಜುಕೇಷನ್, ಝೀರೋ ಔಟ್ರೀಚ್, ಅದನ್ನು ನಾವು ವಿ ಹ್ಯಾವ್ ಟು ಚೇಂಜ್. ಝೂದು ಬಾಟ್ಲ್ ಗ್ರೀನ್ ಅಂತಾರಲ್ಲ ಹಂಗೆ ಇರಿಡಿಸೆನ್ಸ್ ಏನು ಮಾಡಲ್ಲ ನೋಡಿ. ಗ್ರೀನು ಇದೆ, ಅದ್ರ ಇಂಟರ್ಕಲರ್ ಬ್ಲೂನು ಇದೆ, ಇರಿಡಿಸೆನ್ಸ್ ಅಂತ ಕರೀತಾರೆ. ಇದನ್ನ ಕಯೋಗಾ ಡಕ್ಸ್ ಅಂತಾರೆ. ಆಮೇಲೆ ಈ ಪುಕ್ಕ ನೋಡಿ ಹೆಂಗ್ ಬಂದಿದೆ ಇದು. ಇದು ಯೂಶಲಿ ಮೇಲ್ಸಿಗೆ. ಇದ್ರಲ್ಲಿ ಹಿಂಗ ಕಂಡುಹಿಡಿಯೋದು ಮೇಲು ಫೀಮೇಲ್. ಎಸ್, ಎಕ್ಸ್ಟರ್ನಲ್ ರೀಪ್ರೊಡಕ್ಟಿವ್ ಆರ್ಗನ್ ಇರಲ್ಲ. ಸೊ ಈ ತರದ್ರಲ್ಲೇನೆ ಮೇಲು ಫೀಮೇಲ್. ಇದೇನಿದು ಮೇಲ್ ಆಗಿದ್ರೆ ಹೋಪ್ಫುಲಿ ಅದು ನಾವು 100% ಹೇಳಕ್ಕಾಗಲ್ಲ. ಹೋಪ್ಫುಲಿ ಮೇಲ್ ಅಂತ ಕರಿಬಹುದು. ಬಿಹೇವಿಯರ್ಸ್ ನೋಡಿ ಹೇಳ್ಬೋದು. ಇನ್ನೊಂದೇನು ಅಂದ್ರೆ ಇದು ಕಯೋಗಾ ಡಕ್ಸ್ ಅಂತ ಅಮೆರಿಕನ್ ಸ್ಪೀಸೀಸು. ಅಲ್ಲಿ ಇದನ್ನ ರೆಗ್ಯುಲರ್ ಆಗಿ ಟೇಬಲ್ ಮೀಟ್ ತರ ಕನ್ಸ್ಯೂಮ್ ಮಾಡ್ತಾರೆ, ತಿನ್ನಕ್ಕೆ ಅಂತ ಇದನ್ನ ಇಟ್ಕೊಂಡಿರೋದು. ನಾವೆಲ್ಲದಕ್ಕೂ ಪಾಪಚ್ಚಿ ಅಂತೀವಿ. ಥೈಲ್ಯಾಂಡ್ ಮಾರ್ಕೆಟು ಅಲ್ಲೆಲ್ಲ ಹೋಗ್ಬಿಟ್ರೆ ಮನುಷ್ಯರ ನಾವು. ಇನ್ನೊಂದೇನು ಅಂದ್ರೆ ಹೇಳು. ಸೊ ನೀವು ಡಕ್ಕು ನೋಡಿರ್ಬೋದಲ್ವಾ, ನೀರು ಬಿದ್ದರೆ, ಮಳೆ ಬಿದ್ದರೆ ಅವ್ರಿಗೆ ಚಳಿನೂ ಆಗಲ್ಲ, ಏನಾಗಲ್ಲ. ಏನಕ್ಕಂದ್ರೆ ಅವ್ರಿಗೆ ವಾಟರ್ ಪ್ರೂಫ್ ಫೆದರ್ಸ್ ಇರುತ್ತೆ ನೋಡಿ. ನೀರು ಹಾಕಿದ ತಕ್ಷಣ ವಾಟರ್ ಪ್ರೂಫ್. ಹೌದು, ನೆನೆಯನೇ ಇಲ್ಲ ಇದ್ದಾಗ ಏನು ನಡೆಯಲ್ಲ. ಒಳಗಡೆ ಹೋಗಿ ಆಚೆ ಬಂದ್ರು ಕೂಡ ಹಂಗೆ ಇರ್ತಾರೆ. ಮುತ್ತು ತರ ನಿಂತ್ಕೊಂಡ್ಬಿಡ್ತು ನೀರೆಲ್ಲ. ನೋಡಿ ಫುಲ್ ಡ್ರೈ ಆಗ್ಬಿಡುತ್ತೆ. ಹೌದು, ಅದು ನೆನೀತಾನೆ ಇಲ್ಲ. ಹೌದು ನೋಡಿ ನೋಡಿ, ಓಯ್ ಸೂಪರ್. ಹೋಲ್ ಜಾರ್ಕೊಂಡು ಹೋಗ್ತಾ ಇದೆ. ಎಲ್ಲ ಅಕ್ವಾಟಿಕ್ ಬರ್ಡ್ಸ್ಗೂ ಫೆದರ್ ಮಧ್ಯ ಆಯಿಲ್ ಗ್ಲ್ಯಾಂಡ್ ಇರುತ್ತೆ. ಅದಕ್ಕೆ ಅದು ನೀರ್ ಒಳಗೆ ಹೋಗಿ ಈಜಾಡಿದ್ರೆ ಇಮಿಡಿಯೇಟ್ ಆಗಿ ಹಾರಕ್ ಶುರು ಮಾಡೋದು. ಇಲ್ಲ ಅಂದ್ರೆ ಪುಕ್ಕ ಎಲ್ಲ ವಧೆ ಆಗ್ಬಿಟ್ರೆ ದೇ ವೋಂಟ್ ಬಿ ಏಬಲ್ ಟು ಮೂವ್ ಅರೌಂಡ್. ಕರೆಕ್ಟ್. ಈಗ ಅದೇ ತರ ತೋರಿಸ್ತೀನಿ. ಪ್ರಕೃತಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ. ಸೂಪರ್. ಈಗ ನಮ್ ಡಕ್ಸ್ಗೆಲ್ಲ ಹೊರಗೆ ಬಿಡೋಣ. ಡಕ್ಸ್ ಗೀಸು ಯಾವ ತರ ಮಾರ್ಚಿಂಗ್ ಮಾಡುತ್ತೆ ನೋಡಿ. ಇದೇನ್ ಸೌಂಡು? ದಟ್ ಸೌಂಡ್ ನೀಡ್ಸ್ ಟು ಸ್ಟಾಪ್. ಬಾ 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 ಬಾ. ಓ, ಇದು ಕರೀತಾ ಇದೆ ಬಾ 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 ಅಂತ. ಸೊ ಈಗ ನಾವು ಒಂದು ಸ್ಪೆಷಲ್ ಸೆಕ್ಷನಿಗೆ ಕರ್ಕೊಂಡ್ಬಂದಿದ್ದಾರೆ. ಅವ್ರನ್ನ ಕೇಳೋಣ, ನಮಗೆ ಇದಕ್ಕೆ ಸಂಬಂಧನೇ ಇಲ್ಲ. ಓವರ್ ಟು ಸಂಜೀವ್ ಸರ್. ಇದು ನಮ್ಗೆ ಇಂಟ್ರೆಸ್ಟಿಂಗ್ ಅಂದ್ರೆ 2009-10 10,000 ಈಮು ಕೋಳಿ ಆಸ್ಟ್ರೇಲಿಯಾದಿಂದ ಬರುತ್ತೆ ಭಾರತಕ್ಕೆ ಫಸ್ಟ್ ಟೈಮ್. ಏನು ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ಏರ್ಪೋರ್ಟ್ ಅಲ್ಲಿ ದೊಡ್ಡ ಇವೆಂಟೇ ನಡೆಯುತ್ತೆ. ಟೇಬಲ್ ಮೀಟ್ಗೆ ಅಂತಾನೆ ತರಿಸ್ತಾರೆ. ನಮ್ಮ ಕೋಳಿ ತುಂಬಾ ಇದು ಹಾರ್ಮೋನ್ಸ್ ಎಲ್ಲ ಇದೆ, ಇಟ್ಸ್ ನಾಟ್ ಎ ಹೆಲ್ತಿ ಮೀಟ್. ಇದ್ರದ್ದಾದ ಲೀನ್ ಮೀಟ್ ಇದೆ, ಒಳ್ಳೆ ಮೀಟು ಅಂತ ಹೇಳಿ 10,000 ತೊಗೊಂಬಂದು ರೈತರಿಗೆಲ್ಲ ಮೈಕ್ರೋ ಲೋನ್ ಕೊಡುತ್ತೆ ಗೌರ್ಮೆಂಟು.
ನಿಮ್ದು ಸಾಕಿ 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 ಅಂತ. ತಮಿಳ್ನಾಡು, ಕರ್ನಾಟಕ, ಆಂಧ್ರಲ್ಲಿ ವಿತಿನ್ 2 years ಮ್ಯಾಮ್ 50-60 ಸಾವಿರ ಈಮು ಕೋಳಿ ಆಗೋಯ್ತು. ಆಮೇಲೆ ಒಂದು ದೊಡ್ಡ ಮೇಳ ಮಾಡುತ್ತೆ, ಈಮು ಮೇಳ, ಕೃಷಿ ಮೇಳ ಥರ ಈಮು ಮೇಳ ಮಾಡಿ ಅವತ್ತಿನ ದಿವಸ ಅವ್ರನ್ನೆಲ್ಲ ತೊಗೊಂಡ್ಬಂದು ಅದರಲ್ಲಿ ಈಮು ಬಿರಿಯಾನಿ ಅಂತೆ, ಆ ಫೆದರಿಂದ ಏನು ಮಾಡ್ಬೋದು, ಕಾಲಿಂದ ಏನು ಮಾಡ್ಬೋದು, ಅದ್ರ ಆಯಿಲ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿ, ಇದರಿಂದ ಎಲ್ಲ ಪ್ರಾಡಕ್ಟ್ಸು ಯೂಸ್ ಆಗೋದನ್ನೆಲ್ಲ ಡಿಸ್ಪ್ಲೇ ಮಾಡಿ ಇವತ್ತಿಂದ ಬಿಸ್ನೆಸ್ ಶುರು ಮಾಡೋಣ ಅಂತಾರೆ. ನೆಕ್ಸ್ಟ್ ಡೇ ಫುಲ್ ಲಾಸು. ಏನಕ್ಕಪ್ಪ ನೆಕ್ಸ್ಟ್ ಡೇಯಿಂದ ಲಾಸ್ ಆಯಿತು ಅಂದರೆ ರೈತರು, ಅದಂತೂ ನಂದು ಮೋಸ್ಟ್ ಫನ್ನಿ ಸ್ಟೋರಿ. ನಾನು ಕೂತ್ಕೊಂಡು ಅವಾಗ ಹೆಲ್ಪ್ಲೈನ್ ನಂಬರ್ BBMP ಇದನ್ನು, ಕನಕಪುರದಿಂದ ಫೋನು, ರಾಮನಗರದಿಂದ ಫೋನು, ಏನು ಸರ್ ಫಾರಿನ್ ಕೋಳಿ ಯಾವುದೋ ಉದ್ದದ ಓಡಾಡ್ತಾ ಇದೆ ರೋಡಲ್ಲಿ, ಯಾರು ಅಲ್ಲೇ ತಗೊಂಡು ಬಿಟ್ಬಿಟ್ಟಿದ್ದಾರೆ ರೋಡ್ಗೆ, ಎಲ್ಲ ಮೈಕ್ರೋ ಲೋನ್ ಮಾಡಿಬಿಟ್ಟಿದ್ದಾರೆ ಫಾರ್ಮರ್ಸು. ಈ ಓಡಾಟ ಆಗ್ತಲ್ಲ ರೋಡಿಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಜನ ಫಾರ್ಮರ್ಸ್ ಆ ವರ್ಷ ಸೂಸೈಡ್ ಮಾಡ್ಕೊಂಡ್ರು ಗೊತ್ತಾ? ಏನು ಇದರಲ್ಲಿ ಪ್ರಾಬ್ಲಮ್ಮು ಅಂದರೆ ಮ್ಯಾಮ್, ನಾವೆಲ್ಲರೂ ಹೋಗಿ ಅದರ ಚಿಕನ್ ಅಂಗಡಿಗೆ ಎಷ್ಟಕ್ಕೆ 1 kg ಚಿಕನ್ ತೊಗೊತೀವಿ. ಇವನು ಅದಕ್ಕೆ ಅಂತ 15-20 kg ಬರ್ಡ್ನ ಕಟ್ ಮಾಡಬೇಕು. ಒಂದು. ಎರಡನೇದು ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ. ಕೋಳಿ ಆದರೆ ಒಂದು ಬೈಕಲ್ಲಿ 20 ಕೋಳಿ ಈ ಕಡೆ 20 ಕೋಳಿ ಈ ಕಡೆ ಇಟ್ಕೊಂಡು ಸಿಟಿ ಎಲ್ಲ ಓಡಾಡಿಸ್ಬಿಡ್ಬೋದು. ಇದಕ್ಕೆ ಗಾಡಿ ಬೇಕು. ಮೂರನೇದು, ಅಕಸ್ಮಾತ್ ಕಟ್ ಮಾಡಿದ್ರೂ ಇದ್ರದ್ದು ಫುಡ್ ಇದ್ರದ್ದನ್ನೆಲ್ಲ ಸೇವ್ ಮಾಡೋಕ್ಕೆ ಮತ್ತೆ ರೆಫ್ರಿಜಿರೇಟರ್ ಬೇಕು. ನೆಕ್ಸ್ಟ್ ಅವ್ನು ಬಂದರೆ ಅವ್ನು ಫ್ರಿಜ್ಜಿಂದ ತೆಗೆದ್ರೆ ನಂಗೆ ಫ್ರಿಜ್ಜದ್ದು ಬೇಡ, ಫ್ರೆಶ್ ಮೀಟ್ ಬೇಕು ಅಂತಾರೆ. ಸೊ ಈ ಸ್ಟೇಜಲ್ಲಿ ಎಷ್ಟೊಂದು ಈಮುಗಳಿಗೆ ಪಾಪ ದಿಕ್ಕು ದಾರಿ ಇಲ್ಲದೆ ರೋಡಿಗೆ ಬಂದ್ಬಿಟ್ಟಿದೆ. ಆವಾಗ ನಾವು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಬೈಕಲ್ಲೆಲ್ಲ ಹೋಗಿ ಹಿಡ್ಕೊಂಡು ಬಂದಿದ್ದೀವಿ. ರೋಡಲ್ಲಿ ಓಡಾಡ್ತದೆ, ಬಾಣಂತಮಾರಿ ಬೆಟ್ಟ ರೋಡಲ್ಲಿ ಓಡಾಡ್ತದೆ. ಆ್ಯಂಡ್ ಅದು ಹಿಡಿಯೋವಾಗಲೂ ಅಷ್ಟೇ ಕಾಲ್ಗಳು ಹಾಕಿ ಸ್ಟಿಕ್ಸ್ ಥರ ಹೊತ್ತಿಗಿತ್ತಂದ್ರೆ ರಿಬ್ಸ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ನೋಡಿ ಎಷ್ಟು ಫ್ರೆಂಡ್ಲಿ, ಫುಲ್ ಫ್ರೆಂಡ್ಲಿ ಇದೆ. ಬನ್ನಿ, ಅಯ್ಯೋ ನಮ್ ವಿಕಾಸ್ ಹ್ಯಾಂಡಲ್ಸ್ ಆಲ್ ದ ಬರ್ಡ್ಸ್. ನಮ್ ಬರ್ಡ್ಸ್ ಎಲ್ಲ ಇವನೇ ಹ್ಯಾಂಡಲ್ ಮಾಡೋದು. ಬನ್ನಿ. ಎಷ್ಟು ವರ್ಷ ಆಯ್ತು ವಿಕಾಸ್ ಅವ್ರೆ ಇಲ್ಲಿ How many years? ಇಂಗ್ಲಿಷ್ ಒಂದು. ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಇವ್ರನ್ನ? Where are you from? ಫ್ರಮ್ ಡೆಲ್ಲಿ. ಸಂಜೀವ್ ಅವರು ಅವನು ಒಂದು ಕೋರ್ಸ್ ಮಾಡ್ತಾ ಇದ್ದ ಬರ್ಡ್ಸ್ದು. ಆ ಬರ್ಡ್ಸ್ ಕೋರ್ಸ್ ಅಲ್ಲಿ ದಿಸ್ ಥಿಂಗ್ ನೋ ಯು ವರ್ಕ್ ವಿತ್ ಅನಿಲ್ ಗಾರ್ಗ್ ಅಂತ ಒಬ್ರು ಸೀನಿಯರ್ ಬರ್ಡ್ ಎಕ್ಸ್ಪರ್ಟ್ ಇದ್ದಾರೆ. ಅವ್ರ ಜೊತೆ ಕೋರ್ಸ್ ಮಾಡಿದ್ಮೇಲೆ ನಮಗೆ ಬರ್ದ, ಹಿಂಗ್ ಬರ್ಡ್ಸ್ ಎಲ್ಲ ಮಾಡ್ತೀವಿ ನಾವು ಬರ್ಬೋದಾ ಅಂತ. ಪ್ಲೀಸ್ ಬನ್ನಿ, ವೈ ನಾಟ್, ವಿ ನೀಡ್ ಒನ್ ಬರ್ಡ್ ಎಕ್ಸ್ಪರ್ಟ್. ಅಂದ್ರೆ ಒಂಥರ ನಿಮ್ಗೆ ಎಲ್ಲರೂ ಹೆಂಗ್ ಕೋಇನ್ಸಿಡೆನ್ಸ್ ಅನ್ನೋದೇ ಇಲ್ಲ, ಎಲ್ಲ ಒಂಥರ ದೇವ್ರು ಕಳಿಸ್ಕೊಟ್ಟಂಗಿದೆ ಅಲ್ವಾ? ಹೌದು, ಒಂಥರ ಖುಷಿ ಆಗುತ್ತೆ. ಇಲ್ಲಿ ಗ್ಯಾದರ್ ಆಗಿರೋದೇ ಒಂಥರ ಆಶ್ಚರ್ಯ. ಮತ್ತೆ ಎಲ್ಲ ಹೆಂಗ್ ಸಿಕ್ಕಿದ್ದಾರೆ ಅಂತ ಕೇಳೋದೇ ಒಂದು ಖುಷಿ ಆಗಿದೆ ನನಗೆ. ಮುಟ್ಟಿ ಮ್ಯಾಮ್. ಓ ಮೈ ಗಾಡ್. ಫ್ಲೈಟ್ಲೆಸ್ ಬರ್ಡ್ಸ್ ಏನು ಮಾಡಲ್ಲ. ಚಿಕ್ಕ ಮಕ್ಳು ಬಂದು ಮುಟ್ತಾರೆ. ಫ್ಲೈಟ್ಲೆಸ್ ಬರ್ಡ್ಸ್ ಮುಟ್ಟಿ ಏನು ಮಾಡಲ್ಲ. ಇಲ್ಲಪ್ಪ, ಏನು ಮಾಡಲ್ಲ. ನಾನು ಏನು ಮಾಡಲ್ಲ, ನೀನು ಏನು ಮಾಡಲ್ಲ. ಹೊಟ್ಟೋಯ್ತದು. ಅದು ಎಷ್ಟು ಇನ್ನ ಬೆಳೆಯುತ್ತೆ ಇದು? ಇಲ್ಲ, ಇದೆ ಮ್ಯಾಕ್ಸಿಮಮ್. ಇಷ್ಟೇ ಮ್ಯಾಕ್ಸಿಮಮ್ ಹೈಟ್. ಈ ಥರದ ಮೊಟ್ಟೆಗಳಿಗೆಲ್ಲ ಸಿಕ್ಕಾಬಟ್ಟೆ ಬೆಲೆ ಅಲ್ಲ? ಒಂದ್ ಟೈಮಲ್ಲಿ ಇತ್ತು ಮ್ಯಾಮ್, ಬ್ಲೂ ಕಲರ್. ನನ್ನ ಹತ್ರ ಒಂದು 250 ಮೊಟ್ಟೆ ಇದೆ. ಏನ್ ಮಾಡ್ತೀರಾ? ಅದೇನೋ ಎಲ್ಲ ಅದ್ರಲ್ಲಿ ಕಪ್ಸ್ ಮಾಡೋದು. ಅದೇ ಮಾಡ್ಬೋದು, ಬಟ್ ಸಂಬಡಿ ನೀಡ್ಸ್ ಅನ್ ಆರ್ಟಿಸ್ಟ್ ಆಲ್ಸೋ. ಬರೀ ಮೊಟ್ಟೆ ಇಟ್ಕೊಂಡು ರಾ ಮೆಟೀರಿಯಲ್ ಆಗತ್ತೋ, ಅದನ್ನ ಆರ್ಟ್ ಮಾಡಿ ಅದ್ರ ಆರ್ಟ್ ಮೇಲೆ ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್. ಈಗ ನೀವು ಇದು ನಮ್ಮ ಮಾಂಸಕ್ಕೋಸ್ಕರನೇ ಇದು ಮಾಡಿದ್ರು ಅಂತ ಹೇಳಿದ್ರಿ. ಈಗ ಎಷ್ಟೊಂದು ಪ್ರಾಣಿಗಳು ಈಕೋ ಬ್ಯಾಲೆನ್ಸ್ ಆಗೋದೇ ಹಿಂಗೆ, ಒಂದು ತಿಂದು ಇನ್ನೊಂದು ಬದುಕಿನೇ ಎಲ್ಲ ಬ್ಯಾಲೆನ್ಸ್ ಆಗೋದು ನಿಜ. ಬಟ್ ನಿಮ್ಗೇನು ಅನಿಸುತ್ತೆ ಈ ಥರದ್ದೆಲ್ಲ ಕೊಂದು ತಿನ್ನೋ ಸಂಸ್ಕೃತಿ ಬಗ್ಗೆ? ಅಥವಾ ಅಯ್ಯೋ ನೋಡಿ ಮ್ಯಾಮ್, ಕೂದಲೆಲ್ಲ ನಿಂತ್ಕೊಳ್ಳುತ್ತೆ. ಇಟ್ಸ್ ಎ ಡಬಲ್ ಎಜ್ ಸ್ವರ್ಡ್ ಅನ್ಬೋದು. ನಾನು 16-17 ಇಯರ್ಸ್ ತನಕ ಪ್ಯೂರ್ ವೆಜಿಟೇರಿಯನು, ಪ್ಯೂರ್ ವೇಗನ್ನು. ನಂದು ಫಸ್ಟ್ ಕೆಲಸ ನಾನು ಬಂದು ಸೇರ್ಕೊಂಡ್ರೆ ಸಲೀಮ್ ಅಂತ ಒಬ್ರು ಸರ್ ಇದ್ರು, ಒಳ್ಳೆ ಡಾಕ್ಟರ್, ರಿಹ್ಯಾಬಿಲಿಟೇಟರು. ನಮಗೆ 4 ಇಲಿ ಕೊಟ್ಬಿಟ್ಟು ಫಸ್ಟ್ ಹೊಡೆದು ಯಾವ ಗೂಬೆಗೆ ತಿನ್ಸು ಅಂದರು. ನಾವು ಬಂದಿರೋದು ಪ್ರಾಣಿ ಉಳ್ಸೋಕ್ಕೆ ಮೊದಲನೇ ಕೆಲಸನೇ ಇಲಿ ಸಾಯಿಸೋಕ್ಕೆ. ನಮಗೆ ಹಿಂಗೆ ಸಾಯಿಸೋದು ಅಂತಲೂ ಗೊತ್ತಿರಲಿಲ್ಲ. ಅದನ್ನ ಒಂದು ಡಸ್ಟ್ಬಿನ್ಗೆ ಹಾಕಿ ಪ್ಲಾಸ್ಟಿಕ್ ಕವರ್ ಕಟ್ಕೊಂಡು 3 hour ನೋಡ್ತಾ ಇದೀನಿ, ಅದ್ರ ಉಸಿರು ಕಟ್ಟಿ ಸಾಯುತ್ತೆ. ಆಮೇಲೆ ಅವ್ರು ಬಂದು ತಗೊಂಡು ತಲೆ ಮೇಲೆ ನೋಡಿದ್ರು, ಹಿಂಗೆ ಸಾಯಿಸೋದು ಅದನ್ನು, ಹಿಂಗೆಲ್ಲ ಬೇಗ ತಿನ್ಸೋದಕ್ಕೆ ಪಾಪ ಹಸಿವೆ ಇದೆ ಅಂತ. ಒಂದು. ಎರಡನೇದು ನಾನು ನೋಡೋಕೆ ಹೋದರೆ ಪರ್ಸ್ನಲ್ ಲೈಫ್ ಸ್ಟೈಲ್ ಚೇಂಜ್ ಪ್ರಕಾರ ಯು ಹ್ಯಾವ್ ಟು ಸೆಲೆಕ್ಟ್ ನಿಮ್ಮದು ಫುಡ್ ಎಲ್ಲಿಂದ ಬರ್ತಾ ಇದೆ ಅದನ್ನು ನೋಡಿ. ನಾನು ವೆಜ್ ತಿನ್ನಿ, ನಾನ್ ವೆಜ್ ತಿನ್ನಿ ಅದನ್ನು ಹೇಳಲ್ಲ. ಊಟ ಎಲ್ಲಿಂದ ಬರ್ತಾ ಇದೆ, ಅದು ಹೆಲ್ತಿ ಜಾಗದಿಂದ ಬರ್ತಾ ಇದೆ. ಇವಾಗ ಬಂದಿರೋ ಕೋಳಿ ಆಗಿರ್ಬೋದು, ಇದು ಶೀಪ್ ಆಗಿರ್ಬೋದು, ಆ ಫಾರ್ಮ್ಸ್ ಎಲ್ಲ ಹೋದರೆ ಮ್ಯಾಮ್ ನೀವೇ ತಿನ್ನಲ್ಲ, 100% ನೀವೇ ತಿನ್ನಲ್ಲ. ಸೊ ಇಲ್ಲಿ ಪ್ರಾಣಿಲಿ ಎಷ್ಟೊಂದು ಆ್ಯನಿಮಲ್ಸ್ಗೆ ನಾವೇ ಮೀಟ್ ಹಾಕ್ತೀವಿ. ದಿನ ನಾನು ಡಾಗ್ಸ್ಗೆಲ್ಲ ಮೀಟ್ ಹಾಕಬೇಕು, ಸ್ನೇಕ್ಸ್ಗೆಲ್ಲ ಮೀಟ್ ಹಾಕಬೇಕು. ಸೊ ನಾವು ವರ್ಕ್ ಮಾಡಿರೋ ಜೊತೆ ಇಟ್ಸ್ ಅ ಡಬಲ್ ಎಜ್ ಸ್ವರ್ಡ್ ನಮಗೆ. ಆ್ಯಸ್ ಎ ಪರ್ಸ್ನಲ್
ಲೈಫ್ ಸ್ಟೈಲ್ ಚೇಂಜು, ಹೆಲ್ತ್ ಬೆನಿಫಿಟ್ಸ್ಗೆ ಡೆಫಿನೆಟ್ಲಿ ಐ ವುಡ್ ಸೇ ಗೋಯಿಂಗ್ ವೆಜಿಟೇರಿಯನ್, ನಾಟ್ ಕನ್ಸ್ಯೂಮಿಂಗ್ ಎನಿ ಆಫ್ ದಿಸ್ ವಿಲ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಬಟ್ ಒಂದೊಂದು ರೀಜ್ನಲ್ಲಿ ಇವಾಗ ಹೇಳಬೇಕು ಅಂದರೆ ನೀವು ಸ್ವಿಟ್ಜರ್ಲೆಂಡು ಅಲ್ಲೆಲ್ಲ ಹೋದರೆ ಅವ್ರಿಗೆ ಕೌಸ್ ಬಿಟ್ಟರೆ ಇನ್ನೇನು ಬೇಸಿಕ್ ಡಯಟ್ ಎಲ್ಲ ಏನು ಬೆಳೆಯೋದೇ ಇಲ್ಲ. ಸೊ ರೀಜನ್ ಸ್ಪೆಸಿಫಿಕ್ ಆಗಿ ನಿಮಗೆ ಬೇರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಆಪ್ಷನ್ ಇದೆ ಅಂದರೆ ಪ್ಲೀಸ್ ಚೂಸ್ ದ್ಯಾಟ್. ರೀಜನ್ ಸ್ಪೆಸಿಫಿಕ್ ಆಗಿ ಇಲ್ಲ, ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಈಟ್, ಯು ಹ್ಯಾವ್ ಟು ಕನ್ಸ್ಯೂಮ್. ಈ ಮಗುಗೆ ಹಾಲು ಕೊಡಿಸ್ತೀವಿ, ಅದು ಬರ್ತಾರದು ಹಸುವಿಂದಾನೆ. ಸೊ ದಟ್ ಈಸ್ ಸಮಥಿಂಗ್. ಸೂಪರ್. ಅಂದರೆ ಇವೆಲ್ಲ ಇಲ್ಲಿ ಹಿಂಗೆ ಸಿಕ್ಕಿದಾವೆ, ಇಷ್ಟು ಚೆನ್ನಾಗಿ ಆರಾಮಾಗಿದ್ದಾವೆ. ಹೌದು, ಇವು ಪುಣ್ಯ ಮಾಡಿದ್ವು ಇವಾಗ ನಿಜ ಹೇಳ್ಬೇಕಂದ್ರೆ. ರೋಡಲ್ಲಿ ಇದ್ದಿದ್ದನ್ನ ಕರ್ಕೊಂಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಅದಕ್ಕೊಂದು ಶೆಲ್ಟರ್ ಕೊಟ್ಟಿದ್ದಾರಲ್ಲ, ಗ್ರೇಟ್. ಈ ಮೂಗ್ ಮಾತ್ರ ನೋಡಿ ಒಂದೇ ಚಾನಲಲ್ಲಿ 2 ಪುಕ್ಕ ಬರುತ್ತೆ ನೋಡಿ, ಒಂದೇ ಇದಿರೋದು. ಯಾವಾಗಲೂ ಒಂದು ಒಂದರಲ್ಲಿ ಒಂದು ಸ್ಟೆಮ್ ಅಲ್ಲಿ, ಇದರಲ್ಲಿ ಸ್ಪ್ಲಿಟ್ ಫೆದರ್ಸ್. ಅದಕ್ಕೆ ಅಷ್ಟು ತಿಕ್ಕಾಗಿ ಛತ್ರಿ ತರ ಇದೆ ಅದ್ರದ್ದು. ನಮ್ದು ಫಸ್ಟ್ ಕಾನ್ಸೆಪ್ಟ್ ಆಫ್ ಹಟ್ಸ್ ಎಲ್ಲ ಇವರೇ ಇಲ್ಲಿಂದಾನೇ ಬಂದಿರೋದು ಮ್ಯಾಮ್. ಹೌದಾ? ಗುಡ್ಸ್ಲು ಕಾನ್ಸೆಪ್ಟು ಅದೆಲ್ಲ ಕರೆಕ್ಟ್. ಇದು ನಮ್ಮ ಮ್ಯಾಂಗ್ರೋ ಕೆಫೆ. ಫೈನಲಿ ಹೆಸರು ಎಲ್ಲ ಪ್ರತಿಯೊಂದು ಹೆಸರು ತುಂಬಾ ಸ್ಪೆಷಲ್ ಆಗಿದೆ. ಪ್ರಾಣಿಗಳಿಗೆ ಇಟ್ಟಿರೋದ್ರಿಂದ ಹಿಡಿದು ಈ ಕೆಫೆವರೆಗೂ. ಸೊ ಏನದು ಮ್ಯಾಂಗ್ರೋ ಕೆಫೆ? ಏನಕ್ಕೆ? ಫಸ್ಟ್ ಮಾವಿನ ಮರದ ಕೆಳಗೆ ನಾವು ಬಂದಾಗಿಂದ ಇದೇ ಶೇಡ್ ಇದ್ದಿದ್ದು, ಇಲ್ಲಿಂದಾನೆ ಮುಂಚೆಯಿಂದ ತಿಂತದಿದ್ದು. ನಮ್ಮ ಟೀಮ್ ಎಲ್ಲ ದೊಡ್ಡದಾದಾಗ ಒಂದು ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಮ್ಯಾಮ್, ಪ್ರಾಣಿಗಳು ತೋರಿಸಿ ಎಷ್ಟೇ ತೋರಿಸಿ ಓಡೋಗಿ ಇಟ್ಕೊಂಡ್ಬಂದ್ಬಿಡ್ತೀನಿ. ಕಿಚನ್ ರನ್ ಮಾಡೋದಂತೂ ಬಿಗ್ ಚಾಲೆಂಜು. ಆದ್ರೂ ಲಾಸ್ಟ್ ಒಂದು 10 years ಇಂದ ಟ್ರೈ ಮಾಡ್ತಾನೆ ಇದೀವಿ. ಬಟ್ ಇವಾಗ ಒಂದು ಸ್ಟೆಬಿಲಿಟಿ ಬಂದಿದೆ. ಪ್ಯೂರ್ ವೆಜಿಟೇರಿಯನ್ ನ್ಯೂಟ್ರಿಷಿಯಸ್ ಫುಡ್. ಐ ಡೋಂಟ್ ನೋ ಅಬೌಟ್ ಮೈ ಟೇಸ್ಟ್, ಬಟ್ ಕ್ವಾಲಿಟಿ, ಹೈಜೀನ್, ಆ್ಯಂಡ್ ಯಾರೇ ತಿಂದರು ಎಸ್ಪೆಷಲಿ ಮಕ್ಕಳಿಗೆ ನೋ ಶುಗರ್ಸ್, ನೋ ಇದು ಏನದು ಮಸಾಲ ಅದೆಲ್ಲ ಏನೂ ಇಲ್ಲ. ಜಸ್ಟ್ ವೆಜಿಟೇಬಲ್ಸ್ ಆ್ಯಂಡ್ ಪ್ರೋಟೀನ್, ಇನ್ಕ್ಲೂಡಿಂಗ್ ಎಲ್ಲ ಸ್ಟಾಫ್ಗೂ ನಮ್ದು ಒಂದೇ ಕಿಚನ್ನು, ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ವಿ ಆಲ್, ದಟ್ ಈಸ್ ಮೈ ಆಲ್. ಎಲ್ಲೇ ಹೋದ್ರೂ ನಂದು ಅದೇ, ಊಟ ಒಟ್ಟಿಗೆ ಆಗಬೇಕು, ಎಲ್ಲರಿಗೂ ಒಂದೇ ಕಿಚನ್ ಇರಬೇಕು, ಒಂದೇ ಗೆಸ್ಟ್ಗೆ ಇರಬೇಕು. ಸೊ ದಿಸ್ ಇಸ್ ಮ್ಯಾಂಗ್ರೋ ಕೆಫೆ. ಹೌದು ಹೌದು, 100%. ಸೊ ಪ್ಲೀಸ್, ಮಕ್ಕಳಿಗೂ ಅಷ್ಟೇ ಸ್ಪೆಷಲೈಸ್ಡ್ ಇದು ಏನು ಬ್ರಾಕೊಲಿ ಇನ್ ವೆಜಿಟೇಬಲ್ ರೈಸ್ ಅಂತ ಸಿಗುತ್ತೆ. ವೆಲ್ಕಮ್ ಡ್ರಿಂಕಲ್ಲಿ ನಮಗೆ ಸೀಸನಲ್ ಫ್ರೂಟ್ಸ್ ಏನಿದೆ ವಿತೌಟ್ ಶುಗರ್ ಕೊಡ್ತೀವಿ. ಕಟ್ ಫ್ರೂಟ್ಸ್ ಇದೆ. ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ಟೀಮ್. ಏನು ಹೇಳಿದ್ರಿ, ಟೇಸ್ಟ್ ಬಗ್ಗೆ ಗೊತ್ತಿಲ್ಲ ಅಂತ. ಟೇಸ್ಟ್ ಬಗ್ಗೆ ನಾನು ಹೇಳ್ತೀನಿ. ಬಂದ ತಕ್ಷಣ ಅಫ್ಕೋರ್ಸ್ ಶುಗರ್ಲೆಸ್ ವಾಟರ್ ಮೆಲನ್ ಜ್ಯೂಸು, ಅದೆಷ್ಟು ಸ್ವೀಟ್ ಆಗಿತ್ತು ಅಂದರೆ ನ್ಯಾಚುರಲ್ ಸ್ವೀಟೇ ಅಷ್ಟಿತ್ತು ಅದರಲ್ಲಿ. ಇನ್ನು ಅದಾದಮೇಲೆ ನಾವೇನು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಪೊಂಗಲು, ಅದ್ಭುತವಾಗಿತ್ತು. ಅದು ನಾನು ಬೇರೆ ಫುಡ್ಡಲ್ಲಿ ಸಿಕ್ಕಾಪಟ್ಟೆ ಸಕ್ಕದಾಗಿ ರಿವ್ಯೂ ಕೊಡ್ತೀನಿ. ಅಂದರೆ ನಂಗೆ ಗೊತ್ತಿರೋ ಹಂಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ಬಟ್ ಪೊಂಗಲ್ ನಂಗೆ ಸಖತ್ ಇಷ್ಟ ಆಗೋಯ್ತು. ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟಿದ್ರು. ಅಲ್ಲಿಗೆ ನಮಗೆ ಒಳ್ಳೆ ಕ್ಯಾಲೋರಿನೂ ಸಿಕ್ತು, ಒಳ್ಳೆ ಫುಡ್ಡು ಸಿಕ್ತು, ನ್ಯೂಟ್ರಿಷಿಯಸ್ ಫುಡ್ ಸಿಕ್ತು. ಆ್ಯಂಡ್ ಇವ್ರು ಹೇಳ್ದಂಗೆ ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುವಂಥ ಫುಡ್ಡು ಎಲ್ಲದೂ ಇಲ್ಲಿ ಸಿಕ್ಕತ್ತೆ. ಸೊ ನೀವು ಯಾರೇ ಪ್ರಾಣಿಗೆ ಬಂದ್ರೂ ಒಂದು ಕಪ್ ನೀರು ತರೋ ಅಗತ್ಯನೂ ಇಲ್ಲ, ಎಲ್ಲ ಇಲ್ಲೇ ಸಿಕ್ಕತ್ತೆ ನಿಮಗೆ. ಆರಾಮಾಗಿ ಬಂದ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಒಳ್ಳೆ ಗುಡ್ ವೈಬ್ ಜೊತೆ, ಒಂದು ಒಳ್ಳೆ ಮೆಮೊರಿ ಜೊತೆ ಇಲ್ಲಿಂದ ಎಕ್ಸಿಟ್ ಆಗ್ತೀರಾ ನೀವು, ಅಲ್ವಾ? ಸೊ ಇದು ಅದ್ಭುತವಾದ ಜಾಗ, ಇಲ್ಲಿ ಬನ್ನಿ. ಆ್ಯಂಡ್ ಕಿಚನ್ ಬಗ್ಗೆ ನಿಮಗೆಲ್ಲ ಹೇಳಿದ್ದೀನಿ. ಮೆನ್ಯೂ ಬೇಕಾ ನಿಮಗೆ, ಅದೂ ಆಮೇಲೆ ತೋರಿಸ್ತೀನಿ, ಡೋಂಟ್ ವರಿ. ಲಾಸ್ಟಲ್ಲಿ ನಿಮಗೆ ಪ್ರತಿಯೊಂದೂ ಡೀಟೇಲ್ನ ನಾನು ಇಲ್ಲಿಗೆ ಬಂದು ಹೋಗೋದು ಹೆಂಗೆ ಅನ್ನೋದನ್ನ ಹೇಳ್ತೀನಿ. ಓಕೆನಾ? ಈಗ ಮುಂದ್ಗಡೆ ಹೋಗೋಣ. ಪ್ರಾಣಿದು ಮರ್ಚ್ ಶಾಪ್ ಇದೆ. ನಾವು ಜಾಸ್ತಿ ಮೆಟೀರಿಯಲ್ಸ್ ಇಟ್ಟಿಲ್ಲ, ಆದರೆ ನಮ್ಮ ಲೋಗೋ ಎಷ್ಟು ಫೇಮಸ್ ಆಗಿದೆ ಅಂದರೆ ಎಲ್ಲರೂ ಬೇಕು ಬೇಕು ಅಂತ ಇದ್ದಾರೆ. ದಿಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಗೋವಾಲಿ ಒಂದು ಫ್ಯಾಮ್ಲಿ ಇದೆ, ರೆಹಮಾನ್ ಅಂಡ್ ರಂಜಾದ್ ಅವ್ರ ಫ್ಯಾಮ್ಲಿ. ಅವ್ರು ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ಸ್ ಆಗಿದ್ರು. ಅವ್ರ ಕಡೆಯಿಂದ ನಾನು ಹ್ಯಾಂಡ್ ಲೋಗೋ ಇದನ್ನ ಮಾಡಿಸಿ ವೀವಿಂಗ್ ಮಾಡಿಸಿರೋದು ಇದು. ಸೊ ಇದಿಷ್ಟು ಎಂಬ್ರಾಯ್ಡ್ರಿ ವರ್ಕ್ ಆ್ಯಕ್ಚುಲಿ ಹ್ಯಾಂಡ್ ಮೇಡು. ಇದ್ರ ಮೇಲ್ಗಡೆ ಇದ್ರದ್ದೇನೆ ಒಂದು ಜೆರಾಕ್ಸ್ ಕಾಪಿ ತೊಗೊಂಡು ಇಟ್ಟು ಟೇಲರಿಂಗ್ ಮಿಷಿನಲ್ಲಿ ಮಾಡಿ 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 ಮಾಡಿರೋದು ಇದು. ಸೊ ಪ್ಲೀಸ್ ಎನಿ ಟೈಮ್ ಬಂದರೆ ನಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ವಿ ಆಲ್ವೇಸ್ ಹ್ಯಾವ್ ದಿಸ್. ಇದು ನಮ್ಮ ಮೆಡಿಕಲ್ ಏರಿಯಾ. ಯಾವುದೇ ಹೊಸ ಪ್ರಾಣಿ ಬಂತು ಅಂದರೆ ಫಸ್ಟು ಈ ಏರಿಯಾಗೆ ಬಂದು ಕ್ವಾರಂಟೈನ್ ಅಂತ ಕರಿತೀವಿ. 45 days. ಅದ್ರದ್ದು ಬಿಹೇವಿಯರ್ ಆಗಿರ್ಬೋದು, ಅದ್ರದ್ದು ವ್ಯಾಕ್ಸಿನೇಷನ್ ಆಗಿರ್ಬೋದು, ನಮ್ಮ ಡಾಕ್ಟರ್ಸ್ ಅಪ್ರೂವಲ್ ಆಗಿರ್ಬೋದು,
ಪ್ಯಾಟ್ರನ್ನು, ಅದು ಪ್ರಾಪರ್ ಆಗಿ ಎಂಗೇಜ್ಮೆಂಟ್ಗೆ ಆಗತ್ತಾ, ಆನಿಮಲ್ಸು ಅದ್ರದ್ದೆಲ್ಲ ಬಿಹೇವಿಯರ್ ಇಶ್ಯೂಸ್ ಇದೆಯಾ, ಅದೆಲ್ಲ ರೆಡಿ ಆದ್ಮೇಲೆ ಒಂದು ಆನಿಮಲ್ ನಮ್ಮ ಪ್ರಶಾಂತ್ ಪ್ಯಾರಾವೆಟಿಗೆ ಒಬ್ಬರಿಗೆ ಅಂತ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರದ್ರ ಜೊತೆ ಮತ್ತೆ ಇನ್ನ 20 days ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ಅದಾದ್ಮೇಲೆ ನಾವು ಡಿಸ್ಪ್ಲೇಗೆ ಇಡೋದು ಒಂದು. ಅಂಡ್ ಇನ್ನೊಂದು, ಇದರಲ್ಲಿ ಯಾವುದೇ ಆನಿಮಲ್ದು ಅಷ್ಟು ಫೈಲ್ ಮೇಂಟೆನೆನ್ಸ್ ಇದೆ. ಈಗ ತರ ಕೇಳಿದೀನಿ, ನೀವು ಯಾವ್ದೋ ಆನಿಮಲ್ ನೋಡ್ಬಿಟ್ಟೆ ಇದು ಎಲ್ಲಿಂದ ಬಂತು ಅಂದ್ರೆ ಈ ಫೈಲಲ್ಲಿ ಓಪನ್ ಮಾಡಿ ಯಾರು ಕೊಟ್ಟಿದಾರೋ ಅವ್ರ ಹ್ಯಾಂಡ್ ರೈಟಿಂಗೇ ಇರುತ್ತೆ, ಅವ್ರದೇ ಲೆಟರ್ ಇರುತ್ತೆ. ನಾವು ಪ್ರಾಣಿಗೆ ಬಂದ್ವಿ, ಜಾಗ ನೋಡ್ಕೊಂಡು ಹೋದ್ವಿ, ನಮ್ ನೋಡ್ಕೊಳಕ್ ಆಗ್ತಲ್ಲ, ಏನಕ್ಕೆ ನೋಡ್ಕೊಳಕ್ ಆಗ್ತಲ್ಲ, ಅದಷ್ಟು ಬರ್ದಿ ನಾವು ವಾಪಸ್ ಕೇಳಲ್ಲ ಅಂತ ಹೇಳಿ ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡಿದ್ರೆ ಮಾತ್ರ ನಾವು ತಗೊಳ್ಳೋದು. ಸೊ ನೀವು ಯಾರಿಗೆ ಬೇಕಾದ್ರೆ ಟಕ್ಕನ್ ಫೋನ್ ಮಾಡೋ ನೀವೇನಾದ್ರು ಪ್ರಾಣಿ ಕೊಟ್ಟಿದ್ದೀರಾ ಅಂದ್ರೆ ಪಕ್ಕಾ ಹೂ ಅಂದೆ ಅಂತಾರೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಇದೇನಪ್ಪ ಕಾಕಟಿ ಇಲ್ಲ 500 ರೂಪಾಯಿ, ಅದಕ್ಕೇನಕ್ಕೆ ಮೆಡಿಸನ್ನು, ಇಲ್ಲಿಂದ ನಾಗರಬಾವಿಗೆ ಹೋಗಿ ಬರೋಕ್ಕೇನೆ 300 ರೂಪಾಯಿ, ಅದ್ರ ಬದಲು ಹೋಗ್ಲಿ ಬಿಡು, ನಮ್ಮ ಕೈಲಿ ಆಗಸ್ಟ್ ಮಾಡಿದೀವಿ, ಇನ್ನೊಂದು ತಗೊಂಬಂದ್ಬಿಡೋಣ. ದಟ್ ಇಸ್ ನಾಟ್ ಅವರ್ ಕಾನ್ಸೆಪ್ಟ್ ಅಟ್ ಆಲ್. ಬದುಕೋ ತನಕ ಅದು ಏನೇನ್ ಮಾಡ್ಬೇಕು, ಸ್ಮೋಕಿ ಅಂತ ಗಿನಿಪಿಗ್ ತೊಗೊಂಬಂದ್ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ಅವ್ರದೇ ಲೆಟರ್. ನಾ ಇನ್ನೊಂದು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದು ಜನ ನಮ್ಮನ್ನ ಕಾಪಿ ಮಾಡಿ ಅಕ್ವೇರಿಯಂ ಅಂಗಡಿಗಳ ತರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ, ಟಿಕೆಟ್ ಮಾಡ್ತಾರೆ, ಎಜುಕೇಶನ್, ರೆಸ್ಕ್ಯೂ ಅಂದ್ಬಿಟ್ಟು ಈ ತರ ವರ್ಡ್ ಶುರು ಮಾಡ್ತಾರೆ. ಸೊ ನೀವು ಆಸ್ ಗೆಸ್ಟ್ ತೋರಿಸ್ಬೇಕು, ಹೌದಾ ನಂಗೆ ಯಾವ್ದಾರ ಒಂದು ಅಡಾಪ್ಷನ್ ಫಾರ್ಮ್ ಕೊಡಿ, ಡೊನೇಷನ್ ಫಾರ್ಮ್ ಕೊಡಿ, ದೆನ್ ಯು ವಿಲ್ ನೋ ಯು ಆರ್ ಸಪೋರ್ಟಿಂಗ್, ದೆನ್ ಯು ಆರ್ ಸಪೋರ್ಟಿಂಗ್ ದ ರೈಟ್ ಪರ್ಸನ್. ಸುಮ್ಮನೆ ಏನಕ್ಕೆ ದುಡ್ಡು ಕೊಡ್ಬೇಕು ಹೇಳಿ ಅಲ್ವಾ, ಪ್ರಾಣಿಗಳಿಗೆ ಹೋಗ್ಬೇಕು ತಾನೇ ಅದು. ಸೊ ಇದನ್ನೆಲ್ಲ ನಿಮ್ಗೂ ಗೊತ್ತಿರ್ಬೇಕು. ನಾಳೆ ಥೈಲ್ಯಾಂಡ್ಗೆ ಹೋಗ್ತೀರಾ, ಅದು ಯಾವುದೋ ಒಂದು ಹಾಕಿರ್ತಾರೆ ಟೈಗರ್ ಟೆಂಪಲ್, ಬಂದು ನೋಡ್ಕೊಂಡು ಹೋಗಿ. ರೆಸ್ಕ್ಯೂ ಟೈಗರ್ಸಾ, ಕಾನ್ಸರ್ವೇಷನ್ ಟೈಗರ್ಸಾ, ಇಲ್ಲ ಡ್ರಗ್ ಟೈಗರ್ಸಾ, ನಿಮ್ಗೆ ಆ ವ್ಯತ್ಯಾಸನೇ ಗೊತ್ತಿಲ್ಲ, ಸುಮ್ಮನೆ ದುಡ್ಡು ಖರ್ಚ್ಬಿಟ್ಟು ಎಲ್ಲ ಶಟ್ ಡೌನ್ ಆಯ್ತಲ್ಲ ಮ್ಯಾಮ್, ಎಲ್ಲ ಶಟ್ ಡೌನ್ ಆಯ್ತು. ನಾನು ಎಷ್ಟು ನನಗೆ ಹೋಗ್ಬಿಡು ಚಿ ಆ ಥರ ಯಾವತ್ತು ಅಷ್ಟು ಒಳ್ಳೆ ಅನಿಮಲ್ ಟೈಗರ್ನ ನೋಡ್ಬೇಕು ಅಂದ್ರೆ ಅದಕ್ಕೊಂದು ಭಯ ಭಕ್ತಿ ಡಿಸ್ಟೆನ್ಸ್ ಇಂದಾನೇ ನೋಡ್ಬೇಕು. ಮತ್ತೆ ಪಕ್ಕದಲ್ಲಿ ಕೂರ್ಸ್ಕೊಂಡು ನಾಯಿ ಮರಿ ತರ ಮುಟ್ಬಿಟ್ಟೆ. ಆಲ್ ಡ್ರಗ್ಡ್ ಎಲ್ಲದಕ್ಕೂ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಬಾಲ ಬೆನ್ಮೂಳೆ ಎಲ್ಲಿ ಶುರು ಆಗತ್ತಲ್ಲ ಅದನ್ನ ಹೊಡೆದಾಕ್ಬಿಡ್ತಾರೆ. ಸೊ ಬಾಲ ಹಿಂಗಂದ್ರೆ ಅದು ಈ ಕಡೆ ಮೂವ್ ಆಗತ್ತೆ, ಬಾಲ ಅಂದ್ರೆ ಹಿಂಗನತ್ತೆ, ಬಾಲ ಹಿಂದೆ ಬರುತ್ತೆ. ಯಾಕಂದ್ರೆ ಬೆನ್ಮೂಳೆಯಲ್ಲಿ ಕಂಟ್ರೋಲ್ ಮಾಡ್ತಾನೆ. ನೀವು ನೋಡಿ ಎಲ್ಲಾ ವಿಡಿಯೋಸ್ ಸುಮ್ಮನೆ ಬಾಲಲ್ಲಿ ಹಿಂಗ್ ಅಂತ ಇರ್ತಾನೆ, ಇಡೀ ಟೈಗರೇ ಮೂವ್ ಮಾಡ್ತಾ ಇರ್ತಾರೆ. ಪ್ಲಸ್ ಮೈಲ್ಡ್ ಡ್ರಗ್ಸ್, ಸ್ಲೀಪಿಂಗ್ ಮೆಡಿಸಿನ್ಸ್ ಕೊಟ್ಬಿಡ್ತಾರ, ಹೈ ಎನರ್ಜಿ, ಆಮೇಲೆ ಓವರ್ ಫೀಡಿಂಗ್. ಇದು 3 ಮಾಡ್ಬಿಟ್ರೆ ಆಮೇಲೆ ಫುಲ್ ಹಿಂಗೆ ಕೂತಿರತ್ತೆ, ಇನ್ಸ್ಟಾಗ್ರಾಮ್ ಪಿಕ್ಚರಿಗೆ ತಗೊಂಡು. ಈಗ ಇಡೀ ಪ್ರಾಣಿನ ಸುತ್ತಾಡಿದ್ದಾಯ್ತು ನಾವು. ಆ್ಯಂಡ್ ಇಲ್ಲಿಗೆ ಹೆಂಗೆ ಬರಬೇಕು ಅಂತಲೂ ಕೇಳ್ಕೊಂಡಿದ್ದಾಯಿತು. ಒಳಗೆ ಬಂದು ಹೊರಗೆ ಹೋಗೋವರೆಗೂ ನಿಮಗೆ ಕಂಪ್ಲೀಟ್ ಒಂದು ಊಟ ನೀರಿಂದ ಹಿಡಿದು ನೀವೇನಕ್ಕೂ ಯೋಚನೆ ಮಾಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. 24 hours ಆದ್ರೂ ಕಲಿಬೇಕು ಇಲ್ಲಿ ಅಂತ ಅನ್ನೋ ಅಂಥ ಮನಸ್ಸು ಖಂಡಿತ ಬರುತ್ತೆ. ಸೊ ನಾನು ನಿಮಗೆ ಎಷ್ಟು ಸತಿ ಬೇಕಾದರೂ ಹೇಳ್ತೀನಿ, ಎಷ್ಟು % ಬೇಕಾದರೂ ನಾನು ಆಶ್ವಾಸನೆ ಕೊಡೋಕೆ ರೆಡಿ ಇದ್ದೀನಿ. ಯಾಕಂದರೆ ಅಷ್ಟು ಖುಷಿ ನನಗಾಗಿದೆ. ಇದು ಪ್ಯೂರ್ಲಿ ಖಂಡಿತ ನಾನೇನು ಪ್ರಮೋಷನ್ ಮಾಡೋಕ್ಕೆ ಬಂದಿಲ್ಲ, ಏನೂ ಮಾಡೋಕ್ಕೆ ಬಂದಿಲ್ಲ. ನನ್ನ ಖುಷಿ ನಾನು ನೋಡಬೇಕು ಅಂತಿತ್ತು, ನಾನು ನೋಡಿದೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಒಂದು ಗ್ಲೋ ತಂದು ಕೊಟ್ಟಿದೆ ಅಂತ ನಂಗೆ ಅನ್ನಿಸ್ತಿದೆ. ಸೊ ನಿಮ್ಮ ಬದುಕಲ್ಲೂ ಒಂದು ಗ್ಲೋ ಬೇಕು ಅಂದರೆ ಇಲ್ಲಿಗೆ ಬನ್ನಿ, ನೀವು ಮಕ್ಕಳನ್ನ ಕರ್ಕೊಂಬನ್ನಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಅದು. ನಾನೀಗ ಫಸ್ಟ್ ಬಂದು ನೋಡ್ಕೊಂಡು ಹೋಗಿರೋದು ಅದೇ ಕಾರಣಕ್ಕೆ. ನನಗೆ ಗೊತ್ತಿರೋ ಗ್ಯಾಂಗ್ ಎಲ್ಲರೂ ನಾನು ಇಲ್ಲಿ ಕರ್ಕೊಂಡು ಬಂದೇ ಬರ್ತೀನಿ. ಸೊ ಈಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆ ಇವರ ಪರ್ಸ್ನಲ್ ಇನ್ಫಾರ್ಮೇಷನ್ ಒಂದಷ್ಟು ಕೊಡಲಿಲ್ಲ ಅಂದರೆ ಹೆಂಗೆ? ಸದ್ಯಕ್ಕೆ ಝೂ ವಿಷಯಕ್ಕೆ ಫುಲ್ ಸ್ಟಾಪ್ ಹಾಕಿ ಅವರ ಪರ್ಸ್ನಲ್ ವಿಷಯಕ್ಕೆ ಒಂದಿಷ್ಟು ಎಂಟ್ರಿ ಕೊಡುವ. ಈಗ ನೀವೆಲ್ಲ ರೆಡಿ ಇದ್ದೀರಲ್ಲ? ಸೊ ನಾವು ರೆಡಿ ಇದ್ದೀವಿ. ಮಾಡೋಣ. ಈಗ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಅವ್ರನ್ನ ಕ್ಲಾಸ್ ತೊಗೊಳ್ಳೋಣ ಬನ್ನಿ.